ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಈ ಶ್ರೀಮದ್ ಭಾಗವತದ ಚರ್ಚೆಗೆ ತಮ್ಮೆಲ್ಲರಿಗೂ ನಾನು ವಿಶೇಷವಾದಂತಹ ಸ್ವಾಗತ ಕೊಡ್ತೀನಿ. ಅಟ್ಲೀಸ್ಟ್ 85% ಯಾರೆಲ್ಲ ಇದ್ರಲ್ಲ ಇವತ್ತೆಲ್ಲರೂ ಇದ್ದಾರೆ. ಸೊ ಅಂತ ಹೇಳಿದ್ರೆ ನಾವು ಭಗವಂತನ ಭಕ್ತಿ ಮಾಡೋದಕ್ಕೆ, ಭಗವಂತನ ಆಧ್ಯಾತ್ಮಿಕ ಕಾರ್ಯಗಳಿಗೆ ಯಾವಾಗಲೂ ಬಾಹ್ಯ ಭೌತಿಕ ಪ್ರಕೃತಿ ಮಾಯಾ ಯಾವಾಗಲೂ ಸ್ವಲ್ಪ ಅಡಚಣೆಗಳನ್ನ ಕೊಡ್ತಾನೆ ಇರ್ತಾಳೆ, ಅಡ್ಡಿಗಳನ್ನ ಕೊಡ್ತಾನೆ ಇರ್ತಾಳೆ. ಅದಕ್ಕೋಸ್ಕರ ನಾವು ಪ್ರಿಯಾರಿಟಿ ಮಾಡಿಕೊಂಡು ಭಗವಂತನ ಭಕ್ತಿ ಮಾಡೋದು ಈ ಜಗತ್ತಿನಲ್ಲಿ ಯಾವಾಗಲೂ ಸ್ವಲ್ಪ ಸಂಘರ್ಷನೇ. ಸ್ವಲ್ಪ ಏನಾದರೂ ನಾವು ಬಲಪೂರ್ವಕವಾಗಿ ಕೆಲವು ಸಲ ನಾವು ಸ್ವಲ್ಪ ಪ್ರಯತ್ನ ಪರಿಶ್ರಮ ಪಟ್ಟೆ ನಾವು ಭಕ್ತಿ ಮಾಡೋದಕ್ಕಾಗತ್ತೆ. ಯಾಕೆಂದ್ರೆ ಈ ಜಗತ್ತು ಭಕ್ತಿ ಮಾಡೋದಕ್ಕಿಲ್ಲ. ಈ ಜಗತ್ತು ಯಾವುದಕ್ಕೋಸ್ಕರ ಇದೆ? ಮಜಾ ಮಾಡೋದಿಕ್ಕೆ, ಆಮೇಲೆ ಭೋಗ ಮಾಡೋದಿಕ್ಕೆ, ಆಮೇಲೆ ಭಗವಂತನ ವಿರುದ್ಧ ಕಾರ್ಯಗಳನ್ನ ಮಾಡೋದಿಕ್ಕೆ ತುಂಬಾ ಸುಲಭ. ಕಲಿಯುಗದಲ್ಲಿ ಎತ್ತೆತ್ಕಾಯಿ ಇವೆಲ್ಲ ಮಾಡ್ತಾ ಇದ್ರೆ ನಿಮಗೆ ಜನರು ಸಪೋರ್ಟ್ ಮಾಡ್ತಾರೆ. ನೀವು ಭಕ್ತಿ ಮಾಡ್ತಾ ಇದ್ರೆ ಅವರು ಅಪೋಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಇದು ಈ ಸಮಯದಲ್ಲಿ ಮಾಡೋದಲ್ಲ. ನಾವೇನಾದ್ರೂ ಸಣ್ಣ ಮಕ್ಕಳು ಏನಾದ್ರು ಮಾಡ್ತಾ ಇದ್ರೆ, ಜಪ ಮಾಡ್ತಾ ಇದ್ರೆ, ಇಲ್ಲ ಭಗವದ್ಗೀತೆ ಏನಾದ್ರು ಓದ್ತಾ ಇದ್ರೆ ಹೇಳ್ತಾರೆ, ಅವ್ರ ತಂದೆ ತಾಯಿ ಇಲ್ಲ ಅವ್ರ ಮುತ್ತಜ್ಜಿ ಅವರೆಲ್ಲ ಹೇಳ್ತಾರೆ ವಯಸ್ಸಾದ್ಮೇಲೆ ಮಾಡ್ಬೇಕಾಗಿರೋದು, ಇದು ಈ ಸಮಯದಲ್ಲಿ ಮಾಡಬಾರದು. ಆಮೇಲೆ ಆ ಅಜ್ಜಿಗೆ ಏನಾದ್ರು ಕೇಳಿದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಈಗ ಅಂತ ಅವ್ರು ಹೇಳ್ತಾ ಇದಾರೆ, ಇಲ್ಲ ನಾನು ಸ್ವಲ್ಪ ಸೀರಿಯಲ್ ನೋಡ್ತಾ ಇದೀನಿ, ಟಿವಿ ನೋಡ್ತಾ ಇದೀನಿ, ಮೂವಿ ನೋಡ್ತಾ ಇದೀನಿ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಬಂದಾಗ ಈ ಸಂಪೂರ್ಣ ಜಗತ್ತಿನಲ್ಲಿ ಹೇಗ್ ನಡೆಯುತ್ತೆ ಅಂತ ಹೇಳಿದ್ರೆ ಭಕ್ತಿ ಮಾಡೋದಕ್ಕೆ ಯಾರು ಎಂಕರೇಜ್ಮೆಂಟ್ ಕೊಡೋದಿಲ್ಲ. ಅದೇ ಬೇರೆ ಕಾರ್ಯಗಳನ್ನ ಮಾಡೋದಕ್ಕೆ ಎಲ್ಲ ಎಂಕರೇಜ್ಮೆಂಟ್ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ, ಫೆಸಿಲಿಟಿ ಸಿಗುತ್ತೆ. ಆಮೇಲೆ ಸಂಪೂರ್ಣ ಈಗ ನಡೀತಾ ಇರೋ ಸೊಸೈಟಿನ ಹೇಗಿದೆ ಅಂತ ಹೇಳಿದ್ರೆ, ಈಗ ನೋಡಿ ಒಂದು 10 ವರ್ಷದ ಹಿಂದೆ ಫ್ರೀ ಸಿಮ್ ಸ್ಟಾರ್ಟ್ ಆಯ್ತು, ಫ್ರೀ ಇಂಟರ್ನೆಟ್ ಸ್ಟಾರ್ಟ್ ಆಗೋಯ್ತು ಅಂತ ಹೇಳಿದ್ರೆ, ನಾವು ಏನಾದ್ರೂ ಈಗಿನ ಕಾಲದಲ್ಲಿ ಮೊದ್ಲು ದುಡ್ಡು ಕೊಟ್ಟು ತಗೊಳ್ಬೇಕಿತ್ತು, ಈಗ ಫ್ರೀ ಮಾಡ್ಬಿಟ್ರು. ಈಗ ಅದ್ರ ಫ್ರೀ ಬಂದಿದ ತಕ್ಷಣ ಏನಾಯ್ತು, ಜನ ಎಲ್ಲ ಅಡಿಕ್ಟ್ ಆಗೋಗ್ಬಿಟ್ರು. ಈಗ ಡಬಲ್ ಪ್ರೈಸ್. ಸೊ ಏನಾಗ್ತಾ ಇದೆ, ನಾವು ಯಾವಾಗ ಭೌತಿಕ ಜಗತ್ತಿನ ಹಿಂದೆ ಹೋದ್ರೆ, ಮಾಯೆ ಹಿಂದೆ ಹೋದ್ರೆ, ಮೊದಲು ಫ್ರೀ ಕ್ಯಾರೆಟ್ ತೋರಿಸ್ತಾಳೆ, ಆಮೇಲೆ ಫ್ರೀ ಅಂತ ಹೇಳಿ ನಾವು ಮುಂದೆ ಹೋಗ್ತೀವಿ, ಆಮೇಲೆ ಪ್ರೈಸ್ 10 times ಆಗೋಗ್ಬಿಡುತ್ತೆ. ಈ ಭೌತಿಕ ಜಗತ್ತು ನಡೆಯೋದೇ ಹಿಂಗೆ. ಅದಕ್ಕೋಸ್ಕರ ನಾವು ಮಾಯೆ ತೋರ್ಸಂತ ಕ್ಯಾರೆಟ್ಗೆ ನಾವು ಬಲಿ ಆಗ್ಬಿಡ್ಬಾರ್ದು. ಭಕ್ತಿ ಮಾಡೋದಕ್ಕೆ ಬರ್ತಾ ಇದ್ರೆ ಮೊದಲು ಕಷ್ಟ ಆಗತ್ತೆ. ಎಲ್ಲಾ ಕಾರ್ಯಗಳನ್ನ ಬಿಟ್ಟು ನೀವು ಇಲ್ಲಿ 2 ಗಂಟೆಗಳು ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಸಾಮಾನ್ಯವಾಗಿ ಎಲ್ಲರಿಗೂ ಆಗೋದಿಲ್ಲ. ನೀವೆಲ್ಲರೂ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಜವಾಗಿಯೂ ಭಗವಂತನ ಕೃಪೆ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಭಕ್ತಿ ಮಾಡೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ. ನಿಜವಾಗೂ ತಮ್ಮೆಲ್ಲರಿಗೂ ನಾವು ಅಭಿನಂದನೆಗಳನ್ನ ಹೇಳಬೇಕು. ಹರಿ ಬೋಲ್. ಸೊ ನಾವು ನಿನ್ನೆ ಭಗವಂತನ ಲೀಲೆಗಳ ಬಗ್ಗೆ, ರುಕ್ಮಿಣಿಯ ಕಲ್ಯಾಣದ ಬಗ್ಗೆ ಪ್ರಾರಂಭವನ್ನ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾವು ಚರ್ಚೆಯನ್ನ ಮಾಡಿದ್ವಿ ಹೇಗೆ ಶ್ರೀಮದ್ ಭಾಗವತದ ಮಹಿಮೆ ಪದ್ಮಪುರಾಣದಲ್ಲಿ ಶ್ರೀಮದ್ ಭಾಗವತದ ಮಹಿಮೆ ಹೇಗೆ ದುಂದುಕಾರಿ ಅವನು ಹೇಗೆ ಒಂದು ಪ್ರೇತದ ಶರೀರವನ್ನ ಪಡ್ಕೊಂಡಿದ್ದ, ಅವನು ಅದರಿಂದ ಹೇಗೆ ಉದ್ಧಾರ ಆಯಿತು. ಬರೀ ಶ್ರೀಮದ್ ಭಾಗವತವನ್ನ ಕೇಳಿ ಅಷ್ಟೆ, ಬರೀ ಕೇಳಿ, ಬೇರೆ ಏನು ತಪಸ್ಸೆ ಮಾಡಿಲ್ಲ, ಬೇರೆ ಏನು ಪುಣ್ಯ ಕಾರ್ಯಗಳನ್ನ ಮಾಡಿಲ್ಲ, ಬರೀ ಶ್ರೀಮದ್ ಭಾಗವತವನ್ನ ಕೇಳಿದ್ದು. ಅದು ನಮ್ಮ ಮನುಷ್ಯನ ಶರೀರದಲ್ಲೂ ಅಲ್ಲ, ಪ್ರೇತದ ಶರೀರದಿಂದ ಕೇಳಿದ್ದು. ಎಷ್ಟು ಪಾಪ ಮಾಡಿ ಕೇಳಿದ್ರು ಅವನು ಉದ್ಧಾರ ಆಯ್ತು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಅದು ಎಷ್ಟೊಂದು ಹೋಪ್ ಕೊಡುತ್ತೆ. ಅಂದ್ರೆ ನಮ್ಮ ಉದ್ಧಾರನೂ ಹೋಗ್ಬಿಡ್ಬೋದು ನಾವೇನಾದ್ರು ಶ್ರೀಮದ್ ಭಾಗವತವನ್ನ ನಾವೇನಾದ್ರು ಸರಿಯಾಗಿ ಕೇಳಿದ್ರೆ. ಈಗ ಕೆಲವು ಸಲ ಅನ್ನಿಸ್ಬೋದು, ಶ್ರೀಮದ್ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಹೇಳುತ್ತೆ,
ವಾಸುದೇವ ಕಥಾ ಕೃಷ್ಣ ಪುರುಷಾಂ ಸ್ತ್ರೀಂ ಪುನಾತಿ ವಕ್ತಾರಃ ಪೃಚ್ಛಕಃ ಶ್ರೋತೃಂ ತತ್ಪಾದ ಸಲಿಲಂ ಯಥಾ. ಈ ಶ್ಲೋಕ ಹೇಳುತ್ತೆ, ಯಾರು ವಾಸುದೇವನ ಬಗ್ಗೆ, ವಾಸುದೇವ ಕಥಾ ಪ್ರಶ್ನ, ಯಾರು ಆ ವಾಸುದೇವನ ಬಗ್ಗೆ ಚರ್ಚೆ ಮಾಡ್ತಾರೆ. ವಾಸುದೇವ ಅಂತ ಹೇಳಿದ್ರೆ ಎಷ್ಟೋ ಜನ ವಾಸುದೇವಗಳು ಇದ್ದಾರೆ. ವಾಸುದೇವ ಅಂದರೆ ಆ ದ್ವಾರಕೆಯಲ್ಲಿ ವಸುದೇವನ ಪುತ್ರನಾಗಿದ್ದಂತಹ ಕೃಷ್ಣ, ಆ ಕೃಷ್ಣನ ಚರಿತ್ರೆಯನ್ನ ಯಾರು ಕೇಳ್ತಾರೆ, 3 ರೀತಿಯ ವ್ಯಕ್ತಿಗಳು ಸಂಪೂರ್ಣವಾಗಿ ಶುದ್ಧರಾಗ್ತಾರೆ. ಪುರುಷಾಂ ಸ್ತ್ರೀನ್ ಪುನಾತಿ, ಪುನಾತಿ ಅಂತ ಹೇಳಿದ್ರೆ ಶುದ್ಧರಾಗ್ತಾರೆ. ಯಾರು 3 ರೀತಿಯ ವ್ಯಕ್ತಿಗಳು? ವಕ್ತಾರಹ, ವಕ್ತಾರಹ ಅಂತ ಹೇಳಿದ್ರೆ ಯಾರು ಶ್ರೀಮದ್ ಭಾಗವತವನ್ನ ಚರ್ಚೆ ಮಾಡ್ತಾ ಇದ್ದಾರೆ, ಯಾರು ಶ್ರೀಮದ್ ಭಾಗವತವನ್ನ ಹೇಳ್ತಾ ಇದ್ದಾರೆ. ಒಂದು ಹೇಳೋರ್ದು, ಕೆಲವು ಸಲ ಅನ್ನಿಸ್ಬೋದು ಬರೀ ಹೇಳೋರ್ಗೆ ಮಾತ್ರ ಬೆನಿಫಿಟ್ ಸಿಕ್ಬಿಡುತ್ತಾ? ಹೇಳ್ತಾರೆ, ಯಾರು ಪ್ರಶ್ನೆಯನ್ನ ಕೇಳ್ತಾರೆ, ಪೃಚ್ಛಕಂ, ಪ್ರಶ್ನ ಅಂತ ಬಂತು, ಪೃಚ್ಛಕಂ, ಪೃಚ್ಛಕಂ ಅಂದರೆ ಯಾರು ಪ್ರಶ್ನೆಯನ್ನ ಕೇಳ್ತಾರೆ. ಪ್ರಶ್ನೆಯನ್ನ ಕೇಳಿರೋದಕ್ಕೆ ಮಹತ್ವ ಹೆಚ್ಚಿದೆ. ಯಾಕೆ? ಪ್ರಶ್ನೆ ಯಾವಾಗ ಬರುತ್ತೆ ಹೇಳಿ? ನಾವು ಯಾವಾಗ ಕೇಳಿರ್ತೀವಲ್ಲ ಅದು ಮೊದಲು ತೋರಿಸ್ಕೊಡುತ್ತೆ ನಾವು ಸರಿಯಾಗಿ ಕೇಳಿದೀವಿ ಅಂತ ಹೇಳಿ, ಹೌದಲ್ಲ? ಆಗ್ಲೇ ಸ್ವಲ್ಪ ಪ್ರಶ್ನೆ ಬರುತ್ತೆ. ಸೊ ಆ ರೀತಿ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಶಾಸ್ತ್ರ ಹೇಳುತ್ತೆ, ಸಂಪೂರ್ಣ ನಾವು ಆಧ್ಯಾತ್ಮಿಕ ಶಾಸ್ತ್ರಗಳನ್ನ ನೋಡಿದ್ರೆ ಅವೆಲ್ಲವೂ ಪ್ರಶ್ನ ಸಂವಾದನೆ ನಡೆಯುತ್ತೆ. ಯಾರೋ ಒಬ್ರು ಪ್ರಶ್ನೆ ಕೇಳ್ತಾ ಇದಾರೆ, ಯಾರೋ ಒಬ್ರು ಉತ್ತರ ಕೊಡ್ತಾ ಇದಾರೆ. ನೀವು ಭಗವದ್ಗೀತೆ ನೋಡಿ, ಭಗವದ್ಗೀತೆಯಲ್ಲಿ ಯಾರು ಪ್ರಶ್ನೆ ಕೇಳ್ತಾ ಇದಾರೆ? ಅರ್ಜುನ. ಉತ್ತರ ಯಾರು ಕೊಡ್ತಾ ಇದಾರೆ? ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ ಪ್ರಶ್ನೆ ಯಾರು ಕೇಳ್ತಾ ಇದಾರೆ? ಶ್ರೀಮದ್ ಭಾಗವತದಲ್ಲಿ ಪ್ರಶ್ನೆ ಯಾರು ಕೇಳ್ತಾ ಇದಾರೆ ಗೊತ್ತಿದ್ಯಾ? ಮೊದಲನೇದು ಯಾರು ಅಂತ ಹೇಳಿದ್ರೆ ನೈಮಿಷಾರಣ್ಯದಲ್ಲಿ ಋಷಿಗಳಿದ್ರು, ಅವರು ಸೂತ ಗೋಸ್ವಾಮಿಗಳಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಮತ್ತೊಬ್ರು ಇದ್ದಾರೆ, ಪರೀಕ್ಷಿತ್ ಮಹಾರಾಜರು ಶುಕದೇವ್ ಗೋಸ್ವಾಮಿಗಳಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ರೀತಿ ಎಷ್ಟೊಂದು ಸಂವಾದಗಳಿದೆ. ಈ ಸಂವಾದಗಳಿಂದಾನೇ ನಾವು ಆಧ್ಯಾತ್ಮಿಕ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಧ್ಯಾತ್ಮಿಕ ಜ್ಞಾನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇರುವ ವಿಧಾನ ಯಾವುದು ಅಂತ ಹೇಳಿದ್ರೆ ಪ್ರಶ್ನೆಯನ್ನ ಕೇಳೋದು, ಉತ್ತರವನ್ನು ಪಡ್ಕೊಳ್ಳೋದು. ಪೃಚ್ಛಕಂ. ಈಗ ಕೆಲವ್ರಿಗೆ ಅನ್ನಿಸ್ಬೋದು, ಪ್ರಭುಜಿ ನಾವು ಎಷ್ಟೋ ಭಾಗವತವನ್ನು ಕೇಳಿದ್ವಿ, ಆದ್ರೆ ನಮ್ಗೆ ಕೆಲವು ಸಲ ಪ್ರಶ್ನೆ ಬರೋದಿಲ್ಲ. ನಾವು ಹೇಳೋದೆಲ್ಲ ಒಪ್ಕೊಳ್ತೀವಿ, ಆದ್ರೆ ಕೆಲವು ಸಲ ಪ್ರಶ್ನೆ ಬರೋದಿಲ್ಲ ನಮಗೆ. ಕೆಲವು ಸಲ ಬರುತ್ತೆ, ಕೆಲವು ಸಲ ಬರೋದಿಲ್ಲ. ಹಾಗಿದ್ರೆ ನಮ್ಗೆ ಅದರ ಫಲ ಬರುತ್ತೆ ಇಲ್ವೋ? ಏನನ್ಸುತ್ತೆ? ಫಲ ಸಿಗುತ್ತೆ ಇಲ್ವೋ? ಅದಕ್ಕೋಸ್ಕರ ಮುಂದೆ ಹೇಳ್ತಾ ಇದ್ದಾರೆ, ವಕ್ತಾರಃ ಪೃಚ್ಛಕಃ ಶ್ರೋತೃಂ. ಯಾರು ಇಬ್ಬರ ನಡುವೆ ಪ್ರಶ್ನೆ ಯಾರು ಕೇಳಿದ್ರು ಮತ್ತೆ ಉತ್ತರ ಯಾರು ಕೊಡ್ತಾ ಇದಾರೆ, ಅವರಿಬ್ಬರ ಸಂವಾದವನ್ನು ಯಾರು ಕೇಳ್ತಾ ಇದಾರೆ ಅವ್ರಿಗೂ ಫಲ ಸಿಕ್ಬಿಡುತ್ತೆ. ಹೇಗೆ ಫಲ ಸಿಗುತ್ತೆ ಅಂತ ಹೇಳಿದ್ರೆ ತತ್ಪಾದ ಸಲಿಲಂ ಯಥಾ. ಹೇಗೆ ತತ್ಪಾದ ಅಂತ ಹೇಳಿದ್ರೆ ಆ ಭಗವಂತನ ಪಾದದಿಂದ ಹರಿತಾ ಇರುವಂತಹ ನೀರು. ಯಾವ ನೀರು? ಭಗವಂತನ ಪಾದದಿಂದ ಯಾವ ನೀರು ಹರಿಯುತ್ತೆ? ಭಗವಂತನ ಪಾದದಿಂದ ಯಾವ ನೀರು ಹರಿತಾ ಇದೆ? ವೆರಿ ನೈಸ್, ವೆರಿ ನೈಸ್. ಗಂಗಾ. ಗಂಗಾ ನದಿ ಭಗವಂತನ ಪಾದದಿಂದ ಹರಿತಾ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ಗಂಗಾ ತುಂಬಾ ಶ್ರೇಷ್ಠವಾದಂತಹ ನದಿ. ಹೇಗೆ ಗಂಗಾ ನದಿ ಎಲ್ಲರೂ ಹೇಳ್ತಾರಲ್ಲ, ಒಂದು ಸಲ ಆದ್ರೂ ಕಾಶಿಗೆ ಹೋಗಿ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅಂದ್ರೆ ಗಂಗಾ ನದಿನಲ್ಲಿ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ. ಗಂಗಾ ನದಿನಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತೆ? ಪವಿತ್ರರಾಗ್ತಾರೆ. ಅದೇ ರೀತಿ ಹೇಳ್ತಾ ಇದ್ದಾರೆ ತತ್ಪಾದ ಸಲಿಲಂ ಯಥಾ. ಅದೇ ರೀತಿ ನಾವು ಇಲ್ಲಿ ಕೆಲವು ಸಲ ಎಲ್ಲರೂ ಹೋಗೋದಕ್ಕೆ ಆಗದೆ ಇರ್ಬೋದು, ಹಾಗಾದ್ರೆ ಅವ್ರ ಜೀವನ ವ್ಯರ್ಥ ಹೋಗ್ಬಿಡತ್ತೆ. ನೋಡಿ, ವಾಸುದೇವ ಕಥಾ ಅನ್ನುವಂಥದ್ದು ಇದೆಯಲ್ಲ, ಇಲ್ಲ ಭಗವಂತ ಹೇಳಿರುವಂತಹ ನುಡಿಗಳು, ಅದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿರೋಕ್ಕಿಂತ ಹೆಚ್ಚು ಪುಣ್ಯ. ಯಾಕೆ? ಗಂಗಾ ನದಿ ಭಗವಂತನ ಪಾದದಿಂದ ಹರಿತಾ ಇದೆ. ಭಗವದ್ಗೀತೆ ಶ್ರೀಮದ್ ಭಾಗವತ ಅದು ಭಗವಂತನ ಮುಖದಿಂದ ಹರಿತಾ ಇದೆ. ಇದು ಅಮೃತ ವಚನಗಳ ಧಾರೆ. ಭಗವಂತನ ಪಾದದಿಂದ ಹರಿತಾ ಇರೋದು ಗಂಗಾಧಾರೆ, ಭಗವಂತನ ಮುಖದಿಂದ ಹರಿತಾ ಇರೋದು ಅಮೃತ ಧಾರೆ. ಆ ಅಮೃತ ಧಾರೆಯಿಂದ ನಾವೇನಾದ್ರೂ ಸ್ನಾನ ಮಾಡಿದ್ರೆ, ಸ್ನಾನ ಮಾಡೋದಂದ್ರೇನು?
ಪ್ರಭುಜಿ ಭಗವದ್ಗೀತೆ ಭಾಗವತ ಚೆನ್ನಾಗಿ ರುಬ್ಬಿಟ್ಟು ಸ್ನಾನ ಮಾಡ್ಬಿಡೋದು. ಏನು ಸ್ನಾನ ಮಾಡೋದು ಅಂದ್ರೆ ಕೇಳಿಸ್ಕೊಳ್ಳೋದು ಮತ್ತೆ ಓದುವಂಥದ್ದು, ಭಗವಂತ ಪುಣ್ಯನಾಮವನ್ನ ಜಪ ಮಾಡುವಂಥದ್ದು. ಇದನ್ನೆಲ್ಲ ಮಾಡ್ತಾ ಇದ್ರೆ ನಾವು ಪುಣ್ಯವಂತರಾಗೋಗ್ಬಿಡ್ತೀವಿ. ಮತ್ತೇನು ಮಾಡೋದು ಬೇಕಿಲ್ಲ, ಇಷ್ಟೇ, ತುಂಬಾ ಸುಲಭವಾಗಿ ಆಗೋಗ್ಬಿಡ್ಬೋದು. ನಾವು ನಿನ್ನೆ ಚರ್ಚೆ ಮಾಡ್ತಾ ಇದ್ವಿ ಹೇಗೆ ಭಗವಂತನ ಲೀಲೆಗಳೆಲ್ಲವೂ ದಿವ್ಯವಾಗಿದೆ. ಭಗವಂತನ ಲೀಲೆಗಳು ಒಬ್ಬ ಮನುಷ್ಯನ ಲೀಲೆಗಳ ರೀತಿ ಅಲ್ಲ. ಮನುಷ್ಯನದ್ದು ಲೀಲೆ ಅಂತ ಹೇಳೋದಿಲ್ಲ, ಕರ್ಮ ಅಂತ ಹೇಳ್ತಾರೆ. ಹೌದಲ್ಲ, ಏನ್ ಕರ್ಮ ಮಾಡಿದ್ನೋ ಈ ರೀತಿ ನಾನೀಗ ಅನುಭವಿಸ್ತಾ ಇದ್ದೀನಿ, ಆ ರೀತಿ ಹೇಳ್ತಾರೆ. ಅಂದರೆ ನಾವು ಅನುಭವಿಸ್ತಾ ಇರೋದೆಲ್ಲ ಯಾವುದಕ್ಕೋಸ್ಕರ? ಯಾವ್ದ್ರಿಂದ? ಕರ್ಮದಿಂದ. ಪಾಪ ಕರ್ಮ ಮಾಡಿರುವಂಥದ್ದು ಇಲ್ಲ ಪುಣ್ಯ ಕರ್ಮ ಮಾಡಿರೋದು ಈಗ ನಾವು ಅನುಭವಿಸ್ತಾ ಇದ್ವಿ. ಕೆಲವು ಸಲ ಸುಖ ಬಂದಾಗ ಅಂದ್ರೆ ಪುಣ್ಯ ಕರ್ಮದ ಫಲ ಬರ್ತಾ ಇದೆ. ನಾವೇನಾದ್ರು ದುಃಖ ಅನುಭವಿಸ್ತಾ ಇದೀವಿ ಅಂತ ಹೇಳಿದ್ರೆ ಹಿಂದೆ ಮಾಡಿರುವಂತ ಪಾಪದ ಅನುಭವ ಆಗ್ತಾ ಇದೆ. ಈಗ ಇವೆರಡರಿಂದನೂ ಆಚೆ ಬರಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡ್ಬೇಕು. ನೋಡಿ, ಪಾಪ ಆದ್ರೂ ಮಾಡ್ಲಿ ಪುಣ್ಯ ಆದ್ರೂ ಮಾಡಿದ್ವಿ, ನಾವು ಈ ಜಗತ್ತಿನಲ್ಲಿ ದುಃಖವನ್ನು ಅನುಭವಿಸ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಭಗವಂತನ ಲೀಲೆಗಳ ಆ ರೀತಿ ಅಲ್ಲ. ಈಗ ಯಾರಾದ್ರೂ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಅವ್ರು ಯಾವಾಗ್ಲೂ ಕೆಲವು ಸಲ ಸೂಪರ್ವಿಷನ್ ಮಾಡೋದಕ್ಕೋಸ್ಕರ ಜೈಲೊಳಗಡೆ ಬರ್ತಾರೆ. ಜೈಲೊಳಗಡೆ ಬಂದಿದ ತಕ್ಷಣ ಕೈದಿಗಳೆಲ್ಲ ಹೇಳ್ಬಿಡ್ಬೋದು, ಅರೆ ನೀನ್ ಯಾವ ಕ್ರೈಮ್ ಮಾಡಿರೋದು, ನೀನು ಯಾವುದಕ್ಕೋಸ್ಕರ ನಿನ್ನನ್ನು ಯಾಕೆ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ ಈಗ ಅಂತ. ಆದ್ರೆ ಪ್ರೈಮ್ ಮಿನಿಸ್ಟರ್ಗೂ ಚೀಫ್ ಮಿನಿಸ್ಟರ್ ಬಂದಿರೋದು ಯಾವುದಕ್ಕೋಸ್ಕರ? ಸೂಪರ್ವಿಷನ್ ಮಾಡೋದಕ್ಕೋಸ್ಕರ, ಕೈದಿಗಳನ್ನ ನೋಡೋದಕ್ಕೋಸ್ಕರ ಬಂದಿದ್ದಾರೆ. ಅದೇ ರೀತಿ ನಾವು ಭಗವಂತ ಈ ಜಗತ್ತಿನಲ್ಲಿ ಬಂದು ಏನಾದ್ರು ಲೀಲೆ ಮಾಡ್ತಾ ಇದ್ರೆ ಜನ ಎಲ್ಲ ಏನಂತ ತಿಳ್ಕೊಳ್ತಾರೆ? ಅವನೊಬ್ಬ ಮನುಷ್ಯ, ಅವನ ಕರ್ಮದಿಂದ. ನೋಡಿ, ಕೆಲವು ಸಲ ಹೇಳ್ತಾರೆ ಭಗವಂತ ಅದೃಶ್ಯ ಆಗುವಾಗ ಎಷ್ಟೋ ಜನ ಹೇಳ್ತಾರೆ ಭಗವಂತ ಸತ್ತೋಗ್ಬಿಟ್ರು, ಯಾಕೆಂದ್ರೆ ಬೇಡ ಬಂದ್ಬಿಟ್ಟು ಅವನ ಕಾಲಿಗೆ ಬಾಣದಿಂದ ಹೊಡೆದು ಬಿಟ್ರು, ಅದಕ್ಕೋಸ್ಕರ ಭಗವಂತ ಸತ್ತೋಗ್ಬಿಟ್ರು ಅಂತ ಹೇಳ್ತಾರೆ. ಭಗವಂತ ಸಾಯೋದಿಲ್ಲ. ಮನುಷ್ಯರಿಗೆ ಸಾವು ಅನ್ನೋಂಥದ್ದು ಇರುತ್ತೆ, ಭಗವಂತನಿಗೆ ಸಾವು ಅನ್ನೋಂಥದ್ದು ಇರುತ್ತಾ? ಸಾವು ಯಾರಿಗೆ ಬರುತ್ತೆ? ಯಾರಿಗೆ ಭೌತಿಕ ಶರೀರ ಇರುತ್ತೆ. ಭಗವಂತನ ಶರೀರ ಆಧ್ಯಾತ್ಮಿಕ ಶರೀರ, ಅದಕ್ಕೆ ಸಾವು ಅನ್ನೋಂಥದ್ದು ಇರೋದಿಲ್ಲ. ನಾನೊಂದು ಶ್ಲೋಕ ಹೇಳ್ತೀನಿ, ತಾವೆಲ್ಲರೂ ಹೇಳಿ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಹೇಳ್ತಿದ್ರೆ ಆ ಭಗವಂತನ ಶರೀರ ಹೇಗಿದೆ ಅಂತ ಹೇಳಿದ್ರೆ ಸತ್ ಚಿತ್ ಆನಂದ, ಈ ಮೂರರಿಂದ ಆಗಿದೆ. ನಮ್ಮ ಶರೀರ ಯಾವ್ದ್ರಿಂದ ಆಗಿದೆ? ಅಸತ್. ಅಸತ್ ಅಂತ ಹೇಳಿದ್ರೆ ಶಾಶ್ವತ ಅಲ್ಲ. ಭಗವಂತನ ಶರೀರ ಸತ್, ಶಾಶ್ವತವಾಗಿದೆ. ನಮ್ಮ ಶರೀರ ಅಚಿತ್. ಅಚಿತ್ ಅಂತ ಹೇಳಿದ್ರೆ ಅದು ಅಜ್ಞಾನದಿಂದ ಆಗಿದೆ. ನಾವು ಭೌತಿಕ ಶರೀರದಲ್ಲಿ ಬಂದಿದ ತಕ್ಷಣ ನಮಗೆ ಅಜ್ಞಾನ ಪ್ರಾರಂಭ ಆಗ್ಬಿಡುತ್ತೆ. ಭಗವಂತ ಶರೀರ ಚಿತ್, ಚಿನ್ಮಯ ಆಗಿದೆ. ಆಮೇಲೆ ಭಗವಂತನ ಶರೀರ ಯಾವಾಗ್ಲೂ ಆನಂದವಾಗಿರುತ್ತೆ. ನಮ್ಮ ಶರೀರ ಯಾವಾಗ್ಲೂ ನಿರಾನಂದ. ನೋಡಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ನಮಗೆ ಎಷ್ಟೊಂದು ಶರೀರದಿಂದ ತಾಪತ್ರಯಗಳು ಬರುತ್ತೆ. ಈ ಶರೀರದಿಂದ ನಮಗೆ ಸುಖ ಜಾಸ್ತಿ ಸಿಗುತ್ತಾ, ದುಃಖ ಜಾಸ್ತಿ ಸಿಗುತ್ತಾ? ದುಃಖನೇ ಜಾಸ್ತಿ ಸಿಗುತ್ತೆ. ಅದಕ್ಕೋಸ್ಕರ ಭಗವಂತನ ಶರೀರ ಆ ರೀತಿ ಅಲ್ಲ. ಭಗವಂತನ ಶರೀರ ಸತ್ ಚಿತ್ ಆನಂದದಿಂದಾಗಿದೆ. ಅದಕ್ಕೋಸ್ಕರ ಭಗವಂತನಿಗೆ ಈ ಭೌತಿಕ ಜಗತ್ತಿನ ಲೋಕ ಧರ್ಮಗಳನ್ನ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿನ್ನೆ ಚರ್ಚೆ ಮಾಡ್ತಾ ಇದ್ದೆ ರುಕ್ಮಿಣಿಯ ವಿವಾಹ. ಆ ರುಕ್ಮಿಣಿಯ ವಿವಾಹ ಚರ್ಚೆ ಮಾಡ್ಬೇಕು ಅಂತ ಹೇಳಿದ್ರೆ ಭಗವಂತನಿಗೆ ವಿವಾಹ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಅವ್ರ ಮನುಷ್ಯ ಅಲ್ಲ, ಅವರು ಸಾಕ್ಷಾತ್ ಭಗವಂತ. ನಾವು ಮನುಷ್ಯರಿದ್ದಾಗ ನಮಗೆ ಅನಿಸುತ್ತೆ ನಾವು ಒಬ್ಬರೇ ಹೇಗೆ ಜೀವನ ಮಾಡೋದಕ್ಕಾಗುತ್ತೆ, ನಮ್ಗೆ ಯಾರಾದ್ರೂ ಒಬ್ರು ಪಾರ್ಟ್ನರ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕೊನೆ ತನಕ ಹೇಗೆ ಜೀವನ ಮಾಡೋದಕ್ಕಾಗುತ್ತೆ ಅಂತ ಅನ್ಸುತ್ತೆ. ಆದ್ರೆ ಭಗವಂತ ಆಪ್ತಕಾಮ, ಅವರು ಸ್ವಯಂ ಅವರು ಸಂತೋಷವಾಗಿರ್ತಾರೆ. ಅವರಿಗೆ ಮತ್ತೊಬ್ಬರಿಂದ ಸಂತೋಷ ಪಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ಮತ್ತೊಬ್ಬರ ಸಪೋರ್ಟ್ ಬೇಕಿಲ್ಲ. ಸ್ವಯಂ ಅವರೇ ಎಲ್ಲರಿಗೂ ಸಪೋರ್ಟ್ ಕೊಡ್ತಾ ಇರೋದು. ಇನ್ನು ಅವ್ರಿಗೆ ಸಪೋರ್ಟ್ ಕೊಡೋರು ಯಾರಿರ್ತಾರೆ? ಅದಕ್ಕೋಸ್ಕರ ಭಗವಂತನ ಲೀಲೆಗಳೆಲ್ಲ ಇದೆಯಲ್ಲ, ಅದು ತುಂಬಾ ಅದ್ವಿತೀಯವಾಗಿದೆ. ಈ ಜಗತ್ತಿನಲ್ಲಿ ಎಲ್ಲರೂ ಬೇರೆ ಬೇರೆ ಹೀರೋಗಳಿಗೆ ಅವರು ಪೂಜೆ ಮಾಡ್ತಾರೆ.
ಎಲ್ಲರಿಗೂ ಯಾರಾದ್ರೂ ಜೀವನದಲ್ಲಿ ರೋಲ್ ಮಾಡೆಲ್ ಇರ್ಬೇಕು ಅಂತ ಇರುತ್ತೆ, ಹೌದಲ್ಲ? ಯಾರಿಗಾದ್ರೂ ಒಬ್ಬ, ನೀವು ವಿದ್ಯಾರ್ಥಿ ಆಗೋರು ಕೇಳಿ, ಇಲ್ಲ ಯಾರಿಗಾದ್ರೂ ಅನ್ಸುತ್ತೆ ನಿಮ್ಗೆ ಯಾರು ಫೇವ್ರೆಟ್ ಹೀರೋ? ಎಲ್ಲರೂ ಹೇಳ್ತಾರೆ. ಫೇವ್ರೆಟ್ ಹೀರೋಯಿನ್ ಯಾರು? ಎಲ್ಲರೂ ಹೇಳ್ತಾರೆ. ಅಂದ್ರೆ ಫೇವ್ರೆಟ್ ಯಾರಾದ್ರೂ ಒಬ್ರು ಇದ್ದಾರೆ, ಅವರ ಸತತವಾಗಿ ಚಿಂತನೆ ಮಾಡ್ತಾ ಇರ್ತಾರೆ, ಆರಾಧನೆ ಮಾಡ್ತಾ ಇರ್ತಾರೆ. ಆರಾಧನೆ ಎಲ್ಲಿ ತನಕ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಕಡೆ ಆ ವ್ಯಕ್ತಿಯ ಒಂದು ಮೂರ್ತಿ ಮಾಡ್ಬಿಡ್ತಾರೆ. ಒಬ್ರು ಹೀರೋ, ಸೌತ್ ಇಂಡಿಯನ್ ಅಲ್ಲಿ ಇದು ತುಂಬಾ ಭಾರಿ. ಫಿಲಂ ಆಕ್ಟರ್ ಹೀರೋ ಅವ್ರದ್ದು, ಹೀರೋಯಿನ್ ಅವ್ರದ್ದು ಕೆಲವು ಮಂದಿರಗಳಿದೆ. ಕೆಲವು ಸಲ ಅವ್ರದ್ದು ಅಭಿಷೇಕ ಮಾಡ್ತಾರೆ. ಕೆಲವು ಅವ್ರದ್ದು ಮಂದಿರ, ನಾನು ಅವ್ರ ಹೀರೋಗಳ ಹೆಸರೆಲ್ಲ ಈಗ ಹೇಳೋದಿಲ್ಲ, ಆದ್ರೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ನನಗಿಂತ ಹೆಚ್ಚು. ಆ ರೀತಿ ಹೀರೋಯಿನ್ಗಳದ್ದು ಎಷ್ಟೊಂದು ಪೂಜೆ ಆರಾಧನೆ ಮಾಡ್ತಾರೆ. ಅದೇ ಆ ಭಗವಂತನ ಆರಾಧನೆ ಪೂಜೆ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಎಷ್ಟೋ ನಾಯಕರ, ಆದ್ರೆ ಈ ಜಗತ್ತಿನಲ್ಲಿ ಅಂತ ನಾಯಕರು ಖಳನಾಯಕರೇ ಆಗಿರ್ತಾರೆ. ಆ ನಾಯಕರು ವಿಲನ್ಗಳೇ. ಅವ್ರ ಜೀವನದಲ್ಲಿ ನಾವು ನೋಡ್ತಾ ಇರ್ಬೋದು, ಎಷ್ಟೋ ಆ ಹೀರೋಯಿನ್ಗಳೇ ಜೈಲ್ನಲ್ಲಿ ಇರ್ತಾರೆ, ಈಗಲೂ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಿಜವಾಗಿಯೂ ನೋಡಕ್ ಹೋದ್ರೆ ಈ ಜಗತ್ತಿನಲ್ಲಿ ಯಾವ ಭೌತಿಕ ಸಂಸಾರದಲ್ಲಿರೋ ವ್ಯಕ್ತಿ ಆರಾಧನೆ ಮಾಡೋದಕ್ಕೆ ಪಾತ್ರನಲ್ಲ. ಆರಾಧನೆಗೆ ಪಾತ್ರನಾಗಿರೋ ವ್ಯಕ್ತಿ ಒಬ್ಬರೇ ಒಬ್ರು. ಯಾರವರು? ಭಗವಂತ. ಆ ಭಗವಂತನನ್ನ ಬಿಟ್ರೆ ಮತ್ತೆ ಯಾರು ಆರಾಧನೆಗೆ ಪಾತ್ರರಲ್ಲ. ಅದಕ್ಕೋಸ್ಕರ ಕೆಲವು ಸಲ ನಮಗೆ ಏನನ್ಸುತ್ತೆ, ನಮ್ಮ ಸತತವಾದಂತ ಚಿಂತನೆ, ಭೌತಿಕ ನಾವು ಮನಸ್ಸು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನಮ್ಮ ಚಿಂತನೆ ಈ ಭೌತಿಕ ಸಂಸಾರದಲ್ಲಿರುವಂತ ಹೀರೋಯಿನ್ಗಳಿಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ, ಅವರ ಚಿಂತನೆ ನಡೀತಾ ಇರುತ್ತೆ. ಆದ್ರೆ ನಮ್ಮ ಹೃದಯ ಯಾವಾಗ ಶುದ್ಧೀಕರಣ ಆಗುತ್ತೆ ಆಗ ಮಾತ್ರ ಭಗವಂತನ ಚಿಂತನೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ರೀತಿ ಭಗವಂತನ ಬಗ್ಗೆ ಹೆಚ್ಚು ನಾವು ಎಷ್ಟು ಕೇಳ್ತೀವಿ ಅಷ್ಟು ನಮಗೆ ಭಗವಂತನ ಬಗ್ಗೆ ಇದಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಕೆಲವು ಸಲ ಸಣ್ಣ ಮಕ್ಕಳು ಅಷ್ಟೇ, ಸಣ್ಣ ಮಕ್ಕಳಿಗೆ ನೀವೇನಾದ್ರೂ ಕೇಳಿದ್ರೆ ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ್ರೆ ಹೇಳ್ತಾರೆ ಬ್ಯಾಟ್ಮ್ಯಾನ್, ಸೂಪರ್ಮ್ಯಾನ್, ಹೀಮ್ಯಾನ್, ಈ ರೀತಿ ಅವರು ಬೇರೆ ಹೇಳ್ತಾ ಇದ್ದಾರೆ. ಈಗ ಹ್ಯಾರಿ ಪಾಟರ್, ಈ ರೀತಿನೂ ಎಷ್ಟೊಂದಿದೆ. ಈ ರೀತಿ ಏನಾಗೋಗ್ಬಿಡುತ್ತೆ, ಇದನ್ನೆಲ್ಲ ಕೇಳಿದಾಗ ನಮ್ಮ ಮನಸ್ಸು ಇನ್ನು ಕಲುಷಿತ ಆಗುತ್ತೆ. ಈಗ ನಾನು ರೀಸೆಂಟ್ ಆಗಿ ಎಷ್ಟೋ ನ್ಯೂಸ್ಗಳು ನೋಡ್ತಾ ಇದ್ರೆ ಎಷ್ಟೊಂದು ಕ್ರೈಮ್ಸ್ ನಡೀತಾ ಇದೆ, ಹೌದಲ್ಲ? ಈ ಕ್ರೈಮ್ಸ್ ಯಾಕೆ ನಡೀತಾ ಇದೆ ಸ್ವಲ್ಪ ನಾವು ಆಲೋಚನೆ ಮಾಡಿ. ಯಾಕೆ ನಡೀತಾ ಇದೆ ಈ ರೀತಿ ಕ್ರೈಮ್ಸ್? ಕಡಿಮೆ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ? ನೀವು ಹೇಳಿ. ಎಜುಕೇಶನ್ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ? ಎಜುಕೇಶನ್. ಎಷ್ಟು ಜನ ಮೊದಲು ಸ್ಕೂಲ್ಗೆ ಹೋಗ್ತಾ ಇದ್ರು, ಎಷ್ಟು ಜನ ಈಗ ಸ್ಕೂಲ್ಗೆ ಹೋಗೋರು ಡಿಗ್ರಿ ತಗೊಂಡಿರೋರು ಜಾಸ್ತಿ ಇದಾರ, ಕಡಿಮೆ ಇದಾರ? ಜಾಸ್ತಿ ಇದಾರೆ. ಕ್ರೈಮ್ ರೇಟ್ಸ್, ಸೂಯಿಸೈಡ್ ರೇಟ್ಸ್ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿದೆಯಾ? ಡೈವರ್ಸ್ ರೇಟ್ಸ್ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಾ ಇದೆಯಾ? ಯಾಕೆ? ಎಜುಕೇಶನ್ ಜಾಸ್ತಿ ಆಗ್ತಾ ಇದೆ, ಇವೆಲ್ಲ ಜಾಸ್ತಿ ಆಗ್ಬೇಕಾ ಕಡಿಮೆ ಆಗ್ಬೇಕಾ? ಅಂದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಏನ್ ಎಜುಕೇಶನ್ ಕೊಡ್ತಾ ಇದೀವಿ ನಾವು ಮಕ್ಕಳಿಗೆ? ಆ ಎಜುಕೇಶನ್ ಅಲ್ಲಿ ಒಂದು ಮಿಸ್ಸಿಂಗ್ ಇದೆ. ಏನು ಮಿಸ್ಸಿಂಗ್? ಅದು ಸಂಸ್ಕಾರ ಇಲ್ಲ, ಭಗವಂತನ ಬಗ್ಗೆ ಶ್ರದ್ಧೆ ಮೂಡಿಸ್ತಾ ಇಲ್ಲ. ಏನ್ ಮೂಡಿಸ್ತಾ ಇದೀವಿ ನಾವು? ಭೌತಿಕ ಪ್ರಪಂಚದಲ್ಲಿ ಇನ್ನು ಆಕರ್ಷಣೆ ಹೆಚ್ಚಾಗ್ತಾ ಇದೆ, ಮನಸ್ಸು ಇನ್ನು ಕಲುಷಿತ ಆಗ್ತಾ ಇದೆ, ನಮ್ಮ ನೆಗೆಟಿವ್ ಥಿಂಕಿಂಗ್ ಹೆಚ್ಚಾಗ್ತಾ ಇದೆ, ಸ್ಟ್ರೆಸ್ ಹೆಚ್ಚಾಗ್ತಾ ಇದೆ, ಅನರ್ಥಗಳು ಹೆಚ್ಚಾಗ್ತಾ ಇದೆ. ಯಾಕೆ? ನಾವು ಎಷ್ಟು ಭಗವಂತನಿಂದ ದೂರ ಹೋಗ್ತೀವಲ್ಲ ಅಷ್ಟು ಕತ್ತಲು ಹೆಚ್ಚಾಗುತ್ತೆ. ಈಗ ಸೂರ್ಯ ಉದಯ ಆಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ನಾವು ಸೂರ್ಯ ಉದಯ ಆಗ್ತಾ ಇರೋ ಕಡೆ ನಾವು ಮುಖ ಮಾಡಿದ್ರೆ ಏನಾಗುತ್ತೆ? ಬೆಳಕಿರುತ್ತೆ. ನಾವು ಸೂರ್ಯ ಉದಯಕ್ಕೆ ಆಪೋಸಿಟ್ ಏನಾದ್ರು ತಿರುಗ್ಬಿಟ್ರೆ ಏನಾಗ್ಬಿಡುತ್ತೆ? ನಾವೇನ್ ನೋಡ್ತೀವಿ? ಶ್ಯಾಡೋ ನೋಡ್ತೀವಿ. ಶ್ಯಾಡೋ ಅಂದ್ರೆ ನೆರಳು, ಅಲ್ಲಿ ಕತ್ತಲು. ನಾವು ಎಷ್ಟು ಭಗವಂತರ ಹತ್ರ ನೋಡ್ತಾ ಇರ್ತೀವಲ್ಲ ಅಷ್ಟು ನಾವು, ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಶುಭ್ರವಾಗಿರುತ್ತೆ, ಆಮೇಲೆ ಹೃದಯ ಶಾಂತವಾಗಿರುತ್ತೆ. ಅದೇ ಭಗವಂತನ ವಿರುದ್ಧವಾಗಿ ನಾವೇನಾದ್ರೂ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ರೆ ಏನಾಗ್ಬಿಡುತ್ತೆ? ಇನ್ನೂ ತೊಂದರೆಗಳು ಹೆಚ್ಚಾಗುತ್ತೆ, ಅಜ್ಞಾನ ಹೆಚ್ಚಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಶ್ರೀಮದ್ ಭಾಗವತದ ಚರ್ಚೆಯನ್ನ ಮಾಡ್ತಾ ಇರುವಾಗ ಏನಾಗುತ್ತೆ? ನಮ್ಮ ಮನಸ್ಸು ಶಾಂತವಾಗುತ್ತೆ.
ನಮ್ಮ ಮನಸ್ಸು ನಿರ್ಮಲವಾಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಪ್ರಿಯಾರಿಟಿ ಮಾಡ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಏನ್ ಪ್ರಿಯಾರಿಟಿ ಅಂತ ಹೇಳಿದ್ರೆ, ಪ್ರತಿದಿನ ನಾವು ಏನಾದ್ರೂ ಭಗವಂತನ ನಾಮ ಜಪ ಮಾಡಬೇಕು, ಸ್ವಲ್ಪ ಆದ್ರೂ ಶ್ರವಣ ಮಾಡಬೇಕು, ಸಾಧುಗಳ ಸಂಘ ಮಾಡಬೇಕು. ಸಾಧುಗಳ ಸಂಘ ಕೆಲವು ಸಲ ಈ ರೀತಿ ಪ್ರತಿದಿನ ಆಗದೆ ಇರ್ಬೋದು, ಅಟ್ಲೀಸ್ಟ್ ವಾರಕ್ಕೊಮ್ಮೆ ಮಾಡ್ಬೋದು. ಆ ರೀತಿ ಇಲ್ಲ, ತಿಂಗಳಿಗೊಮ್ಮೆ ಆದ್ರೂ ಒಂದ್ಸಲ ಮಾಡ್ಬೋದು. ಅದಕ್ಕೋಸ್ಕರ ಈ ರೀತಿ ಪ್ರಿಯಾರಿಟಿ ನಾವೇನ್ ಮಾಡ್ತಾ ಇರ್ತೀವಿ, ಆಗ ನಮ್ಮ ಜೀವನದಲ್ಲಿ ತುಂಬಾ ಅಗಾಧವಾದಂತಹ ನಾವು ಪರಿವರ್ತನೆಯನ್ನ ಕಾಣಬಹುದು. ರುಕ್ಮಿಣಿಯ ವಿವಾಹ ಚರ್ಚೆಯನ್ನ ಮಾಡ್ತಾ ಇರುವಾಗ ನಾವು ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ರುಕ್ಮಿಣಿ ಒಬ್ಬ ಸಾಧಾರಣ ಜೀವ ಅಲ್ಲ. ನಾವು ನೆನ್ನೆನೂ ಚರ್ಚೆ ಮಾಡ್ತಾ ಇದ್ವಿ. ರುಕ್ಮಿಣಿಯ ಬಗ್ಗೆ ಒಂದು ಶ್ಲೋಕ ಇದೆ ಇಲ್ಲಿ ಹಿಂದೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಹೇಳ್ತಾ ಇದ್ವಿ, ಭಗವಾನ್ ಅಪಿ ಗೋವಿಂದ ಉಪಯೇಮೆ ಕುರುದ್ವಹ ವೈದರ್ಭೀಂ ಭೀಷ್ಮಕಸ್ತಾಂ ಶ್ರಿಯೋ ಮಾತ್ರಾಂ ಸ್ವಯಂವರೇ. ಶ್ರಿಯ ಅವಳು ಸಾಕ್ಷಾತ್ ಲಕ್ಷ್ಮಿ, ನಮ್ಮ ರೀತಿ ಸಾಧಾರಣ ಜೀವ ಅಲ್ಲ. ನಾವು ಪುರುಷ ಶರೀರದಲ್ಲಿರ್ಬೋದು, ಇಲ್ಲ ಸ್ತ್ರೀಯ ಶರೀರದಲ್ಲಿರ್ಬೋದು, ಆದ್ರೆ ನಾವೆಲ್ಲರೂ ಜೀವ. ಆದ್ರೆ ಅವರು ಸಾಕ್ಷಾತ್ ಲಕ್ಷ್ಮಿ ಅಂದರೆ ಭಗವಂತನ ಶಕ್ತಿನೇ, ಭಗವಂತನ ಆರಾಧನೆ, ಸತತ ಆರಾಧನೆ ಮಾಡುವಂತಹ ಶಕ್ತಿ. ಅವ್ರು ಯಾರು ಅಂತ ಹೇಳಿದ್ರೆ, ಶಾಸ್ತ್ರದಲ್ಲಿ ಹೇಳಿದೆ, ಶ್ರಿಯ ಕಾಂತ ಕಾಂತ ಪರಮ ಪುರುಷ. ಆ ಲಕ್ಷ್ಮಿ ಯಾರು ಅಂತ ಹೇಳಿದ್ರೆ, ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಹೇಳ್ತಾ ಇದಾರೆ, ಆ ಭಗವಂತನ ವೈಕುಂಠ ಧಾಮದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, ಆ ಭಗವಂತನ ಸೇವೆ ಮಾಡೋದಕ್ಕಾಗಿ ಲಕ್ಷ್ಮಿ ಸಹಸ್ರ ಶತ ಸಂಭ್ರಮ. ಎಷ್ಟು ಲಕ್ಷ್ಮಿಯರಿದ್ದಾರೆ ಅಂತ ಹೇಳಿದ್ರೆ, ಲಕ್ಷ ಶತ ಸಂಭ್ರಮ, ಸಹಸ್ರ ಲಕ್ಷ ಅಂದ್ರೆ ಎಷ್ಟೊಂದು ಜನ ಇದ್ದಾರೆ ಲಕ್ಷ್ಮಿಯರು. ಅಲ್ಲಿರುವಂತವ್ರು ಎಲ್ಲರೂ ಲಕ್ಷ್ಮಿಯರೇ. ಆ ಭಗವಂತನ ಏನ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಏನ್ ಮಾಡ್ತಾ ಇದಾರೆ, ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈ ಜಗತ್ತಿನಲ್ಲಿ ವಿಷ್ಣುವಿನ ಇಲ್ಲ ನಾರಾಯಣನ ಆರಾಧನೆ ಜಾಸ್ತಿ ಮಾಡ್ತಾರೆ, ಲಕ್ಷ್ಮಿ ಆರಾಧನೆ ಜಾಸ್ತಿ ಮಾಡ್ತಾರೆ. ಲಕ್ಷ್ಮೀ ನಾರಾಯಣ ಈಗ ಇಬ್ಬರಲ್ಲಿ ಕಾಂಪಿಟಿಷನ್ ಏನಾದ್ರು ಇದ್ರೆ, ಲಕ್ಷ್ಮಿ ಆರಾಧನಾ ಮಾಡೋರು ಜಾಸ್ತಿ ಇದಾರ, ನಾರಾಯಣನ ಆರಾಧನೆ ಮಾಡೋರು ಜಾಸ್ತಿ ಇದಾರ? ಇಲ್ಲ, ಇಬ್ಬರಲ್ಲಿ ಚಾಯ್ಸ್ ಕೇಳಿದ್ರೆ ಎಷ್ಟು ಜನ ಲಕ್ಷ್ಮಿಗೆ ಆರಾಧನೆ ಮಾಡೋರು ಜಾಸ್ತಿ ಇದೀರಿ ಅಂತ ಹೇಳ್ತೀರಿ? ನಾರಾಯಣನಿಗೆ ಆರಾಧನೆ ಮಾಡೋರು ಎಷ್ಟು ಜನ ಇದ್ದಾರೆ? ಅಂದ್ರೆ ಈ ಜಗತ್ತಿನಲ್ಲಿ ಲಕ್ಷ್ಮಿ ಆರಾಧನೆ ಮಾಡೋರು ಜಾಸ್ತಿ. ಈಗ ನೋಡಿ, ಜನ್ಮಾಷ್ಟಮಿ ಇಲ್ಲ ಬೇರೆ ಬೇರೆ ವಿಷ್ಣುವಿನ ಪೂಜೆ ದಿನ ಬರುತ್ತಲ್ಲ, ಆಮೇಲೆ ವರಮಹಾಲಕ್ಷ್ಮಿ ದಿನ ಬರುತ್ತೆ, ಕೆಲವೇ ಹಿಂದಿನ ದಿನ ಆಯ್ತು. ಎಲ್ಲರೂ ಜಾಸ್ತಿ ಆರಾಧನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲರಿಗೂ ಜಾಸ್ತಿ ಏನ್ ಬೇಕು, ಲಕ್ಷ್ಮಿ ಬೇಕು. ಆದರೆ ನಾರಾಯಣ ಪರವಾಗಿಲ್ಲ, ನೀವು ಸ್ವಲ್ಪ ರೆಸ್ಟ್ ಮಾಡಿ, ನೀವು ನಿದ್ದೆ ಮಾಡ್ತಾ ಇದೀರಿ, ಹೆಂಗೋ ವೈಕುಂಠದಲ್ಲಿ ನಿದ್ದೆ ಮಾಡ್ತಾರಿ, ಲಕ್ಷ್ಮಿನ ಕಳ್ಸ್ಕೊಟ್ಬಿಡಿ ನಮ್ಗೆ ಮನೆಗೆ. ಆದ್ರೆ ಸ್ವಲ್ಪ ಆಲೋಚನೆ ಮಾಡಿ, ಯಾರಾದ್ರೂ ಮನೆಗೆ ಇನ್ವಿಟೇಷನ್ ಕೊಡೋದಕ್ಕೆ ಹೋಗ್ತಾರೆ, ಇನ್ವಿಟೇಷನ್ ಕೊಡುವಾಗ ಮದುವೆ ಇದೆ ಇಲ್ಲ ಯಾವ್ದೋ ಗೃಹ ಪ್ರವೇಶ ಸಮಾರಂಭ ಇದೆ, ಇನ್ವಿಟೇಷನ್ ಯಾರು ಕೊಡ್ತಾರೆ? ಮನೆ ಯಜಮಾನ್ರು ಕೊಡ್ತಾರ, ಅವರ ಪತ್ನಿ ಕೊಡ್ತಾರ? ಯಜಮಾನ್ರು ಕೊಡ್ತಾರೆ. ಇಲ್ಲ ಕೆಲವು ಸಲ ನೀವು ಹೋಗಿ ಸೆಪರೇಟ್ ಇನ್ವಿಟೇಷನ್ ಬರೀ ಅವ್ರ ಪತ್ನಿ ಕೊಟ್ಬಿಟ್ರೆ ಅವ್ರೇನ್ ಮಾಡ್ತಾರೆ? ಬರ್ತಾರೆ ಅವರು ಸಾಮಾನ್ಯವಾಗಿ ಬರೋದಿಲ್ಲ. ಒಬ್ಬರೇ ಪತ್ನಿ ಯಾವಾಗ್ಲೂ ಮನೆಯಿಂದ ದಾಟಿ, ಯಾರು ಈಗಿನ ಕಾಲದಲ್ಲಿ ಹೋಗ್ಬಿಡ್ಬೋದು, ಯಾಕೆಂದ್ರೆ ಸಭ್ಯತೆ ಅನ್ನೋದಿಲ್ಲ, ಒಬ್ಬೊಬ್ರು ಎಲ್ಲರೂ ತಿರುಗ್ಬಿಡ್ತಾರೆ. ಆದ್ರೆ ಯಾರು ಸಭ್ಯವಾಗಿರುವಂತಹ ವೈದಿಕ ಸಂಸ್ಕೃತಿಯಲ್ಲಿರೋರು ಹೋಗೋದಿಲ್ಲ. ಹೋದ್ರೆ ದಂಪತಿಗಳು ಇಬ್ಬರೇ ಹೋಗ್ತಾರೆ. ಲಕ್ಷ್ಮಿ ಎಲ್ಲ ಸಭ್ಯ, ಎಲ್ಲ ಲಕ್ಷಣ ಇರುವಂತವ್ರು, ಅವ್ರು ಹೇಗೆ ಹೋಗೋದಕ್ಕಾಗುತ್ತೆ? ಹೋದ್ರೂ ಅವ್ರು ಜಾಸ್ತಿ ಹೊತ್ತಿರೋದಿಲ್ಲ. ಅದಕ್ಕೋಸ್ಕರ ಲಕ್ಷ್ಮಿಗೆ ಏನ್ ಹೇಳ್ತಾರೆ? ಚಂಚಲ ಲಕ್ಷ್ಮಿ ಅಂತ ಹೇಳ್ತಾರೆ. ಎಲ್ಲಿ ಬರೀ ಲಕ್ಷ್ಮಿಯ ಪೂಜೆ ನಡೆಯುತ್ತೆ, ಅವಳು ಜಾಸ್ತಿ ಹೊತ್ತಿರೋದಿಲ್ಲ. ಅವಳು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಲ್ಲಿಂದ ಟಿಕೆಟ್ ತಗೊಂಡು ಹೋಗ್ಬಿಡ್ತಾರೆ. ನಾರಾಯಣ ಎಲ್ಲಿರ್ತಾರೆ ನೋಡಿ, ಲಕ್ಷ್ಮಿಯ ಶಾಶ್ವತ ಅಂತ ಸ್ಥಾನ ಎಲ್ಲಿದೆ? ನಾರಾಯಣನ ಪಾದ ಸೇವೆಯನ್ನ ಮಾಡೋದ್ರಲ್ಲೇ ಇದೆ.
ಅಂದ್ರೆ ನಾವು ನಿಜವಾಗಿಯೂ ಲಕ್ಷ್ಮಿಯ ಕೃಪಾ ಕಟಾಕ್ಷನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಾರಾಯಣನನ್ನು ಆರಾಧನೆ ಮಾಡ್ಬೇಕು. ಇಬ್ಬರನ್ನು ಒಟ್ಟಿಗೆ ಆರಾಧನೆ ಮಾಡಿದ್ರೆ ಇಬ್ರು ಬರ್ತಾರೆ. ಬರೀ ಲಕ್ಷ್ಮಿ ಇಲ್ಲ, ನೀವು ನಾರಾಯಣನ್ನ ಮಾತ್ರ ಕರೀರಿ, ಲಕ್ಷ್ಮಿ ತಂತಾನೆ ಬಂದ್ಬಿಡ್ತಾಳೆ. ಯಾಕೆ ಅಂತ ಹೇಳಿದ್ರೆ ಗಂಡ ಎಲ್ಲೋಗ್ತಾರೆ, ಹೆಂಡತಿ ಅಲ್ಲೇ ಫಾಲೋ ಮಾಡ್ಕೊಂಡ್ ಬಂದ್ಬಿಡ್ತಾರೆ ನೋಡಿ. ಅದಕ್ಕೋಸ್ಕರ ಭಗವಂತನನ್ನ ಯಾರಾದ್ರೂ ಶಕ್ತಿಮಾನನನ್ನ ಯಾರು ಪೂಜೆ ಮಾಡ್ತಾರೆ ಅವರಿಗೆ ಶಕ್ತಿಯ ಕೃಪೆಯೂ ಸಿಕ್ಬಿಡುತ್ತೆ. ಆದ್ರೆ ಇದು ಯಾರು ಸ್ವಲ್ಪ ಕಡಿಮೆ ಬುದ್ಧಿ ಇರುತ್ತೆ ಇದು ಅವ್ರಿಗೆ ಅರ್ಥ ಆಗೋದಿಲ್ಲ. ಅವರಿಗೆ ಏನನ್ಸುತ್ತೆ, ನಾವು ಬರೀ ಲಕ್ಷ್ಮಿಯ ಪೂಜೆಯನ್ನ ಮಾಡ್ಬಿಡೋಣ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಈಗ ಇಲ್ಲಿ ರುಕ್ಮಿಣೀಗ ವಿವಾಹ ಮಾಡ್ಕೊಳ್ಳೋದಕ್ಕೆ ಯಾವ ಪತಿಯನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅವಳು ತಿಳಿಸ್ಕೊಡ್ತಾ ಇದ್ದಾಳೆ. ಅಂತ ಹೇಳಿದ್ರೆ ರುಕ್ಮಿಣಿ ಒಬ್ಬ ಜೀವಿ, ನಮ್ಮೆಲ್ಲರಿಗೂ ಒಂದು ಸಂಕೇತವನ್ನ ತೋರಿಸ್ತಾ ಇದ್ದಾಳೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮಾಸ್ಟರ್, ಮಾಲೀಕ ಇಲ್ಲ ಯಜಮಾನರನ್ನ ಯಾರ ರೀತಿ ಆಯ್ಕೆಯನ್ನ ಮಾಡ್ಕೊಳ್ಬೇಕು. ಈ ಜಗತ್ತಿನಲ್ಲಿ ಎಲ್ಲರೂ ಯಾರಾದ್ರೂ ಸೇವೆಯನ್ನ ಮಾಡ್ಲೇಬೇಕಾಗುತ್ತೆ. ಯಾರಾದ್ರೂ ನಮ್ಮ ಮೇಲೆ ಮಾಸ್ಟರ್ ಇದ್ದೇ ಇರ್ತಾರೆ. ಯಾರಿಗೂ ನಾನೇ ಎಲ್ಲರಿಗೂ ಕಂಟ್ರೋಲರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಚೂಸ್ ಮಾಡ್ಕೊಳ್ಳೋದಕ್ಕೆ ಯಾರು ಪರ್ಫೆಕ್ಟ್ ಮಾಸ್ಟರ್ ಯಾರು? ಈಗ ರುಕ್ಮಿಣಿ ಹೇಳ್ತಾ ಇದ್ದಾಳೆ ಪರ್ಫೆಕ್ಟ್ ಮಾಸ್ಟರ್ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ಹೇಳಿ. ರುಕ್ಮಿಣಿ ಕೃಷ್ಣನ ಸಂಬಂಧ ಹೇಗಿದೆ ಅಂತ ಹೇಳಿದ್ರೆ ಜೀವ ಮತ್ತು ಭಗವಂತನ ಸಂಬಂಧ ಹೇಗಿರಬೇಕು ಅಂತ ಹೇಳಿ ರುಕ್ಮಿಣಿಯಿಂದ ತಿಳ್ಕೊಳ್ಬಹುದು ನಾವು. ರುಕ್ಮಿಣಿಯ ವಿವಾಹದಿಂದ ನಾವೆಲ್ಲರೂ ಏನ್ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಭಕ್ತಿ ಹೇಗೆ ಆ ಭಗವಂತನಿಗೆ ಮಾಡಬೇಕು ಅಂತ ಹೇಳಿ ರುಕ್ಮಿಣಿಯ ಕಲ್ಯಾಣದಿಂದ ನಾವು ತಿಳ್ಕೊಳ್ಬಹುದು. ಸೊ ನಾವು ಈಗ ರುಕ್ಮಿಣಿಯ ಕಲ್ಯಾಣ ಹೇಗಾಯ್ತು ಅಂತ ಹೇಳಿ ನಿನ್ನೆ ಏನ್ ಚರ್ಚೆ ಮಾಡ್ತಾ ಇದ್ವಿ ಅದನ್ನ ಜಾರಿಯಾಗಿ ಇಟ್ಕೊಳ್ಳೋಣ. ಈಗ ಮುಂದಿನ ಶ್ಲೋಕದಲ್ಲಿ ಭಗವಾನ್ ಭೀಷ್ಮಕ ಸುತಾಂ ರುಕ್ಮಿಣೀಂ ರುಚಿರಾನನಂ ರಾಕ್ಷಸೇನ ವಿಧಾನೇನ ಉಪಯೇಮೇ ಇತಿ ಶ್ರುತಂ. ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇದಾರೆ ಈ ರುಕ್ಮಿಣಿಯ ವಿವಾಹ ಹೇಗಾಯ್ತು ಅಂತ ಹೇಳಿದ್ರೆ ಅವಳು ತುಂಬಾ ಸುಂದರವಾಗಿರುವಂತಹ, ನೋಡಿ ಲಕ್ಷ್ಮಿ ಅಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿ, ಅದಕ್ಕೋಸ್ಕರ ತುಂಬಾ ಸುಂದರವಾಗಿದ್ದಳು. ಎಲ್ಲಾ ರೀತಿಯ ಲಕ್ಷಣಗಳು ಅವಳಲ್ಲಿತ್ತು. ಭೀಷ್ಮಕ ಸುತಾಂ, ಅವಳ ಮದುವೆ ಹೇಗಾಯ್ತು ಅಂತ ಹೇಳಿದ್ರೆ ರಾಕ್ಷಸೇನ ವಿಧಾನೇನ ಅಂತ ಹೇಳ್ತಾರೆ. ರಾಕ್ಷಸ ವಿವಾಹ ಅಂತ ಹೇಳಿದ್ರೆ ಏನು? ರಾಕ್ಷಸ ವಿವಾಹ ಅಂತ ಹೇಳಿದ್ರೆ ನಾನು ನೆನ್ನೆ ಚರ್ಚೆ ಮಾಡ್ತಾ ಇದ್ವಿ. ಕ್ಷತ್ರಿಯರು ಸಾಮಾನ್ಯವಾಗಿ ವಿವಾಹ ಹೇಗ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ಕೆಲವು ಸಲ ಬೇರೆ ಬೇರೆ ರೀತಿಯ ವಿವಾಹಗಳಿದೆ. ಗಂಧರ್ವ ವಿವಾಹ ಇದೆ, ರಾಕ್ಷಸ ವಿವಾಹ ಇದೆ. ಈ ರೀತಿ ಒಂದು ವಿವಾಹದ ರೀತಿ ವಿಧಾನ ಏನು ಅಂತ ಹೇಳಿದ್ರೆ ಈಗ ಕೆಲವು ಸಲ ಸ್ವಯಂವರ ನಡೆಯುತ್ತಲ್ಲ, ಆಗ ಎಷ್ಟೋ ರಾಜರು ಬರ್ತಾರೆ. ರಾಜರು ಬಂದು ಅವಳು ಸ್ವಯಂ ಆಯ್ಕೆಯನ್ನ ಮಾಡ್ಕೊಳ್ತಾಳೆ, ನನ್ನ ವರ ಯಾರಿರ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಸ್ವಯಂವರ ಅಂತ ಹೇಳ್ತಾರೆ. ಆದ್ರೆ ಕೆಲವು ಸಲ ಏನಾಗೋಗ್ಬಿಡ್ತಾ ಇತ್ತು, ಬೇರೆ ಬೇರೆ ರಾಜರು ಜಾಸ್ತಿ ಕಾಂಪಿಟೇಷನ್ ಮಾಡ್ತಾ ಇದ್ರೆ, ಒಬ್ಬ ವಧುವನ್ನೇ ಮದುವೆ ಮಾಡ್ಕೊಳ್ಬೇಕು ಕಾಂಪಿಟೇಷನ್ ಇದ್ದಾಗ ಕೆಲವು ಕ್ಷತ್ರಿಯ ರಾಜರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬೇರೆ ರಾಜರನ್ನೆಲ್ಲರಿಗೂ ಅವರ ಪರಾಕ್ರಮದಿಂದ, ವೀರತೆಯಿಂದ, ಶೌರ್ಯತೆಯಿಂದ ಅವರು ಸೋಲಿಸಿ ಮದುವೆನ ಮಾಡ್ಕೊಳ್ತಾ ಇದ್ರು. ಕೆಲವು ಸಲ ವಧುವನ್ನು ಅಪಹರಣ ಮಾಡ್ಕೊಳ್ತಾ ಇದ್ರು. ಸೊ ಈ ರೀತಿ ಕೃಷ್ಣ ರುಕ್ಮಿಣಿಯನ್ನ ಮದುವೆ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಈ ರಾಕ್ಷಸ ವಿಧಾನ ಅಂತ. ಯಾಕೆಂದ್ರೆ ಎಷ್ಟೊಂದು ಜನ ಇದ್ರು ಕಾಂಪಿಟೇಟರ್. ಯಾರೆಲ್ಲ ಇದ್ರು? ಜರಾಸಂಧ, ಶಲ್ವ, ಶಿಶುಪಾಲ, ಇವರೆಲ್ಲ ಇದ್ರು ಆಪೋಸಿಟ್ ಪಾರ್ಟಿನಲ್ಲಿ. ಇವರನ್ನೆಲ್ಲ ಕೃಷ್ಣ ಅವರನ್ನೆಲ್ಲ ಸೋಲಿಸಿ ರುಕ್ಮಿಣಿಯ ವಿವಾಹ ಆಯ್ತು. ಭಗವಾನ್ ಶ್ರೋತುಂ ಇಚ್ಛಾಮಿ ಕೃಷ್ಣಸ್ಯ ಅಮಿತ ತೇಜಸಃ ಯಥಾಮಾಗದ ಶಾಲ್ವಾದೀನ್ ಜಿತ್ವಾ ಕನ್ಯಾಂ ಉಪಾಹರತ್. ಈ ರೀತಿ ಕೃಷ್ಣ ರುಕ್ಮಿಣಿಯನ್ನ ಮದುವೆ ಮಾಡ್ಕೊಂಡ. ಈಗ ಮುಂದೆ ತುಂಬಾ ಮುಖ್ಯವಾದಂತಹ ಶ್ಲೋಕ ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇದ್ದಾರೆ. ಬ್ರಹ್ಮನ್ ಕೃಷ್ಣ ಕಥಾ ಪುಣ್ಯಾಃ ಮಾಧೇರ್ ಲೋಕಮಲಾಪಃ ಕೋನು ತೃಪ್ಯೇತ ಶೃಣ್ವಾನಃ ಶ್ರುತಗ್ನೋ ನಿತ್ಯ ನೂತನಾಃ. ಇದರಲ್ಲಿ ಹೇಳ್ತಾ ಇದ್ದಾರೆ
ಆ ಭಗವಂತನ ಕಥೆ, ಭಗವಂತನ ಕಥೆ ಈ ರೀತಿಯೆಲ್ಲ ಹೇಗಿದೆ ಅಂತ ಹೇಳಿದ್ರೆ ಅದು ಪುಣ್ಯ. ಪುಣ್ಯ ಅಂತ ಹೇಳಿದ್ರೆ ಅದು ತುಂಬಾ ಪುಣ್ಯವನ್ನ ಕೊಡುತ್ತೆ. ಭಗವಂತನ ಈ ರೀತಿಯ ಕಥೆಯನ್ನು ನಾವೇನು ಚರ್ಚೆ ಮಾಡ್ತಾ ಇರ್ತೀವಲ್ಲ ಅದೇನ್ ಕೊಡುತ್ತೆ? ಅದು ಪುಣ್ಯವನ್ನ ಕೊಡುತ್ತೆ. ಅದಷ್ಟೇ ಅಲ್ಲ, ಮಾಧ್ವಿ ಈ ಕಥೆಗಳೆಲ್ಲೂ ತುಂಬಾ ಮಧುರವಾಗಿದೆ. ನೋಡಿ, ರಾಮಾಯಣ ಯಾವಾಗ ಆಗಿದ್ದು? ಯಾವ ಯುಗದಲ್ಲಾಯ್ತು? ತ್ರೇತಾಯುಗದಲ್ಲಾಯ್ತು. 4 ಯುಗಗಳಿದೆ. ಯಾವ್ದೆಲ್ಲ 4 ಯುಗಗಳು? ಮೊದಲನೇದು ಯಾವುದು? ಸತ್ಯಯುಗ. ಸತ್ಯಯುಗ. ಎರಡನೇದು ತ್ರೇತಾಯುಗ. ಮೂರನೇದು ದ್ವಾಪರ ಯುಗ. ನಾವಿರೋದು ಕಲಿಯುಗ. ಇದೆಲ್ಲರಿಗೂ ಗೊತ್ತಿದೆ. ಈಗ ಸತ್ಯಯುಗದಲ್ಲಿ ಯಾವ ದೇವರು ಬಂದರು? ನರಸಿಂಹ. ತ್ರೇತಾಯುಗದಲ್ಲಿ ಯಾರು ಬಂದ್ರು? ರಾಮಚಂದ್ರ. ದ್ವಾಪರ ಯುಗದಲ್ಲಿ ಯಾರು ಬಂದ್ರು? ಶ್ರೀಕೃಷ್ಣ. ಕಲಿಯುಗದಲ್ಲಿ ಯಾರು ಬರ್ತಾರೆ? ಕಲ್ಕಿ ಇನ್ನು ಮುಂದೆ ಬರ್ತಾರೆ. ಕೊನೆಯಲ್ಲಿ ಎಲ್ಲರನ್ನು ಸಂಹಾರ ಮಾಡೋದಕ್ಕೆ ಬರ್ತಾರೆ. ಸೊ ಈ ರೀತಿ ಹೇಳ್ತಾ ಇದ್ರೆ ಮಾಧ್ವಿ ಈ ಕೃಷ್ಣನ ಕಥೆಗಳೆಲ್ಲ ಹೇಗಿದೆಯಲ್ಲ, ರಾಮಾಯಣ ನಡೆದಿದ್ದು ತ್ರೇತಾಯುಗದಲ್ಲಿ, ಆದ್ರೂ ಕಲಿಯುಗದಲ್ಲೂ ರಾಮಾಯಣದ ಕಥೆ ಚರ್ಚೆ ಮಾಡ್ತಾರೆ. ಯಾಕೆ? ಆಯ್ತು, ನಾರಾಯಣ ರೂಪ. ಮತ್ತೆ ಯಾಕೆ ಚರ್ಚೆ ಮಾಡ್ಬೇಕು? ಆಗೋಯ್ತಲ್ಲ ಅದು ತ್ರೇತಾಯುಗದಲ್ಲಿ. ಈಗ ಯಾಕೆ ಚರ್ಚೆ ಮಾಡ್ಬೇಕು? ಎಷ್ಟೊಂದು ಫಿಲಮ್ಗಳು ಬರುತ್ತೆ, ಎಷ್ಟೊಂದು ಸೀರಿಯಲ್ಗಳು ಬರುತ್ತೆ. 100 ವರ್ಷದ ಹಿಂದೆ ಯಾವ್ದಾದ್ರು ಇದೆಯಾ ಆ ರೀತಿ ಚರ್ಚೆ ಮಾಡೋರು? ಯಾಕೆ ಅಂದರೆ ಭಗವಂತನ ಲೀಲೆಗಳು ಎಷ್ಟು ಮಧುರವಾಗಿದೆ ಅಂತ ಹೇಳಿದ್ರೆ ಯುಗ ಯುಗಗಳಾದ್ರೂ ಅದು ಚರ್ಚೆ ಮಾಡ್ತಾನೆ ಇರ್ತಾರೆ. ನೀವು ಒಂದ್ಸಲ ರಾಮಾಯಣ ಕೇಳಿದ್ರು ಏನನ್ಸುತ್ತೆ? ಮತ್ತೊಮ್ಮೆ ಕೇಳ್ಬೇಕು ಅನ್ಸುತ್ತೆ. ಎಷ್ಟೇ ಕೇಳಿದ್ರು ಅದು ತೃಪ್ತಿ ಕೊಡೋದಿಲ್ಲ. ಯಾಕೆಂದ್ರೆ ಮಧುರತೆ ಇದೆ. ಅದನ್ನ ಎಷ್ಟೇ ನೀವು ಕೇಳಿದ್ರು ಪೂರ್ತಿ ಆದ್ಮೇಲೆ ಮತ್ತೊಂದ್ಸಲ ಏನನ್ಸುತ್ತೆ? ಮತ್ತೊಂದ್ಸಲ ಸ್ಟಾರ್ಟ್ ಮಾಡ್ಬೇಕು ಅನ್ಸುತ್ತೆ. ಹೌದಲ್ಲ? ಮಧುರವಾಗಿದೆ. ಕೃಷ್ಣನ ಲೀಲೆಗಳು ಅದೇ ರೀತಿ ಮಧುರವಾಗಿದೆ. ಲೋಕ ಮಲಾಪಹ, ಇದು ನೋಡಿ, ಇದರಲ್ಲಿ 4 ಗುಣಗಳು ಹೇಳಿದ್ದಾರೆ. ನಾನು ಇದೇನು ಮತ್ತೊಂದ್ಸಲ ಕೇಳ್ತೀನಿ ನಿಮ್ಗೆ, ನೀವೆಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು. ಭಗವಂತನ ಕಥೆಯ 4 ಗುಣಗಳಿದೆ. ಮೊದಲನೇದೇನು? ಪುಣ್ಯ. ಏನ್ ಕೊಡುತ್ತೆ ನಮ್ಗೆ? ಪುಣ್ಯವನ್ನ ಕೊಡುತ್ತೆ, ಅಂದ್ರೆ ಎಲ್ಲ ಮಂಗಳಕರ ಮಾಡುತ್ತೆ. ಎರಡನೇದೇನು? ಈಗ ತಾನೇ ಹೇಳಿದ್ದು, ಮಧುರವಾಗಿದೆ. ಮಧುರವಾಗಿದೆ. ಮೂರನೇದೇನು ಅಂತ ಹೇಳಿದ್ರೆ ಲೋಕಮಲಾಪಹ, ಇದು ನಮ್ಮ ದುರ್ಗುಣಗಳನ್ನ, ದುರಾಲೋಚನೆಗಳನ್ನ, ಆಮೇಲೆ ಅನರ್ಥಗಳನ್ನ ತೆಗೆದಾಕ್ಬಿಡುತ್ತೆ. ನಮ್ಮ ಹೃದಯ ಶುದ್ಧೀಕರಣ ಮಾಡ್ಬಿಡುತ್ತೆ. ಮೂರನೇದಿದು. 4ನೇದೇನು ಅಂತ ಹೇಳಿದ್ರೆ ನಿತ್ಯ ನೂತನ. ನಿತ್ಯ ನೂತನ ಅಂತ ಹೇಳಿದ್ರೆ ಪ್ರತಿದಿನ ನೀವು ಕೇಳಿದ್ರು ಫ್ರೆಶ್ ಇದ್ದಾಗೆ ಇರುತ್ತೆ. ನಿಮ್ಗೆ ಯಾವಾಗ್ಲೂ ಅನ್ಸೋದಿಲ್ಲ ಇದು ಹಳೇದಿದು, ಇದು ಬೇಡ ನನಗೀಗ. ಈಗ ನೋಡಿ, ನೆನ್ನೆ ಮಾಡಿರುವಂತ ಊಟ ಯಾರು ಇವತ್ತು ಮಾಡೋದಿಲ್ಲ. ಯಾಕೆಂದ್ರೆ ಅದು ಹಳೇದಾಗೋಗ್ಬಿಟ್ಟಿದೆ. ಅದೇ ಯಾವತ್ತು ಫ್ರೆಶ್ ತಿನ್ಬೇಕು ಅನ್ಸುತ್ತೆ. ಎಲ್ಲವೂ ನಮಗೆ ಫ್ರೆಶ್ ಇರೋದು ಬೇಕು. ಭಗವಂತನ ಲೀಲೆಗಳು ಎವರ್ ಫ್ರೆಶ್. ನೀವು ಎಷ್ಟೇ ಕೇಳಿದ್ರು ಮತ್ತೊಂದ್ಸಲ ಏನನ್ಸುತ್ತೆ? ಇದು ಮತ್ತೊಮ್ಮೆ ಕೇಳಬೇಕು ಅನ್ಸುತ್ತೆ. ಈ ರೀತಿ ಭಗವಂತನ ಲೀಲೆಗಳು ಎಲ್ಲ ಯಾವಾಗ್ಲೂ ಫ್ರೆಶ್ ಇರುತ್ತೆ. ಯಾಕೆ ಫ್ರೆಶ್ ಇರುತ್ತೆ ಅಂತ ಹೇಳೋದಕ್ಕೆ ನಿಮ್ಗೆ ಸಣ್ಣ ಒಂದು ಕತೆ ಹೇಳ್ತೀನಿ. ಒಮ್ಮೆ ಒಬ್ಬ ಭಾಗವತ ವಕ್ತಾರ, ಭಗವದ್ಗೀತೆ ಭಾಗವತವನ್ನ ಯಾರು ಪ್ರವಚನ ಕೊಡೋರು ತುಂಬಾ ಅದ್ಭುತವಾಗಿ ಅವ್ರು ಕೊಡ್ತಾ ಇದ್ರು. ಅದಕ್ಕೋಸ್ಕರ ಅವನಿಗೆ ಮತ್ತೊಂದು ಪಕ್ಕದಲ್ಲಿರುವಂತ ರಾಜ್ಯಕ್ಕೆ ಅವ್ರಿಗೆ ಕರೆದರು. ರಾಜ ಕರೆದ. ಅವ್ರಿಗೆ ಕರೆದ್ಬಿಟ್ಟು ಹೇಳ್ದ, ನೀವು ನನಗೆ ಈ ದಿನ ಬಂದ್ಬಿಟ್ಟು ಭಾಗವತದ ಯಾವ್ದಾದ್ರು ಕಥೆಯನ್ನ ನೀವು ವರ್ಣನೆ ಮಾಡಿ ಅಂತ ಹೇಳಿ. ಅವನು ತಯಾರಾಗ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದ. ಆಮೇಲೆ ಬಂದ್ರೆ ರಾಜ ಹೇಳ್ದ, ಇವತ್ತು ಎಷ್ಟೊಂದು ಕೆಲಸ ಇದೆ, ನನಗೆ ಇವತ್ತು ಫ್ರೀ ಟೈಮೇ ಇಲ್ಲ. ಸತ್ಸಂಗಕ್ಕೆ ಎಲ್ಲ ಮಾತಾಜಿಗಳು ಕರಿತಾ ಇದ್ದಾರೆ, ಎಲ್ಲ ಪ್ರಭುಜಿಗಳು ಕರಿತಾ ಇದ್ದಾರೆ, ಆದ್ರೆ ಇವತ್ತು ನನಗೆ ಸಮಯ ಇಲ್ಲ. ನೀವು ಮಾಡ್ಕೊಳ್ಳಿ ಸತ್ಸಂಗ, ನಾನೀಗ ಬೇರೆ ಕಾರ್ಯ ಇದೆ. ಆ ರೀತಿ ಎಷ್ಟೋ ಜನ ಕಾಲ್ ಮಾಡಿದ್ರೆ ನೀವೆಲ್ಲರೂ ಕಾಲ್ ಮಾಡ್ತಾ ಇರ್ತೀರಲ್ಲ, ಬೇರೆಯವ್ರಿಗೆಲ್ಲ ಕರೆದಿದ್ದೀರಿ, ಆದ್ರೆ ಎಲ್ಲರೂ ಬರೋದಿಲ್ಲ. ಈಗ ರಾಜನು ಬ್ಯುಸಿ ಆಗೋಗ್ಬಿಟ್ಟ. ಹೇಳ್ದ, ನನಗೆ ಇವತ್ತು ಸಮಯ ಇಲ್ಲ, ನೀವು ಮುಂದಿನ ವಾರ ಬಂದ್ಬಿಡಿ.
ಆಯ್ತು ಅಂತ ಹೇಳಿ ಇವನು ಮತ್ತೆ ಹೋದ. ಮತ್ತೆ ಅವನು ಮತ್ತೆ ಪ್ರಿಪೇರ್ ಆಗ್ಬಿಟ್ಟು ಮುಂದಿನ ವಾರ ಬಂದ. ಈಗ ರಾಜ ಅದೇ ರೀತಿ ಆ ದಿನಾನು ಬಿಸಿ ಆಗೋಗ್ಬಿಟ್ಟ. ನೋಡಿ, ನಾನು ಹೇಳ್ತಾ ಇದ್ನಲ್ಲ, ಮಾಯಾದೇವಿ ಏನ್ ಮಾಡ್ತಾಳೆ ಈ ಜಗತ್ತಿನಲ್ಲಿ, ನೀವೇನಾದ್ರು ಸತ್ಸಂಗಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಅದೇ ಸಮಯದಲ್ಲಿ ಬೇರೆ ಏನಾದ್ರು ಸಮಾರಂಭ ಪ್ರಾರಂಭ ಆಗ್ಬಿಡುತ್ತೆ, ಬೇರೆ ಯಾರ್ದೋ ಕಾಲ್ ಬಂದ್ಬಿಡುತ್ತೆ, ನೆಂಟರು ಬಂದ್ಬಿಡ್ತಾರೆ ಮನೆಯಲ್ಲಿ, ಇಲ್ಲ ಮನೆಯಲ್ಲಿ ಏನೋ ಕಾರ್ಯ ಬಂದ್ಬಿಡುತ್ತೆ, ಸತ್ಸಂಗಕ್ಕೆ ಹೋಗೋದಕ್ಕಾಗೋದಿಲ್ಲ. ಈ ರೀತಿ ಈ ರಾಜನು ಅದೇ ರೀತಿ ಆಗೋಯ್ತು. ವಾರ 2-3 ವಾರ ಆಗೋಯ್ತು. ಈಗ 4ನೇ ವಾರ ಮತ್ತೊಮ್ಮೆ ಈ ರಾಜ ಕರೆದ. ರಾಜನ್ಗೆ ಅನ್ನಿಸ್ತು ಈ ಸಲ ನಾನು ಬಿಡಬಾರ್ದು. ಆದ್ರೆ ಈ 4ನೇ ವಾರ ಏನಾಯ್ತು ಅಂತ ಹೇಳಿದ್ರೆ ಆ ಪ್ರವಚನ ಕೊಡೋರೇ ಬಂದಿಲ್ಲ. ಈಗ ರಾಜನಿಗೆ ಅನ್ನಿಸ್ತಾ ಇತ್ತು, ನಾನು ಮೋಸ್ಟ್ಲಿ ಏನ್ ಮಾಡಿದೀನಿ, ಏನೋ ಅಪರಾಧ ಮಾಡ್ಬಿಟ್ಟಿದೀನಿ, ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರೇ ಸ್ವತಃ ಅವ್ರ ಮನೆಗೆ ಹೋಗ್ಬಿಟ್ರು. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ಕೇಳೋದು ಪ್ರಾರಂಭ ಮಾಡಿದ್ರು, ನೀವು ದಯವಿಟ್ಟು ನಾನು ಇಲ್ಲೇ ಕುತ್ಕೊಂಡ್ಬಿಡ್ತೀನಿ, ನೀವೀಗ ಹೇಳಿ. ಆಗ ಅವನು ಕೇಳ್ತಾನೆ, ಯಾಕೆ ನೀವು ಬಂದಿಲ್ಲ ಅಂತ. ಆಗ ಆ ಪ್ರವಚನಕಾರರು ಹೇಳ್ತಾ ಇದ್ರು, ನಾ ಪ್ರತಿ ಸಲ ನಿಮ್ ಪ್ರವಚನ ಕೊಡೋದಕ್ಕೆ ಬರ್ತಾ ಇದ್ನಲ್ಲ, ನಾನು ಪ್ರತಿದಿನ ಓದಿ ಅದನ್ನ ಮತ್ತೊಮ್ಮೆ ನಾನು ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇದ್ದೆ. ನಾನು 2-3 ಸಲ ಪ್ರತಿಯೊಮ್ಮೆ ಬರ್ತಾ ಇರೋವಾಗ ನನಗೆ ಹೊಸ ಹೊಸ ರುಚಿ, ಹೊಸ ಹೊಸ ಸಾಕ್ಷಾತ್ಕಾರ ಆಗ್ತಾ ಇತ್ತು. ಈ ದಿನ ನನಗೆ ಆ ಭಗವಂತನ ಎಷ್ಟೊಂದು ಸಾಕ್ಷಾತ್ಕಾರ ಆಯ್ತು ಅಂತ ಹೇಳಿದ್ರೆ ನಾನು ಸಮಯ ಹೋಗಿದ್ದೇನೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ನಾನು ಮರ್ತೇ ಹೋಗ್ಬಿದೆ ಇವತ್ತು ಇಲ್ಲಿ ನಿಮ್ಮ ಆಸ್ಥಾನಕ್ಕೆ ಬರಬೇಕು ಅಂತ ಹೇಳಿ. ಅಂದ್ರೆ ಭಗವಂತನ ಚರಿತ್ರೆ ಇದೆಯಲ್ಲ, ಅದೇನದು ನಿತ್ಯ ನೂತನ. ಪ್ರತಿದಿನ ನಿಮಗೆ ಹೊಸ ಹೊಸ ರುಚಿ ಕೊಡುತ್ತೆ, ಹೊಸ ಹೊಸ ಅರ್ಥ ಕೊಡುತ್ತೆ. ಈ ಭೌತಿಕ ನ್ಯೂಸ್ ಪೇಪರ್ ಎಷ್ಟು ಸಲ ಓದ್ತಾರೆ? ಒಂದ್ಸಲ ಓದ್ತಾರೆ, ಮಾರನೇ ದಿನ ಅದನ್ನ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಆದ್ರೆ ಭಗವಂತನ ಭಗವದ್ಗೀತೆ ಭಾಗವತ ಆ ರೀತಿ ಹಾಕೋದಿಲ್ಲ. ಸೊ ಆ ರೀತಿ 4 ಭಗವಂತನ ಕಥೆಯ ಗುಣಗಳು. ಮೊದಲನೇದು ಯಾವುದು? ಪುಣ್ಯ. 2ನೇದು ವೆರಿ ಗುಡ್, ಮಧುರತೆ. 3ನೇದು ಲೋಕಮಲಾಪಹ. ಅಂದ್ರೆ ಏನದು? ಅಂದ್ರೆ ಏನ್ ಮಾಡುತ್ತೆ? ಶುದ್ಧೀಕರಣ ಮಾಡುತ್ತೆ. ವೆರಿ ಗುಡ್. 4ನೇದೇನು? ನಿತ್ಯ ನೂತನ. ವೆರಿ ಗುಡ್. ಸೊ ಈ ರೀತಿ ಭಗವಂತನ 4 ಗುಣಗಳು. ಈಗ ನೋಡಿ, ಈಗ ಶೃಂಗದೇವ ಗೋಸ್ವಾಮಿಗಳು ಪ್ರಾರಂಭ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಬಾದರಾಯಣರು ಈ ರೀತಿ ಹೇಳಿದ್ರು, ಹಿಂದೆ ವಿದರ್ಭ ದೇಶದಲ್ಲಿ ಭೀಷ್ಮಕ ಅಂತ ಒಬ್ಬ ಪರಾಕ್ರಮಿಯಾಗಿರುವಂತಹ ರಾಜ ಇದ್ದ. ಅವನಿಗೆ 5 ಜನ ಗಂಡು ಮಕ್ಕಳಿದ್ರು, ಒಬ್ರು ಹೆಣ್ಮಗಳು. ಆ 5 ಜನ ಗಂಡು ಮಕ್ಕಳ ಹೆಸರು ಏನು ಅಂತ ಹೇಳಿದ್ರೆ, ತುಂಬಾ ದೊಡ್ಡವನು, ಜ್ಯೇಷ್ಠ ಪುತ್ರ ಯಾರು ಅಂತ ಹೇಳಿದ್ರೆ ರುಕ್ಮಿ. ನೀವೆಲ್ಲರೂ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳಿ, ನಾ ಹೇಳ್ತಾ ಇದ್ದೀನಿ. ಅಣ್ಣನ ಹೆಸರೇನು? ರುಕ್ಮಿ. ಆಮೇಲೆ ರುಕ್ಮರಥ. ಎಲ್ಲರೂ ಹೇಳಿ. ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ. ಯಾರಾದ್ರೂ ಹೇಳ್ಬೋದು? ಅಣ್ಣನ ಹೆಸರೇನು? ರುಕ್ಮಿ. ಆಮೇಲೆ ರುಕ್ಮರಥ, ಆಮೇಲೆ ರುಕ್ಮಬಾಹು, ಆಮೇಲೆ ರುಕ್ಮ ಕೇಶ, ಆಮೇಲೆ ರುಕ್ಮ ಮಾಲಿ. ತುಂಬಾ ಸುಲಭ. ರುಕ್ಮ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಯಾರ ವರ್ಣ ತುಂಬಾ ಸುವರ್ಣ ರೀತಿ, ಆ ರೀತಿ ಇರುತ್ತೆ ಸುವರ್ಣ, ಅದಕ್ಕೋಸ್ಕರ ರುಕ್ಮ ಅಂತ ಹೇಳ್ತಾರೆ. ಈಗ ಅವಳ ತಂಗಿ, ಇವರೆಲ್ಲರ ತಂಗಿ ಯಾರು? ರುಕ್ಮಿಣಿ. ಇವಳು ತುಂಬಾ ಸುಂದರಿಯಾಗಿರುವಂತಹ, ತುಂಬಾ ಕಿರಿಯಳಾದವಳು, ಅದು ಶ್ರೇಷ್ಠವಾಗಿತ್ತು, ಈ ರೀತಿ ಹೇಳ್ತಾರೆ. ಈಗ ತುಂಬಾ ಮುಖ್ಯವಾಗಿರುವಂತಹ ಸನ್ನಿವೇಶ, ಅರಮನೆಗೆ ಬಂದು ಹೋಗುವ ಸಾಧುಗಳಿಂದ ಆ ಮುಕುಂದನ ಸೌಂದರ್ಯ, ಪರಾಕ್ರಮ, ದಿವ್ಯ ಗುಣ, ಶ್ರೀಮಂತಿಕೆ ಇದರೆಲ್ಲರ ಬಗ್ಗೆ ಕೇಳಿ ಅವನೇ ತನಗೆ ಅನುರೂಪನಾದ ಪತಿ ಎಂದು ರುಕ್ಮಿಣಿಯು ತೀರ್ಮಾನಿಸಿದಳು. ಸೋಪಶ್ರುತ್ಯ ಮುಕುಂದಸ್ಯ ರೂಪ ವೀರ್ಯ ಗುಣಶ್ರಿಯ ಗೃಹಾಗತೈರ್ಗೀಯಮಾನಾಸ್ತಂ ಮೇನೆ ಸದೃಶಂ ಪತಿಂ. ಹೇಳ್ತಾ ಇದ್ದಾರೆ, ಪ್ರತಿದಿನ, ಯಾಕೆಂದ್ರೆ ಭೀಷ್ಮಕ ರಾಜ ಬರೀ ಅವನು
ಪಾಲಿಟಿಕ್ಸ್ ಅಲ್ಲಿ ಇರೋರಿಗೆ ಭಗವಂತನ ಬಗ್ಗೆ ಚಿಂತೆ ಮಾಡೋದಕ್ಕೆ ಸಮಯ ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ನೀವು ಯಾರಿಗಾದರೂ ರಾಜಕೀಯದಲ್ಲಿ ಇರೋರಿಗೆ ಕರೀರಿ, ನಾವು ಭಾಗವತ ಚರ್ಚೆ ಮಾಡ್ತಾ ಇದೀವಿ, ಭಗವದ್ಗೀತೆ ಚರ್ಚೆ ಮಾಡ್ತಾ ಇದೀವಿ, ಏನೇಳಿ ಬರ್ತಾರೆ? ಅವ್ರು ಹೇಳ್ತಾರೆ ನೀವು ಮಾಡ್ತಾ ಇರಿ, ನಾವು ಬಂದು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ. ಆ ರೀತಿ ಯಾರು ಕುತ್ಕೊಳ್ಳೋದಿಲ್ಲ, ಇದನ್ನೆಲ್ಲ ಚರ್ಚೆ ಮಾಡ. ಆದ್ರೆ ಭೀಷ್ಮಕ ದೊಡ್ಡ ರಾಜನಾಗಿದ್ರು, ಅವರ ಆಸ್ಥಾನದಲ್ಲಿ ಸತತವಾಗಿ ನಾರದ ಮುನಿ ಬೇರೆ ಬೇರೆ ಸಾಧುಗಳು ಬರ್ತಾ ಇದ್ರು. ಯಾಕೆಂದ್ರೆ ಈ ರಾಜನು ಒಬ್ಬ ರಾಜರ್ಷಿ ಆಗಿದ್ದ. ಯಾವಾಗ ಸಾಧುಗಳು ಬರ್ತಾರಲ್ಲ, ಸಾಮಾನ್ಯವಾಗಿ ಬಂದಾಗ ಅವರು ಭೌತಿಕ ವಿಷಯದ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಸಾಧುಗಳ ಲಕ್ಷಣ ಏನು ಅಂತ ಹೇಳಿದ್ರೆ, ಅವರಿಗೆ ಭೌತಿಕ ಜಗತ್ತಿನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾರೆ? ಆಧ್ಯಾತ್ಮಿಕ ಚರ್ಚೆ ಮಾಡ್ತಾರೆ, ಭಗವಂತನ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಒಂದೇ ಒಂದು ಗುರಿ ಇರೋದು, ಈ ಜಗತ್ತಿನಲ್ಲಿರುವಂತ ಎಲ್ಲಾ ಜೀವಿಗಳು ಭಗವಂತನನ್ನ ಮರೆತು ಬಿಟ್ಟಿದ್ದಾರೆ. ನಮ್ಮ ಸಾಧುಗಳ ಕರ್ತವ್ಯ ಏನು ಅಂತ ಹೇಳಿದ್ರೆ, ಅವರಿಗೆ ಭಗವಂತನ ಬಗ್ಗೆ ಸ್ಮರಣೆ ಮಾಡಿಸೋದು, ಭಗವಂತನ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ಳೋದು, ಇದೊಂದೇ ಅವರ ಗುರಿ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ? ಬೇರೆ ಬೇರೆ ಕಡೆ ತಿರುಗ್ತಾ ಇರ್ತಾರೆ. ಇವರ ಆಸ್ಥಾನದಲ್ಲಿ ಸತತವಾಗಿ ನಾರದ ಮುನಿಯವರು ಬರ್ತಾ ಇದ್ರು. ನಾರದ ಮುನಿಯವರ ಕರ್ತವ್ಯ ಏನು? ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ಚರ್ಚೆ ಮಾಡೋದು. ಕೃಷ್ಣನ ಬಗ್ಗೆ ಎಷ್ಟು ಚರ್ಚೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ರುಕ್ಮಿಣಿ ಸದಾ ಪಕ್ಕದಲ್ಲೇ ಕೂತ್ಕೊಂಡು ಸದಾ ನಾರದ ಮುನಿ ಹೇಳ್ತಾ ಇರೋದು ಸಂಪೂರ್ಣವಾಗಿ ಕೇಳಿಸ್ತಾ ಇದ್ರು. ಸಾಮಾನ್ಯವಾಗಿ ಸಣ್ಣ ಮಕ್ಕಳಿದ್ದಾಗ ಸ್ವಲ್ಪ ಚಂಚಲತೆ ಇರುತ್ತೆ, ಅಷ್ಟು ಭಗವಂತನ ಬಗ್ಗೆ ಚರ್ಚೆ ಮಾಡೋದು ಅಷ್ಟು ರುಚಿ ಇರೋದಿಲ್ಲ. ಆದರೆ ರುಕ್ಮಿಣಿಯ ಮಹಾನತೆ, ಅವಳ ಗಿರಿಮೆ ಎಷ್ಟಿತ್ತು ಅಂತ ಹೇಳಿದ್ರೆ, ಅವಳು ಸಂಪೂರ್ಣವಾಗಿ ನಾರದ ಮುನಿ ಹೇಳ್ತಾ ಇದ್ದ ಎಲ್ಲವನ್ನೂ ಕೇಳಿಸ್ಕೊಳ್ತಾ ಇದ್ರು. ಅದು ಕೇಳಿಸ್ಕೊಂಡಿರೋ ಫಲ ಏನು ಅಂತ ಹೇಳಿದ್ರೆ, ಅವಳಿಗೆ ಭಗವಂತ ಆ ಮುಕುಂದನ ಮೇಲೆ ಆಕರ್ಷಣೆ ಹೆಚ್ಚಾಯ್ತು. ಅದೆಷ್ಟು ಹೆಚ್ಚಾಯ್ತು ಅಂತ ಹೇಳಿದ್ರೆ, ಅವಳು ತೀರ್ಮಾನ ಮಾಡಿಬಿಟ್ಲು, ಅವರನ್ನ ಬಿಟ್ಟು ನಾನು ಮತ್ತೆ ಯಾರನ್ನು ಈ ಜಗತ್ತಿನಲ್ಲಿ ಮದುವೆ ಮಾಡ್ಕೊಳ್ಳೋದಿಲ್ಲ, ಮದುವೆ ಮಾಡ್ಕೊಂಡ್ರೆ ಆ ಮುಕುಂದನನ್ನ ಮಾತ್ರ. ಇಷ್ಟೊಂದು ಅವಳ ಆಕರ್ಷಣೆ ಹೆಚ್ಚಾಗೋಯ್ತು. ಯಾವುದ್ರ ಮೇಲೆ ಆಕರ್ಷಣೆ ಹೆಚ್ಚಾಯ್ತು? ಈ ಜಗತ್ತಿನಲ್ಲೂ ಎಷ್ಟೊಂದು ಲವ್ ಸ್ಟೋರೀಸ್ ಇದೆ. ಲವ್ ಸ್ಟೋರೀಸ್ಗೆ ಏನು ಕಡಿಮೆ ಇಲ್ಲ, ಲವ್ ಸ್ಟೋರಿ ಇನ್ನೂ ಹೆಚ್ಚಾಗ್ತದೆ. ಈಗ ನಮ್ಗೆ ಅನ್ನಿಸ್ಬೋದು, ರುಕ್ಮಿಣಿ ಮತ್ತೆ ಕೃಷ್ಣನ ನಡುವೆ ನಡೆದಿರೋದು ಇದೊಂದು ಲವ್ ಸ್ಟೋರಿನೇ. ಈ ಭೌತಿಕ ಜಗತ್ತಿನಲ್ಲಿ ನಡೆಯೋ ಲವ್ ಸ್ಟೋರಿ ಮತ್ತೆ ಭಗವಂತ ಕೃಷ್ಣ ಮತ್ತೆ ರುಕ್ಮಿಣಿ ನಡುವೆ ನಡುವಂತ ಲವ್ ಸ್ಟೋರಿ ಆಲ್ ಟುಗೆದರ್ ಡಿಫ್ರೆಂಟ್. ಯಾಕೆ? ಈ ಭೌತಿಕ ಜಗತ್ತಿನಲ್ಲಿ ನಡೆಯೋ ಲವ್ ಅದು ಕಾಮದಿಂದ ಪ್ರೇರಣೆ ಆಗಿರುತ್ತೆ. ಆದ್ರೆ ಭಗವಂತನ ನಡುವೆ ಇದು ನಡೆದ ಯಾವುದರಿಂದ ಪ್ರೇರಣೆ ಆಗ್ತದೆ? ಪ್ರೇಮದಿಂದ ಪ್ರೇರಣೆ ಆಗಿದೆ, ಭಕ್ತಿಯಿಂದ ಪ್ರೇರಣೆ ಆಗಿದೆ. ಯಾವುದರಲ್ಲಿ ಆಕರ್ಷಣೆ ಆಯ್ತು ನೋಡಿ ಹೇಳ್ತಾ ಇದ್ದಾರೆ, ರೂಪ ವೀರ್ಯ ಗುಣಶ್ರಿಯ. ಭಗವಂತನ ಸೌಂದರ್ಯದ ಮೇಲೆ, ಭಗವಂತನ ವೀರ್ಯದ ಮೇಲೆ, ಭಗವಂತನ ಗುಣಗಳ ಮೇಲೆ ಮತ್ತು ಭಗವಂತನ ಶ್ರಿಯ, ಇದೆಲ್ಲವನ್ನು ಕೇಳಿ 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 ಭಗವಂತ ಹೇಗೆ ಭಕ್ತ ವತ್ಸಲ, ಆ ಭಕ್ತರಿಗೆ ಭಗವಂತ ಏನ್ ಮಾಡೋದಕ್ಕೂ ಸಿದ್ಧನಾಗಿರ್ತಾನೆ. ಇದನ್ನ ಕೇಳಿ ರುಕ್ಮಿಣಿಗೆ ಆ ಭಗವಂತನಲ್ಲಿ ಅದೆಷ್ಟು ಆಕರ್ಷಣೆ ಆಯ್ತು ಅಂತ ಹೇಳಿದ್ರೆ, ಅವಳು ತೀರ್ಮಾನ ಮಾಡ್ಬಿಟ್ಲು ಕೃಷ್ಣನ ಮಾತ್ರ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿ. ಆ ರೀತಿ ತೀರ್ಮಾನ ಮಾಡ್ಕೊಂಡ್ಮೇಲೆ ನೋಡಿ, ಇದಕ್ಕೋಸ್ಕರ ಇದರಿಂದ ನಮಗೆ ಗೊತ್ತಾಗುತ್ತೆ ಶ್ರವಣ ಮಾಡೋದು ಎಷ್ಟು ಮುಖ್ಯ ಅಂತ. ರುಕ್ಮಿಣಿಯಿಂದ ನಾವು ಏನ್ ಕಲ್ತ್ಕೊಳ್ಬಹುದು ಅಂತ ಹೇಳಿದ್ರೆ, ಶ್ರವಣ ಮಾಡೋದ್ರಿಂದ ಫಲ ಏನ್ ಸಿಗುತ್ತೆ ಅಂತ. ನಾನೊಂದು ಶ್ಲೋಕ ಹೇಳ್ತೇನೆ, ತಾವೆಲ್ಲರೂ ಹೇಳಿ. ಶೃಣ್ವತಾಂ ಶ್ರದ್ಧೆಯ ನಿತ್ಯಂ ಗೃಣತಶ್ಚ ಸ್ವಚೇಷ್ಟಿತಂ ಕಾಲೇನ ನಾತಿ ದೀರ್ಘೇನ ಭಗವಾನ್ ವಿಶತೆ ಹೃದಯ. ತುಂಬಾ ಅದ್ಭುತವಾದಂತ ಶ್ಲೋಕ ಹೇಳ್ತಾ ಇದ್ದಾರೆ. ಶೃಣ್ವತಾಂ ಶ್ರದ್ಧೆಯ ನಿತ್ಯಂ. ನಾವು ಭಗವಂತನ ಲೀಲೆಗಳನ್ನ, ಭಗವಂತನ ಬಗ್ಗೆ ಶ್ರದ್ಧೆಯಿಂದ, ಮೊದಲನೇದು ಶ್ರದ್ಧೆ ಅಂತ ಹೇಳಿದ್ರೆ ಏನು? ಭಕ್ತಿ, ಶ್ರದ್ಧೆ, ವಿಶ್ವಾಸದಿಂದ. ಆಮೇಲೆ ಶ್ರದ್ಧೆ ಅಂತ ಹೇಳಿದ್ರೆ ಮತ್ತೊಂದು ಬರುತ್ತೆ ಆದರದಿಂದ, ಗೌರವದಿಂದ, ಆದರದಿಂದ, ಭಕ್ತಿ ಭಾವನೆಯಿಂದ ನಾವು ಯಾವಾಗ ಶ್ರದ್ಧೆಯಿಂದ ಕೇಳ್ತೀವಿ. ಶ್ರದ್ಧೆಯ ನಿತ್ಯಂ. ನಿತ್ಯಂ ಅಂತ ಹೇಳಿದ್ರೆ ಪ್ರತಿದಿನ. ಕೆಲವು ಸಲ ನಮ್ಗೆ ಅನ್ಸುತ್ತೆ
ಭಾಗವತ ಸಪ್ತಾಹ ಮಾಡ್ಬೇಕು. ಯಾವಾಗ? ವರ್ಷಕ್ಕೊಮ್ಮೆ. ಕೆಲವರು ಹೇಳ್ತಾರೆ ನಾವು ದೊಡ್ಡ ಕೃಷ್ಣ ಭಕ್ತರು. ಹೇಗೆ ಕೃಷ್ಣ ಭಕ್ತರು ಅಂತ ಹೇಳಿದ್ರೆ ಕೇಳ್ತಾರೆ, ನಾವು ಪ್ರತಿ ವರ್ಷ ರೆಗ್ಯುಲರ್ ಆಗಿ ಜನ್ಮಾಷ್ಟಮಿಗೆ ಹೋಗ್ತೀವಿ, ವರ್ಷಕ್ಕೊಮ್ಮೆ ಹೋಗ್ಬಿಡ್ತೀವಿ, ಕೃಷ್ಣನ ಮಂದಿರಕ್ಕೆ ಹೋಗ್ತೀವಿ, ಆಮೇಲೆ ಜನ್ಮಾಷ್ಟಮಿ ಮಾಡ್ತೀವಿ, ನಾವು ದೊಡ್ಡ ಕೃಷ್ಣ ಭಕ್ತರು. ಆದ್ರೆ ಕೃಷ್ಣ ಭಕ್ತರು ಅಂತ ಹೇಳಿದ್ರೆ ಸಂಕೇತ ಏನು? ಶ್ರದ್ಧೆಯ ನಿತ್ಯಂ. ನಿತ್ಯಂ ಅಂತ ಹೇಳಿದ್ರೆ ಪ್ರತಿದಿನ ಆಗ್ಬೇಕು. ಭಗವಂತನ ಸ್ಮರಣೆ ಪ್ರತಿದಿನ ಆಗ್ಬೇಕು. ಭಗವಂತನ ನಾಮ ಜಪ ಹೇಗಾಗ್ಬೇಕು? ಪ್ರತಿದಿನ ಆಗ್ಬೇಕು. ಭಗವಂತನ ಭಾಗವತದ ಚರ್ಚೆಯ ಶ್ರವಣ ಪ್ರತಿದಿನ. ಸೊ ಶೃಣ್ವತಾಂ ಶ್ರದ್ಧೆಯ ನಿತ್ಯಂ ಗೃಣತಶ್ಚ ಸ್ವಚೇಷ್ಟಿತಂ. ಈಗ ಕೆಲವು ಸಲ ಅನ್ನಿಸ್ಬೋದು ನಮಗೆ, ಪ್ರಭುಜಿ ಆದ್ರೆ ಅಷ್ಟೊಂದು ರುಚಿ ಇಲ್ಲ ನನಗೆ, ಏನ್ ಮಾಡೋದು? ಕೆಲವು ಸಲ ಇಷ್ಟ ಆಗುತ್ತೆ, ಕೇಳಬೇಕು ಅನ್ಸುತ್ತೆ, ಆದ್ರೆ ಕೆಲವು ಸಲ ಅನ್ಸುತ್ತೆ ಜಾಸ್ತಿ ಆಗೋಯ್ತು. ಈಗ ಸ್ವಲ್ಪ ನಾವು ಪಕ್ಕದ ಮನೇಲಿ ಹೋಗಿ ಸ್ವಲ್ಪ ಮನೆ ಕತೆ, ಮನೆ ರಾಮಾಯಣ ಸ್ವಲ್ಪ ಅದನ್ನ ಕೇಳೋಣ. ಈ ರಾಮಾಯಣ ಕೇಳಿ ಇದು ಸ್ವಲ್ಪ ಬೋರ್ ಆಗೋಗಿದೆ, ಪಕ್ಕದ ಮನೆ ರಾಮಾಯಣ ಕೇಳೋಣ. ಈಗ ಪಕ್ಕದ ಮನೇಲಿ ಏನ್ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ, ಮಹಾಭಾರತ ಯುದ್ಧ ನಡೀತಾ ಇದೆ, ಅದರಲ್ಲಿ ಸ್ವಲ್ಪ ರುಚಿ ಇದೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದಿರುವಂತ ಕತೆ, ಭಗವದ್ಗೀತೆ ಸ್ವಲ್ಪ ರುಚಿ ಇಲ್ಲ ನನಗೆ ಅನ್ಸುತ್ತೆ. ನಮ್ಗೆ ಕೆಲವು ಸಲ, ನಿಮ್ಗೆಲ್ಲರಿಗೂ ತುಂಬಾ ಉತ್ಸಾಹ ಇದೆ, ನಿಮ್ಗೆಲ್ಲ ಅನ್ಸೋದಿಲ್ಲ, ಆದ್ರೆ ಕೆಲವು ಸಲ ಕೆಲವ್ರಿಗೂ ಅನ್ಸುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಸ್ವಚೇಷ್ಟಿತಂ. ಸ್ವಚೇಷ್ಟಿತಂ ಅಂತ ಹೇಳಿದ್ರೆ ಸ್ವಲ್ಪ ನಾವು ಪರಿಶ್ರಮ ಹಾಕಿ ಕೇಳಬೇಕು. ಭಗವಂತನ ಕಥೆಯನ್ನ ಕೇಳಬೇಕಾದ್ರೆ ಪರಿಶ್ರಮ ಹಾಕಬೇಕು. ಕೆಲಸ ನಾಮ ಜಪ ಮಾಡ್ಬೇಕಂದ್ರೆ ಪರಿಶ್ರಮ ಬರಬೇಕು. ಕೆಲವು ಸಲ ಜಪ ಮಾಡೋದಕ್ಕಾಗತ್ತೆ, ಮನಸ್ಸು ಹೇಳುತ್ತೆ ಇವತ್ತು ಮಾಡು ಅಂತ, ನಾಳೆ ಹೇಳುತ್ತೆ ಮಾಡಬೇಡ, ಇವತ್ತು ನೀನು ತುಂಬಾ ಬಿಸಿದೆ, ಎಷ್ಟೊಂದು ಕೆಲಸ ಇದೆ ಮನೆಯಲ್ಲಿ, ಆಮೇಲೆ ಎಲ್ಲ ಬೇರೆ ಬೇರೆ ಕಾರ್ಯಗಳೆಲ್ಲ ಇದೆ, ಇವತ್ತು ಮಾಡಬೇಡ. ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ. ಅದು ಕೆಲವು ಸಲ ಭಕ್ತಿ ಮಾಡು ಅನ್ಸುತ್ತೆ, ಮತ್ತು ಕೆಲವು ಸಲ ಮಾಡಬೇಡ ಅಂತ ಹೇಳುತ್ತೆ. ಆದ್ರೆ ನಾವು ಮನಸ್ಸನ್ನ ಸೈಡ್ಗೆ ಇಡಬೇಕು. ಯಾರ ಮಾತು ಕೇಳಬೇಕು? ಭಗವಂತ. ಸಾಧುಗಳು ಏನ್ ಹೇಳ್ತಾರೆ ಅದನ್ನ ಕೇಳಬೇಕು. ಸ್ವಚೇಷ್ಟಿತಂ ಅಂದ್ರೆ ಪ್ರತಿದಿನ ಮಾಡಬೇಕು, ಸ್ವಚೇಷ್ಟಿತಂ. ಅದಾದ್ಮೇಲೆ ಈ ರೀತಿ ಏನಾದ್ರು ಮಾಡಿದ್ರೆ ಫಲ ಏನ್ ಸಿಗುತ್ತೆ ಗೊತ್ತಾ? ತಿಳ್ಕೊಳ್ಬೇಕಂತ ಆಸೆ ಇದೆ. ಫಲ ಏನು ಅಂತ ಭಗವಂತ ಹೇಳ್ತಾ ಇದ್ದಾರೆ, ಕಾಲೇನ ನ ಅತಿ ದೀರ್ಘೇನ, ತುಂಬಾ ಬೇಗ, ನ ಅತಿ ದೀರ್ಘೇನ, ತುಂಬಾ ದೀರ್ಘ ಅಲ್ಲ, ತುಂಬಾ ಹತ್ತಿರದ ಸಮಯದಲ್ಲಿ ಏನಾಗತ್ತೆ ಅಂದ್ರೆ ಭಗವಾನ್ ವಿಶತೆ ಹೃದಯ, ಆ ಭಗವಂತ ನಮ್ಮ ಹೃದಯದಲ್ಲಿ ಬರ್ತಾರೆ. ಹರಿಬೋಲ್. ಆ ಭಗವಂತ ನಮ್ಮ ಹೃದಯದಲ್ಲಿ ಹೇಗೆ ಬರ್ತಾರೆ ಅಂತ ಹೇಳಿದ್ರೆ, ನಾವು ಶೃಣ್ವತಾಂ ಶ್ರದ್ಧೆಯ ನಿತ್ಯಂ ಗೃಣತಸ್ಥ ಸ್ವಚೇಷ್ಟಿತ ಮಾಡಿದ್ರೆ ಭಗವಂತ ಬಂದ್ಬಿಡ್ತಾರೆ. ರುಕ್ಮಿಣಿಯ ಯಶಸ್ಸು, ಸಕ್ಸಸ್, ಅವಳು ಹೇಗೆ ಭಗವಂತನ ಅಷ್ಟು ಪರಮ ಭಕ್ತಿ ಆಗಿದ್ಲು ಅಂತ ಹೇಳಿದ್ರೆ ಬರೀ ಕೇಳಿನೇ, ಸತತವಾಗಿ ಕೇಳದ್ದು. ಆ ರೀತಿಯಾಗಿ ಭಗವಂತನ ವಿಶೇಷವಾದಂಥ ಆಕರ್ಷಣೆ ಬೆಳೀತು. ಆಕರ್ಷಣೆ ಬೆಳೆದು ಏನಾಯ್ತು ಅಂತ ಹೇಳಿದ್ರೆ ನೋಡಿ, ಮುಂದೆ ಹೇಳ್ತಾಳೆ, ತಾಂ ಬುದ್ಧಿ ಲಕ್ಷಣ ಔದಾರ್ಯ ರೂಪಶೀಲ ಗುಣಾಶ್ರಯಾಂ ಕೃಷ್ಣಶ್ಚ ಸದೃಶೀಂ ಭಾರ್ಯಾಂ ಸಮೋದ್ವೋಡುಂ ಮನೋದಧೆ. ರುಕ್ಮಿಣಿಗೆ ಈಗ ನೋಡಿ, ನಾವು ಯಾವಾಗ ಭಕ್ತಿ ಮಾಡ್ತಾ ಇದ್ರೆ ನಮ್ಗೆ ಕೆಲಸ ಎಲ್ಲ ಅನ್ಸುತ್ತೆ, ನನ್ನ ಜೀವನದಲ್ಲಿ ಕಷ್ಟನೂ ಬರ್ತಾ ಇದೆ, ನಾವು ಮಾಡ್ತಾ ಇರೋ ಭಕ್ತಿ ಭಗವಂತ ನೋಡ್ತಾ ಇದ್ದಾನೋ ಇಲ್ವೋ? ನಾನು ಕೆಲವು ಸಲ ಹೋಗಿ ಪೂಜೆ ಮಾಡ್ತಾ ಇದ್ದೀನಿ, ಕೆಲವು ಸಲ ಹೋಗಿ ಪ್ರಾರ್ಥನೆ ಮಾಡ್ತೀನಿ, ಎಷ್ಟೊಂದು ನಾನು ಕೆಲವು ಸಲ ಸತ್ಸಂಗನೂ ಮಾಡ್ತೀನಿ, ಆದ್ರೂ ನನಗೆ ಕೆಲವು ಸಲ ಒಂದು ಸಂಶಯ ಬರುತ್ತೆ, ಭಗವಂತ ನಾ ಮಾಡ್ತಾ ಇರೋದು ನೋಡ್ತಾ ಇದ್ದಾನೋ ಇಲ್ವೋ ಅನ್ಸುತ್ತೆ ಕೆಲವು ಸಲ. ಅಂದ್ರೆ ಭಗವಂತ ಮಾಡ್ತಾ ಇರೋದು ಏನು? ಭಗವಂತನಿಗೆ ಏನ್ ಮಾಡ್ತಾ ಇದ್ದಾನೆ? ನಾನು ಮಾಡ್ತಾ ಇರೋದು ನೋಡ್ತಾ ಇದ್ದಾನೋ ಇಲ್ವೋ? ಇಲ್ಲ ನಿರ್ಲಕ್ಷ್ಯ ಮಾಡ್ಬಿಡ್ತಾ ಇದ್ದಾನೆ. ಭಗವಂತನಿಗೆ 2 ಶಬ್ದಗಳಿದೆ, ನಿಮಿಷ ಮತ್ತು ಅನಿಮಿಷ ಅಂತ. ನಿಮಿಷ ಅಂತ ಹೇಳಿದ್ರೆ ಭಗವಂತ ಸದೈವ ಕಣ್ಣನ್ನ ಮುಚ್ಚಿರ್ತಾನೆ ಅಂತ. ಅನಿಮಿಷ ಅಂತ ಹೇಳಿದ್ರೆ ಭಗವಂತ ಸದೈವ ಕಣ್ಣನ್ನ ತೆಗ್ದಿರ್ತಾನೆ ಅಂತ. ಭಗವಂತನ 2 ಹೆಸರಿದೆ, ನಿಮಿಷ ಮತ್ತು ಅನಿಮಿಷ. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ಸತತವಾಗಿ
ಒಂದೇ ಸಮನೆ ನೀವು ಹೇಗೆ ಕಣ್ಣನ್ನ ಮುಚ್ಚು ಇದ್ದು ತೆಗೆದು ಇದ್ದು ಇರೋದಕ್ಕಾಗುತ್ತೆ? ನೀವೆಲ್ಲರೂ ಕಣ್ಣು ಮುಚ್ಚಿ ಈಗ ನೀವೆಲ್ಲರೂ ಕಣ್ಣು ತೆಗಿರಿ, ಆಮೇಲೆ ಕಣ್ಣು ಮುಚ್ಕೊಂಡೇ ಕಣ್ಣು ತೆಗಿರಿ. ಆಗತ್ತೆ? ಕಣ್ಣು ಮುಚ್ಕೊಂಡು ತೆಗೆಯೋದಕ್ಕಾಗತ್ತೆ? ಆದ್ರೆ ಭಗವಂತನಿಗೆ ಹೇಗೆ ಕಣ್ಣು ಮುಚ್ಚಿದ್ದಾನೆ ಮತ್ತು ಕಣ್ಣು ತೆಗೆದಿದ್ದಾನೆ, ಹೇಗೆ ಸಾಧ್ಯ ಆಗುತ್ತೆ? ಒಬ್ಬ ಭಕ್ತರು ಹೇಳ್ತಾ ಇದ್ರು ಪ್ರಭುಜಿ ಈ ರೀತಿ. ಆ ರೀತಿ ಭಗವಂತ ಅಲ್ಲ. ಭಗವಂತ ಹೇಗೆ ಕಣ್ಣು ಮುಚ್ಚಿದ್ದಾರೆ ಅಂತ ಹೇಳಿದ್ರೆ ಏನರ್ಥ? ಯಾವಾಗ ಅವ್ರ ಭಕ್ತರು ಸತ್ಸಂಗಕ್ಕೆ ಬರೋದಿಲ್ಲ, ನಾಮ ಜಪ ಮಾಡೋದಿಲ್ಲ, ಸೇವೆ ಮಾಡೋದಿಲ್ಲ, ಇದನ್ನೆಲ್ಲ ಮಾಡ್ತಾ ಇದ್ರೆ ಭಗವಂತನಿಗೆ ಅನ್ಸುತ್ತೆ ನಾನು ಆಗ ನನ್ನ ಭಕ್ತರನ್ನ ನೋಡೋದಕ್ಕೆ ಇಷ್ಟ ಇಲ್ಲ, ನಾ ಕಣ್ಣು ಮುಚ್ಚಿಬಿಡ್ತೇನೆ. ಆಗ ಭಗವಂತ ಏನ್ ಮಾಡ್ತಾರೆ? ಕಣ್ಣು ಮುಚ್ಚಿಬಿಡ್ತಾರೆ. ಯಾಕಂದ್ರೆ ನೋಡೋದಕ್ಕೆ ಇಷ್ಟ ಇಲ್ಲ ಭಗವಂತನಿಗೆ ದೋಷಗಳನ್ನ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಕಣ್ಣು ಮುಚ್ಚಿಬಿಡ್ತಾರೆ. ಅದೇ ಭಕ್ತರು ಸತ್ಸಂಗ ಮಾಡ್ತಾ ಇದ್ದಾರೆ, ಶ್ರೀಮದ್ ಭಾಗವತ ಕೇಳ್ತಾ ಇದ್ದಾರೆ, ಜಪ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಬೇರೆಯವ್ರಿಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದಾಗ ಭಗವಂತ ಕಣ್ಣು ತೆಗೆದು ನೋಡ್ತಾರೆ. ನಮಗೆ ಕೆಲವು ಸಲ ಅನ್ನಿಸ್ಬೋದು, ನಾನು ಕೇಳ್ತಾ ಇದ್ದೆ, ನಾ ಭಾಗವತ ಕೇಳ್ತಾ ಇದ್ರೆ ಭಗವಂತ ನೋಡ್ತಾ ಇದ್ದಾನೋ ಇಲ್ವೋ? ಭಗವಂತ ಸಂಪೂರ್ಣ ಕಣ್ಣುಗಳಿದೆ. ಯಾರು ಯಾವ ರೀತಿ ಕೇಳ್ತಾ ಇದಾರೆ ಅಂತಾನು ಭಗವಂತನ ಗೊತ್ತಿದೆ. ಕೆಲವು ಸಲ ನಾವು ಕೂತ್ಕೊಂಡಿರ್ತೀವಿ, ಅದ್ರ ಮನಸ್ಸು ಮನೆಯಲ್ಲಿ ಓಡಾಡ್ತಾ ಇರುತ್ತೆ, ಬೇರೆ ಬೇರೆ ಕಡೆ ಓಡಾಡ್ತಾ ಇರುತ್ತೆ. ಭಗವಂತ ಹೃದಯದಲ್ಲಿ ಕೂತ್ಕೊಂಡು ಎಲ್ಲಾನು ನೋಡ್ತಾ ಇರ್ತಾನೆ. ಯಾರು ಯಾವ ರೀತಿ ಕೇಳ್ತಾ ಇದ್ದಾರೆ, ಯಾರು ಎಷ್ಟು ಅವರ ಭಕ್ತಿಯನ್ನ ಸಮರ್ಪಣೆ ಭಾವನದಿಂದ ಕೇಳ್ತಾ ಇದ್ದಾರೆ, ಭಗವಂತ ಎಲ್ಲವನ್ನು ಗಮನಿಸ್ತಾ ಇರ್ತಾನೆ. ಎಷ್ಟು ಯಾರು ಶ್ರದ್ಧೆಯಿಂದ ಕೇಳ್ತಾರಲ್ಲ, ಶ್ರದ್ಧೆಯಿಂದ ನಾಮಜಪ ಮಾಡ್ತಾರೆ, ಅವರಿಗೆ ಭಗವಂತ ಅಗಾಧವಾದ ಕೃಪೆ. ಈಗ ನೋಡಿ, ಕೃಪೆ ಹೇಗಾಯ್ತು ರುಕ್ಮಿಣಿಗೆ ಅಂತ ಹೇಳಿದ್ರೆ, ರುಕ್ಮಿಣಿ ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿ ಕೃಷ್ಣನಿಗೆ ಗೊತ್ತಾಗ್ಬಿಡ್ತು. ರುಕ್ಮಿಣಿಯ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ, ಅವಳು ಏನ್ ಆಲೋಚನೆ ಮಾಡ್ತಾ ಇದ್ದಾಳೆ, ಏನು ಅವಳ ಪ್ಲಾನ್ ಇದೆ ಜೀವನದಲ್ಲಿ, ಏನ್ ಮಾಡ್ಬೇಕು ಎಲ್ಲ ಗೊತ್ತಾಯ್ತು. ಈಗ ಕೃಷ್ಣ ಏನ್ ಮಾಡ್ದ ನೋಡಿ, ಕೃಷ್ಣನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ತಾರೆ. ರುಕ್ಮಿಣಿಗೆ ಬುದ್ಧಿಶಕ್ತಿ, ದೈಹಿಕ ಶುಭ ಲಕ್ಷಣಗಳು, ಸೌಂದರ್ಯ, ಒಳ್ಳೆಯ ನಡತೆ ಮತ್ತಿತರ ಸದ್ಗುಣಗಳೆಲ್ಲ ಇದ್ದುವೆಂಬುದು ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಅವಳು ತನಗೆ ಆದರ್ಶ ಸತಿ ಎಂದು ತೀರ್ಮಾನಿಸಿ ಅವಳನ್ನು ಮದುವೆ ಮಾಡಿಕೊಳ್ಳುವ ಮನಸ್ಸು ಮಾಡಿದನು. ನೋಡಿ, ನಾವು ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೊಳ್ಬೇಕು ಅನ್ನೋಂಥ ನಾವು ಬೇಕಾದ್ರೆ ಟ್ರೈ ಮಾಡ್ಬೋದು, ಆದ್ರೆ ಭಗವಂತ ಮನಸ್ಸು ಮಾಡೋದು ಇನ್ನೂ ಕಷ್ಟ. ಭಗವಂತ ಕೃಪೆ ಮಾಡುವಂತಹ ಮನಸ್ಸು ಮಾಡ್ಬಿಟ್ರೆ ಒಂದು ಸಲ ಯಾವ್ದನ್ನ ನಿಲ್ಸೋದಕ್ಕೆ ಯಾವ್ದು ಸಾಧ್ಯವೇ ಇಲ್ಲ. ಭಗವಂತ ಮನಸ್ಸು ಮಾಡ್ಬಿಟ್ರು ರುಕ್ಮಿಣಿಯನ್ನ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ. ಈಗ ಇದರಲ್ಲಿ ಹೇಳ್ತಾ ಇದ್ದಾರೆ, ರುಕ್ಮಿಣಿ ಮತ್ತು ಕೃಷ್ಣನಿಗೆ ಅವರ ಗುಣಗಳೆಲ್ಲ ಏನಿತ್ತು ಅಂತ ಹೇಳಿದ್ರೆ, ಅವರು ಬರೀ ಬಾಹ್ಯ ಸೌಂದರ್ಯ ನೋಡ್ಬಿಟ್ಟು ಮದುವೆ ಮಾಡ್ಕೊಂಡಿಲ್ಲ. ಈಗಿನ ಕಾಲದಲ್ಲಿ ಮದುವೆ ಮಾಡ್ಕೊಳ್ಬೇಕಾದ್ರೆ ಏನ್ ನೋಡ್ತಾರೆ? ಮೊದಲು ಕೇಳ್ತಾರೆ ಈಗ ಹೈಟ್ ಎಷ್ಟು, ಆಮೇಲೆ ಕೇಳ್ತಾರೆ ಪ್ಯಾಕೇಜ್ ಎಷ್ಟು ಅಂತ ಕೇಳ್ತಾರೆ, ಎಷ್ಟು ಸಂಬಳ ಪಡ್ಕೊಳ್ತಾ ಇದಾರೆ, ಎಷ್ಟು ಆಸ್ತಿ ಅಂತಸ್ತು ಇದೆ, ಕಾರ್ ಇರ್ಬೇಕು, ಕಾರ್ ಇದೆಯೋ ಇಲ್ವೋ, ಏನೇನೋ ಕೇಳ್ತಾರೆ. ಯಾರು ಅವನ ನಡತೆ ಹೇಗಿದೆ, ಏನು ಗುಣಗಳಿದೆ, ಏನು ಚರಿತ್ರೆ ಇದೆ, ಇದು ಯಾರು ಪ್ರಶ್ನೆ ಕೇಳೋದಿಲ್ಲ. ಈಗಿನ ಕಾಲದಲ್ಲಿ ಮದುವೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಲವ್ ಅಟ್ ಫಸ್ಟ್ ಸೈಟ್, ಡೈವರ್ಸ್ ಅಟ್ ಫಸ್ಟ್ ಫೈಟ್. ಮೊದಲು ನೋಡಿದ ತಕ್ಷಣ ಮದುವೆ, ಲವ್, ಅದಾದ್ಮೇಲೆ ಒಂದು ಜಗಳ ಆಯ್ತು, ಡೈವರ್ಸ್. ನೋಡಿ, ಕೃಷ್ಣ ಮತ್ತು ರುಕ್ಮಿಣಿಯ ನಡುವೆ ನಡೆದಂತ ಮದುವೆ ಯಾವ್ದಾದ್ರು ಈ ರೀತಿ ಅಲ್ಲ. ಹೇಗೆ ನಡೆದಿದ್ದು? ಅವರ ಚರಿತ್ರೆಯನ್ನ, ಒಬ್ಬರು ಇನ್ನೊಬ್ಬರ ಚರಿತ್ರೆಯನ್ನ ನೋಡ್ಕೊಂಡು ಆಕರ್ಷಿತರಾದ್ರು. ಈಗ ಇಬ್ರು ಮನಸ್ಸಿನಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ, ಆದ್ರೆ ಒಂದು ದೊಡ್ಡ ತೊಂದರೆ ಆಯ್ತು. ನೋಡಿ, ಎಲ್ಲಾದ್ರಲ್ಲೂ
ಯಾವ್ದಾದ್ರು ಒಂದು ಲೀಲೆ ನಡಿಬೇಕು ಅಂದ್ರೆ ಯಾರಾದ್ರೂ ಒಬ್ರು ವಿಲ್ಲನ್ ಇರ್ಬೇಕಲ್ಲ. ಆವಾಗ್ಲೇ ಸ್ವಲ್ಪ ಅಡ್ವೆಂಚರ್ ಬರುತ್ತೆ, ಆವಾಗ್ಲೇ ಸ್ವಲ್ಪ ಖುಷಿ ಬರುತ್ತೆ. ಯಾವುದೇ ಫಿಲಮ್ ಅಲ್ಲಿ ವಿಲ್ಲನ್ನೇ ಇಲ್ಲ ಅಂತ ಹೇಳಿದ್ರೆ, ವಿಲ್ಲನ್ನೇ ಆಕ್ಚುಲ್ ಪೂರ್ತಿ ಸ್ಟೋರಿಯನ್ನ ಕ್ರಿಯೇಟ್ ಮಾಡೋನು. ಈಗ ಎಲ್ಲೊಬ್ಬ ವಿಲ್ಲನ್ ಇದ್ದಾನೆ. ಯಾರು ವಿಲ್ಲನ್ ಅಂತ ಹೇಳಿದ್ರೆ ಈ ರೀತಿ ಇದೆ ನೋಡಿ. ಈಗ ಅವನ ರುಕ್ಮಿಣಿಯ 5 ಅಣ್ಣಂದಿದ್ರು. ಯಾರು ಹೇಳ್ಬೋದು ಆ 5 ಅಣ್ಣಂದ್ರ ಹೆಸರು? ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ. ಈಗ ಈ ರುಕ್ಮಿ ಅನ್ನೋಂಥದ್ದಿದ್ನಲ್ಲ ಅಣ್ಣ, ಅವನಿಗೆ ಮನಸ್ಸಿನಲ್ಲಿತ್ತು ನಾನು ರುಕ್ಮಿಣಿಯನ್ನ ಕೃಷ್ಣನಿಗೆ ಮದುವೆ ಮಾಡಿಸ್ಬಾರ್ದು, ರುಕ್ಮಿಯನ್ನ ಶಿಶುಪಾಲನಿಗೆ ಮದುವೆ ಮಾಡಿಸ್ಬೇಕು. ಶಿಶುಪಾಲ ಕೃಷ್ಣನ ಶತ್ರು. ಶಿಶುಪಾಲ ಎಷ್ಟು ದೊಡ್ಡ ಖೈದಿ ಅಂತ ಹೇಳಿದ್ರೆ, ಎಷ್ಟು ದೊಡ್ಡ ರಾಕ್ಷಸನ ರೀತಿ ವರ್ತನೆ ಮಾಡ್ತಾ ಇದ್ದ. ಆದ್ರೆ ರುಕ್ಮಿ ಏನ್ ಮಾಡ್ದ? ಶಿಶುಪಾಲನ ಸ್ನೇಹಿತ ಆಗ್ಬಿಟ್ಟಿದ್ದ. ಶಿಶುಪಾಲನ ಸ್ನೇಹಿತ ಆಗ್ಬಿಟ್ಟು ರುಕ್ಮಿಣಿಗೆ ಕೃಷ್ಣನ ಜೊತೆ ಮದುವೆ ಮಾಡಿಸ್ಬಾರ್ದು. ಯಾಕೆ ಅಂದ್ರೆ ರುಕ್ಮಿ ಯಾರು? ಕೃಷ್ಣನ ಶತ್ರು. ಈಗ ಶಾಸ್ತ್ರ ಹೇಳುತ್ತೆ ರುಕ್ಮಿಣಿ ಒಬ್ಬ ಜೀವ ಇದ್ದ ಹಾಗೆ. ಈ ರುಕ್ಮಿ ಇದಾನಲ್ಲ, ರುಕ್ಮಿ ಮನಸ್ಸು. ಶಾಸ್ತ್ರ ಈ ಹೋಲಿಕೆ ಕೊಡುತ್ತೆ. ರುಕ್ಮಿ ಒಬ್ಬ ಮನಸ್ಸು ಇದ್ದ ಹಾಗೆ, ಶಿಶುಪಾಲ ದ್ವೇಷ ಇದ್ದ ಹಾಗೆ, ಅನರ್ಥಗಳಿದ್ದ ಹಾಗೆ. ಯಾವಾಗ ನಮ್ಮ ಮನಸ್ಸು ಅನರ್ಥಗಳ ಜೊತೆ ಸಂಬಂಧ ಬೆಳೆಸ್ಕೊಂಡ್ಬಿಡುತ್ತೆ, ಆಗೇನಾಗುತ್ತೆ? ಎಲ್ಲ ಇಂದ್ರಿಯಗಳು ಆ ಅನರ್ಥಗಳ ಸೇವೆ ಮಾಡುತ್ತೆ. ಈಗ ಈ 5 ಅಣ್ಣಂದ್ರಿದ್ರಲ್ಲ, 5 ಅಣ್ಣಂದ್ರು ಯಾರು ಅಪೋಸ್ ಮಾಡೋದಕ್ಕಾಗಿಲ್ಲ. ಯಾಕೆಂದ್ರೆ ಈ ರುಕ್ಮಿ ಇದ್ನಲ್ಲ ತುಂಬಾ ಪರಾಕ್ರಮಶಾಲಿ ಆಗೋಗ್ಬಿಟ್ಟಿದ್ದ. ಅವನನ್ನ ಅಪೋಸ್ ಮಾಡೋರು ಯಾರು ಇರ್ಲಿಲ್ಲ. ತಂದೆಗೂ ಅವನು ಕನ್ವಿನ್ಸ್ ಮಾಡ್ಬಿಟ್ಟ. ಇವನ್ ಎಷ್ಟು ಸ್ಟ್ರಾಂಗ್ ಇದ್ದ ಅಂತ ಹೇಳಿದ್ರೆ, ತಂದೆನೂ ಇವನ್ ಮಾತೆ ಕೇಳ್ತಾ ಇದ್ರು. ತಂದೆ ಭೀಷ್ಮಕನ ಹೋಲಿಕೆ ಮಾಡ್ತಾರೆ ಬುದ್ಧಿಗೆ. ಈ ಹೋಲಿಕೆ ನಾನು ಮತ್ತೊಮ್ಮೆ ಕೇಳ್ತೀನಿ, ಈಗ ಜ್ಞಾಪಕ ಮಾಡ್ಕೊಳ್ಳಿ. ತಂದೆ ಭೀಷ್ಮಕನಿಗೆ ಯಾವ್ದಕ್ಕೆ ಹೋಲಿಸಿದ್ದಾರೆ ಅಂದರೆ ಬುದ್ಧಿಗೆ ಹೋಲಿಸಿದ್ದಾರೆ. ರುಕ್ಮಿ ಅಣ್ಣ ಯಾರು ಶಿಶುಪಾಲನ ಸ್ನೇಹಿತನಾಗಿದ್ನಲ್ಲ, ಅವನನ್ನ ಯಾವ್ದಕ್ಕೆ ಹೋಲಿಸಿದ್ದಾರೆ? ರುಕ್ಮಿಗೆ ಮನಸ್ಸಿಗೆ ಹೋಲಿಸಿದ್ದಾರೆ. ಶಿಶುಪಾಲನಿಗೆ ಯಾವ್ದಕ್ಕೆ ಹೋಲಿಸಿದ್ದಾರೆ? ಬೇರೆ ಬೇರೆ ಅನರ್ಥಗಳಿಗೆ ಹೋಲಿಸಿದ್ದಾರೆ. ಈಗ ಈ 4 ಅಣ್ಣಂದ್ರು ಮತ್ತು ರುಕ್ಮಿಣಿ, 4 ರುಕ್ಮಿ ಬಿಟ್ಟು 4 ಅಣ್ಣಂದ್ರಿದ್ರಲ್ಲ, ಈ 4 ಅಣ್ಣಂದ್ರು ಮತ್ತು ರುಕ್ಮಿಣಿ ಇವ್ರನ್ನೆಲ್ಲ ಯಾವ್ದಕ್ಕೆ ಹೋಲಿಸಿದ್ದಾರೆ ಅಂತಾರೆ? 5 ಇಂದ್ರಿಯಗಳಿಗೆ ಹೋಲಿಸಿದ್ದಾರೆ. ನಾನು ಈಗ ನಿಮಗೆ ಒಂದು ಉಪನಿಷತ್ತಿನಲ್ಲಿ ಒಂದು ಉದಾಹರಣೆ ಬರುತ್ತೆ. ನಮ್ಮ ದೇಹ ಇದೆಯಲ್ಲ ಒಂದು ರಥ ಇದ್ದಾಗ, ರಥದಲ್ಲಿ ಮುಂದೆ 5 ಕುದುರೆಗಳಿರುತ್ತೆ, ಹೌದಲ್ಲ? ಆಮೇಲೆ ಸಾರಥಿ ಇರ್ತಾನೆ, ಆಮೇಲೆ ಲಗಾಮ್ ಇರುತ್ತೆ, ಹಿಂದೆ ಒಬ್ಬ ಪ್ಯಾಸೆಂಜರ್ ಇರ್ತಾನೆ, ಹೌದಲ್ಲ? ಈ ರಥ ಒಂದು ಮನುಷ್ಯನ ಶರೀರ ಇದ್ದಾಗೆ. 5 ಕುದುರೆಗಳಿದೆಯಲ್ಲ, ಅದು ಯಾವ್ದಕ್ಕೆ ಹೋಲಿಸಿದ್ದಾರೆ? 5 ಇಂದ್ರಿಯಗಳಿಗೆ ಹೋಲಿಸಿದ್ದಾರೆ. ಲಗಾಮ್ ಇರುತ್ತಲ್ಲ ಸಾರಥಿ ಕೈಯಲ್ಲಿ, ಅದನ್ನ ಮನಸ್ಸಿಗೆ ಹೋಲಿಸಿದ್ದಾರೆ. ಸಾರಥಿಯನ್ನ ಬುದ್ಧಿಗೆ ಹೋಲಿಸಿದ್ದಾರೆ. ಹಿಂದೆ ಕೂತ್ಕೊಂಡಿರೋ ಪ್ಯಾಸೆಂಜರ್ ಅವನನ್ನ ಯಾವ್ದಕ್ಕೆ ಹೋಲಿಸಿದ್ದಾರೆ ಅಂತ ಹೇಳಿದ್ರೆ ಆತ್ಮಕ್ಕೆ ಹೋಲಿಸಿದ್ದಾರೆ. ನಮ್ಗೆಲ್ಲರಿಗೂ, ನಾವೆಲ್ಲರೂ ಆತ್ಮ, ನಾವು ರಥದಲ್ಲಿ ಕುತ್ಕೊಂಡಿದೀವಿ, ನಮ್ಮ ಬುದ್ಧಿ ರಥವನ್ನ ಓಡಿಸ್ತಾ ಇದ್ದಾನೆ, ಕೈಯಲ್ಲಿ ಲಗಾಮ್ ಇದೆ ಅಂತಾರೆ, ಮನಸ್ಸಿನಿಂದ 5 ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾ ಇದೀವಿ. ಈ 5 ಇಂದ್ರಿಯಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಓಡೋಗ್ಬಿಟ್ರೆ, ಈ ಲಗಾಮನ್ನ ಕೈಯಲ್ಲಿ ಹಿಡ್ದಿಲ್ಲ ಅಂತ ಹೇಳಿದ್ರೆ, 5 ಇಂದ್ರಿಯಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಓಡೋಗ್ಬಿಟ್ರೆ ಏನಾಗುತ್ತೆ? ರಥ 5 ಕುದುರೆಗಳು ಬೇರೆ ಬೇರೆ ಕಡೆ ಓಡೋಗ್ಬಿಟ್ರೆ ಏನಾಗುತ್ತೆ? ರಥಕ್ಕೆ ಮುಂದೆ ಹೋಗೋದಿಲ್ಲ, ಇಲ್ಲ ಎಲ್ಲರೂ ಡಿಕ್ಕಿ ಹೊಡೆದು ಬಿದೋಗ್ಬಿಡತ್ತೆ. ಅದೇ ರೀತಿ ಯಾವಾಗ ನಮ್ಮ ಬುದ್ಧಿ ಸರಿ ಇರೋದಿಲ್ಲ, ಏನಾಗ್ಬಿಡುತ್ತೆ? ಸಾರಥಿ ಮನಸ್ಸನ್ನ ಲಗಾಮನ್ನ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಏನಾಯ್ತು ಅಂತ ಹೇಳಿ, ರುಕ್ಮಿ ಅನರ್ಥಗಳ ಜೊತೆ ಸಹವಾಸ ಮಾಡ್ದ. ಅಂದ್ರೆ ನಾವು ದುಸ್ಸಹವಾಸ ಏನಾದ್ರೂ ಮಾಡಿದ್ರೆ ಮನಸ್ಸು ಕಲುಷಿತ ಆಗೋಗ್ಬಿಟ್ಟು ಬುದ್ಧಿನೂ ಕಳ್ಕೊಂಡ್ಬಿಡತ್ತೆ. ಈಗಿನ ಕಾಲದಲ್ಲಿ ನೋಡಿ, ಕೆಟ್ಟ ಸಹವಾಸ ಮಾಡಿ ಎಷ್ಟೋ ಜನ ಕೆಟ್ಟ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾರೆ.
ಯಾಕೆ ಬುದ್ಧಿಯನ್ನ ಕಳ್ಕೊಳ್ತಾ ಇದ್ದಾರೆ? ಬುದ್ಧಿಯನ್ನ ಯಾಕೆ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಿಶುಪಾಲನ ಜೊತೆ ಇರುವಂತಹ ಸಂಬಂಧದ ಜೊತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ರುಕ್ಮಿಣಿಗೆ ಈ ರೀತಿ ಆಗಿಲ್ಲ. ರುಕ್ಮಿಣಿಯ ಬುದ್ಧಿ ಸರಿ ಇತ್ತು. ಯಾಕೆ? ಈ ಪ್ರಶ್ನೆ ನಿಮ್ಮೆಲ್ಲರಿಗೂ. ರುಕ್ಮಿಣಿಯ ಬುದ್ಧಿ ಯಾಕೆ ಸರಿ ಇತ್ತು? ವೆರಿ ನೈಸ್, ವೆರಿ ನೈಸ್. ಎಲ್ಲರೂ ಚಪ್ಪಾಳೆ ತಟ್ಟಿ ಮಾತಾಜಿಗೆ. ರುಕ್ಮಿಣಿಯ ಬುದ್ಧಿ, ರುಕ್ಮಿಣಿಯನ್ನ ಕಿವಿಗೆ ಹೋಲಿಸಿದ್ದಾರೆ. 5 ಇಂದ್ರಿಯಗಳು ಅಂತ ಹೇಳಿದ್ನಲ್ಲ, ಅದರಲ್ಲಿ ರುಕ್ಮಿಣಿಗೆ ಯಾವ್ದಕ್ಕೆ ಹೋಲಿಸಿದ್ದಾರೆ ಅಂದ್ರೆ ಕಿವಿಗೆ ಹೋಲಿಸಿದ್ದಾರೆ. ಕಿವಿ ಸರಿಯಾಗಿದ್ರೆ ನಮ್ಮ ಬುದ್ಧಿ ಸರಿ ಇರುತ್ತೆ. ಕಿವಿ ಸರಿಯಾಗಿರೋದು ಅಂತ ಹೇಳಿದ್ರೆ ಬಾಲಿವುಡ್ ಮ್ಯೂಸಿಕ್ ಕೇಳಿ ಅಲ್ಲ, ಬೇರೆ ಬೇರೆ ಕತೆ ಕೇಳಿ ಅಲ್ಲ. ಯಾವ್ದನ್ನ ಕತೆ ಕೇಳಿ? ಯಾರು ಸತ್ಸಂಗದಲ್ಲಿ ಭಗವದ್ಗೀತೆ ಭಾಗವತವನ್ನ ಕೇಳ್ತಾ ಇರ್ತಾರೆ ಕಿವಿಯಿಂದ, ಅವರ ಬುದ್ಧಿ ಸರಿ ಇರುತ್ತೆ. ರುಕ್ಮಿಣಿ ಮೋಸ ಹೋಗಿಲ್ಲ, ಮನಸ್ಸಿನಿಂದ ಮೋಸ ಹೋಗಿಲ್ಲ, ಶಿಶುಪಾಲನಿಂದ ಮೋಸ ಹೋಗಿಲ್ಲ. ಅವಳ ಹೃದಯ ಸದೈವ ಭಗವಂತನ ಆರಾಧನೆ ಮಾಡ್ತಾ ಇತ್ತು. ಯಾಕೆಂದ್ರೆ ಅವಳು ಸದೈವ ಅವಳ ಕಿವಿಯಿಂದ ಶ್ರವಣ ಮಾಡ್ತಾ ಇದ್ಲು. ಅದಕ್ಕೋಸ್ಕರ ಈಗ ಏನಾಯ್ತು ಅಂತ ಹೇಳಿದ್ರೆ, ಈಗ ನೋಡಿ ಅವಳಿಗೆ ಅನ್ನಿಸ್ತು ಸುಂದರಿ ವೈದರ್ಭಿಗೆ. ಇದು ತುಂಬಾ ಅದ್ಭುತವಾದಂತ ಶ್ಲೋಕ. ಇದು ಹೇಳ್ತಾ ಇದೆ, ತದ ವೇತ್ಯಾಸಿ ತಾಪಾಂಗಿ ವೈದರ್ಭಿ ದುರ್ಮನಾಭೃಷಾಂ ವಿಚಂತ್ಯಾಪ್ತಜಂ ಆಪ್ತಂ ದ್ವಿಜಂ ಕಚಿನ್ ತೃಷ್ಣಾಯ ಪ್ರಾಹಿಣೋದ್ರುತಂ. ಇದರಲ್ಲಿ ಈಗ ಇದನ್ನ ಕೇಳಿದ ತಕ್ಷಣ ಯಾವಾಗ ರುಕ್ಮಿ ನನಗೆ ಶಿಶುಪಾಲನ್ ಜೊತೆ ಮದುವೆ ಮಾಡ್ತಾ ಇದ್ದಾನೆ, ಅವನು ಇಚ್ಛೆ ಪಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ರುಕ್ಮಿಣಿಗೆ ತುಂಬಾ ಬೇಜಾರಾಗೋಗ್ಬಿಡುತ್ತೆ. ದುರ್ಮನಾಭೃಷಾಂ ಅಂದ್ರೆ ನಮಗೆ ಯಾವಾಗ ನಾವು ಅಸತ್ಸಂಗದಲ್ಲಿದ್ದಾಗ ನಮಗೆ ಬೇಜಾರಾಗ್ಬೇಕು. ಯಾವಾಗ ಬೇಜಾರಾಗುತ್ತೆ? ನಾವು ಯಾವಾಗ ಸರಿಯಾಗಿ ಶ್ರವಣ ಮಾಡ್ತಾ ಇದ್ರೆ, ನಾವು ಸತ್ಸಂಗ ಮಾಡ್ತಾ ಇದ್ರೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಅಸತ್ಸಂಗ ಕೆಲವು ಸಲ ಚೆನ್ನಾಗಿದೆ ಅನ್ನಿಸ್ಬಿಡುತ್ತೆ. ಅಸತ್ಸಂಗ ಯಾವಾಗ ರುಚಿ ಬರುತ್ತೆ ನಮ್ಗೆ? ಸತ್ಸಂಗದಲ್ಲಿ ರುಚಿ ಸಿಕ್ಕಿಲ್ಲ ಅಂದ್ರೆ ಅಸತ್ಸಂಗದಲ್ಲಿ ರುಚಿ ಬಂದ್ಬಿಡುತ್ತೆ. ಈಗ ರುಕ್ಮಿಣಿಗೆ ಬೇಜಾರಾಗೋಯ್ತು. ರುಕ್ಮಿ ನನಗೆ ಶಿಶುಪಾಲನ ಜೊತೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಅದನ್ನ ಕೇಳಿದ ತಕ್ಷಣ ರುಕ್ಮಿಣಿಗೆ ತುಂಬಾ ಕ್ಷೋಭೆ ಆಗೋಗ್ಬಿಡುತ್ತೆ, ಮನಸ್ಸಿನಲ್ಲಿ ಆತಂಕ ಹೆಚ್ಚಾಗುತ್ತೆ. ಈಗ ಅವಳು ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚೋದಿಲ್ಲ. ಆದ್ರೆ ಅವಳು ಒಂದು ಅದ್ಭುತವಾದಂತಹ ಒಂದು ಕಾರ್ಯ ಆಯೋಜನೆ ಮಾಡ್ಕೊಳ್ತಾಳೆ. ಯಾವಾಗ ನಮಗೆ ನಮ್ಮ ಜೀವನದಲ್ಲಿ ತೊಂದರೆ ಬಂದ್ರೆ ಏನ್ ಮಾಡ್ಬೇಕು? ಆಧ್ಯಾತ್ಮಿಕ ಜೀವನ ಮಾಡೋದ್ರಲ್ಲಿ, ಭಕ್ತಿ ಮಾಡೋದ್ರಲ್ಲಿ ಏನೋ ಬಾಧೆ ಬರ್ತಾ ಇದೆ, ಏನ್ ಮಾಡ್ಬೇಕು? ಜಪ ಮಾಡ್ಬೇಕು. ಆಯ್ತು, ಬೇರೆಯವ್ರು ಹೇಳಿ, ಬೇರೆ ಹೇಳಿ. ನಿಮ್ಮ ಭಕ್ತಿ ಜೀವನದಲ್ಲಿ ಏನಾದ್ರು ತೊಂದರೆ ಬಂದ್ರೆ ಏನ್ ಮಾಡ್ತೀರಿ? ಪ್ರಾರ್ಥನೆ ಮಾಡ್ಬೇಕು, ಜಪ ಮಾಡ್ಬೇಕು. ಆಯ್ತು, ಮಾತಾಜಿ ಹೇಳಿದ್ದಾರೆ ಫೈಟ್, ಕ್ಷತ್ರಿಯ ಫೈಟ್ ಮಾಡ್ಬೇಕು ರುಕ್ಮಿಣಿ ನೀವು. ಆಮೇಲೆ ಹೇಳಿದ್ದಾರೆ ಸಂಘರ್ಷ. ಆಮೇಲೆ ಮತ್ತೇನ್ ಮಾಡ್ಬೇಕು? ಬೇರೆ ಹೇಳಿ, ಏನ್ ಮಾಡ್ತೀವಿ ತೊಂದರೆ ಬಂದ್ರೆ? ಆಯ್ತು, ವಿನಂತಿ, ಪ್ರಾರ್ಥನೆ, ನಾಮಸ್ಮರಣೆ. ಮುಖ್ಯವಾಗಿರೋದು ಒಂದು ಧ್ಯಾನದಲ್ಲಿ ಕುತ್ಕೊಳ್ಳೋದು. ಆಯ್ತು ನೋಡಿ, ರುಕ್ಮಿಣಿಯಿಂದ ಕಲ್ತ್ಕೊಳ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ. ರುಕ್ಮಿಣಿ ನೀವೆಲ್ಲರೂ ಮಾಡ್ತಾ ಇರೋದು ಸರಿನೇ, ಆದ್ರೆ ಕೆಲವು ಸಲ ಅದು ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು? ನೋಡಿ, ಅವಳು ಮಾಡ್ತಾ ಇರೋದು ತುಂಬಾ ಪ್ರಾಕ್ಟಿಕಲ್ ಇದೆ. ಏನ್ ಮಾಡ್ತಾ ಇದ್ದಾಳೆ? ವಿಚಂತ್ಯ ಆಪ್ತಂ ದ್ವಿಜಂ, ಗುರುವಿನ ಆಶ್ರಯ ಪಡಿಬೇಕು. ಕೆಲವು ಸಲ ನೋಡಿ, ನಾವು ನಮ್ಮ ಶಕ್ತಿಯಿಂದ ನಮ್ಮ ಭಜನೆಯಿಂದ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಇನ್ನು ಬದ್ಧಾತ್ಮರೇ ಆಗಿದ್ದೀವಿ. ಅದಕ್ಕೋಸ್ಕರ ಗುರುವಿನ ಆಶ್ರಯದಿಂದ ಮಾತ್ರ ಭಗವಂತನ ಪ್ರಾಪ್ತಿ ಆಗತ್ತೆ. ನಾನೊಂದು ಶ್ಲೋಕ ಹೇಳ್ತೀನಿ, ತಾವೆಲ್ಲರೂ ಹೇಳಿ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ್, ಗುರು ಕೃಷ್ಣ ಪ್ರಸಾದೆ ಪಾಯಿ ಭಕ್ತಿ ಲತಾ ಬೀಜ್. ಇದರಲ್ಲಿ ಹೇಳ್ತಾರೆ, ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ್. ಈ ಸಂಸಾರದಲ್ಲಿ ನಾವು ಲಕ್ಷಾಂತರ ವರ್ಷ ಅಲ್ಲ, ಜೀವನಗಳಿಂದ ಬೇರೆ ಬೇರೆ ಶರೀರಗಳಲ್ಲಿ ಲಕ್ಷಾಂತರ ಶರೀರಗಳಿಂದ ಬ್ರಹ್ಮಾಂಡ ಭ್ರಮಿತೆ,
ಸಂಪೂರ್ಣ ಬ್ರಹ್ಮಾಂಡ ತಿರುಗ್ತಾ ಇದೀವಿ ನಾವು, ಒಂದು ಶರೀರದಿಂದ ಮತ್ತೊಂದು ಶರೀರ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ, ಇದರಿಂದ ಮುಕ್ತಿ ಸಿಗ್ತಾ ಇಲ್ಲ. ಆದ್ರೆ ಯಾರು ಭಾಗ್ಯವಂತ ಜೀವ ಆಗಿರ್ತಾನೆ, ಯಾವಾಗ ಗುರು ಕೃಷ್ಣ ಪ್ರಸಾದೇ ಪಾಯಿ ಭಕ್ತಿ ಲತಾ ಬೀಚ್, ಯಾವಾಗ ಗುರು ಮತ್ತು ಕೃಷ್ಣನ ಕೃಪೆ ಆಗತ್ತೆ, ಆಗ ಅವರ ಜೀವನದಲ್ಲಿ ಭಕ್ತಿ ಅನ್ನುವಂಥ ಲತಾ ಉದಯ ಆಗುತ್ತೆ. ಅಂದ್ರೆ ನಾವು ನಿಜವಾಗಿಯೂ ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಬರೀ ನಮ್ಮ ಭಜನೆಯಿಂದ ಇಲ್ಲ, ನಮ್ಮ ಇದರಿಂದ ಆಗೋದಿಲ್ಲ, ಗುರುವಿನ ಕೃಪೆ ಬೇಕು. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮ, ಶಾಬ್ದೇ ಪರೇಚ ನಿಷ್ಣಾತಂ ಬ್ರಹ್ಮಣ್ಯುಪಶಮಾಶ್ರಯಂ. ಶಾಸ್ತ್ರ ಹೇಳುತ್ತೆ, ನಾವು ಮನುಷ್ಯನ ಶರೀರ ಪಡೆದುಕೊಂಡ ಮೇಲೆ ಮುಖ್ಯವಾದ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಗುರುವಿನ ಆಶ್ರಯ ಪಡಿಬೇಕು. ಗುರುವಿನ ಆಶ್ರಯ ಹೇಗೆ? ಗುರು ಹೇಗೆ ತಿಳ್ಕೊಳ್ಳೋದು ಯಾರು ಗುರು ಅಂತ ಹೇಳಿ? ಗುರು ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಗುರುಗಳಾಗ್ಬಿಡ್ತಾರೆ? ಇಲ್ಲ, ಯಾರು ತುಂಬಾ ಅದ್ಭುತವಾಗಿ ದೊಡ್ಡ ದಾಡಿ ಇಟ್ಕೊಂಡಿದ್ದಾರೆ, ಸಾಧು ಡ್ರೆಸ್ ಹಾಕೊಂಡ್ಬಿಟ್ಟಿರ್ತಾರೆ, ಯಾವಾಗ್ಲೂ ನಗ್ತಾ ಇರ್ತಾರೆ, ಆಶೀರ್ವಾದ ಕೊಡ್ತಾ ಇರ್ತಾರೆ, ಅವ್ರ ಗುರುಗಳು? ಗುರು ಅಂತ ಹೆಂಗ್ ಗೊತ್ತಾಗುತ್ತೆ? ಶಾಸ್ತ್ರ ಹೇಳುತ್ತೆ, ಶಾಬ್ದೇ ಪರೇಚ ನಿಷ್ಣಾತಂ ಬ್ರಹ್ಮಣ್ಯುಪಶಮಾಶ್ರಯಂ. ಯಾರಿಗೆ ಶಾಸ್ತ್ರದ ತೀರ್ಮಾನ ಗೊತ್ತಿದೆ, ಶಾಸ್ತ್ರದ ಜ್ಞಾನ ಇದೆ, ಮೊದಲು ಅವ್ರಿಗೆ ಶಾಸ್ತ್ರ, ಯಾಕೆಂದ್ರೆ ಶಾಸ್ತ್ರ ಭಗವಂತ ಹೇಳ್ಕೊಟ್ಟಿರೋದು, ಅದಾದ್ರೂ ಮೊದಲು ಗೊತ್ತಿರಬೇಕು. ಆಮೇಲೆ ಅವರು ಆಧ್ಯಾತ್ಮಿಕ ಸ್ಥಿತಿನಲ್ಲಿ ಅವ್ರು ಇರ್ಬೇಕು, ಅಂಥವ್ರನ್ನ ಮಾತ್ರ ಗುರುವಾಗಿ ಸ್ವೀಕಾರ ಮಾಡ್ಕೊಳ್ಬೇಕು. ಮತ್ತೊಂದು ಪ್ರಾಮಾಣಿಕ ಸಂಪ್ರದಾಯದಲ್ಲಿ ಬರ್ಬೇಕು, ಗುರು ಸಂಪ್ರದಾಯದಲ್ಲಿ ಅಂಥವ್ರನ್ನ. ಅದಕ್ಕೋಸ್ಕರ ಈಗ ರುಕ್ಮಿಣಿ ಏನ್ ಮಾಡಿದ್ಲು, ಆಪ್ತಂ ದ್ವಿಜಂ, ಒಬ್ಬ ಬ್ರಾಹ್ಮಣನನ್ನ, ಅಂದ್ರೆ ಆ ರೀತಿ ಗುರುವಿನ ರೂಪದಲ್ಲಿ ಅವರನ್ನ ಬ್ರಾಹ್ಮಣನ್ನ ಕರೆದು ಹೇಳಿದ್ಲು, ನಾನು ಈಗ ಒಂದು ಪತ್ರವನ್ನ ಬರೀತೀನಿ, ಈ ಪತ್ರವನ್ನ ನೀನು ಹೋಗಿ ಕೃಷ್ಣನಿಗೆ ತಲುಪಿಸ್ಬೇಕು. ಅಂದ್ರೆ ನಾವು ನೇರವಾಗಿ ಕೃಷ್ಣನ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಧ್ಯದಲ್ಲಿ ಯಾರಿರ್ತಾರೆ? ಗುರುವಿರ್ತಾರೆ, ಅವರ ಮೂಲಕ ಮಾತ್ರ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರುಕ್ಮಿಣಿಯೂ ಸಹ, ರುಕ್ಮಿಣಿ ಭಗವಂತನ ಶಕ್ತಿಯೇ, ಆದ್ರೂ ಈ ಕಥೆಯ ಮೂಲಕ ತೋರಿಸ್ಕೊಡ್ತಾ ಇದ್ದಾಳೆ, ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗುರುವಿನ ಮೂಲಕ ಹೋಗ್ಬೇಕು ಅಂತ ಹೇಳಿ ಅವಳು ಪತ್ರ ಬರೆದು ಕೊಟ್ಲು. ಈಗ ಈ ಬ್ರಾಹ್ಮಣ ಏನ್ ಮಾಡ್ದ, ಆ ಪತ್ರವನ್ನ ತಗೊಂಡು ದ್ವಾರಕೆಗೆ ಹೋದ. ದ್ವಾರಕೆಗೆ ಹೋಗುವಾಗ ಅವನು ದ್ವಾರಕೆಯಲ್ಲಿ ಆ ಪತ್ರವನ್ನ ತಗೊಂಡು ಬಂದಿದ್ದಾನೆ ಕೃಷ್ಣನ ಹತ್ರ. ಕೃಷ್ಣ ಆ ಬ್ರಾಹ್ಮಣನ ನೋಡಿದ ತಕ್ಷಣ, ಕೃಷ್ಣ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದ, ಸಿಂಹಾಸನದ ಮೇಲೆ ಕೂತ್ಕೊಂಡಿರೋದನ್ನ ನೋಡಿದ ತಕ್ಷಣ ಬ್ರಾಹ್ಮಣ ಬರ್ತಾ ಇದ್ದ. ಕೃಷ್ಣ ತಕ್ಷಣ ಅವನ ಸಿಂಹಾಸನದಿಂದ ಎಳೆದು ಬಿಡ್ತಾರೆ. ಎಳೆದು ಬಿಟ್ಟು ಆ ಬ್ರಾಹ್ಮಣನನ್ನ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ನಮಗೆ ಕೆಲಸ ಎಲ್ಲ ಅನ್ಸುತ್ತೆ, ನಾವ್ ಯಾಕೆ ಯಾರ ಮುಂದೆ ಬಗ್ಬೇಕು? ಆದ್ರೆ ಭಗವಂತ ತೋರಿಸ್ಕೊಡ್ತಾನೆ, ಅವನೇ ಬ್ರಾಹ್ಮಣರಿಗೆ ಇಲ್ಲ ಅವರು ಬೇರೆ ಇವ್ರಿಗೆ ಬಗ್ತಾ ಇದ್ದಾರೆ, ಅವರ ಭಕ್ತರಿಗೆ ಅವನು ಬಗ್ತಾ ಇದ್ದಾನೆ. ನಾವು ನೋಡ್ಬೋದು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಾರಥಿ ಯಾರಾಗಿದ್ರು? ಕೃಷ್ಣ. ಸಾರಥಿ ಅಂತ ಹೇಳಿದ್ರೆ ಏನ್ ಗೊತ್ತಾ? ಯಾವಾಗ ರಥಿ ಇರ್ತಾನಲ್ಲ, ಆ ರಥಿ ಸಾರಥಿಗೆ ಹೇಳ್ತಾನೆ, ಅವನೇನಾದ್ರೂ ಎಡಕ್ಕೆ ಹೋಗ್ಬೇಕು ಬಲಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಶಬ್ದ ಇರುತ್ತೆ, ಕೇಳಿಸ್ಕೊಳ್ಳೋದಿಲ್ಲ. ಆಗ ಕೆಲಸ ಕಾಲಿಂದ ಹೇಳ್ತಾರೆ. ಆದ್ರೆ ಶ್ರೀಕೃಷ್ಣ ಯಾವ ಸ್ಥಾನ ತಗೊಂಡ ಅಂತ ಹೇಳಿದ್ರೆ, ಅವನ ಭಕ್ತನಿಗೋಸ್ಕರ ಅವನು ಸಾರಥಿ ಆಗಿದ್ದಾನೆ. ನೋಡಿ, ನಾವು ನಮ್ಮ ಕಾರ್ ಡ್ರೈವರ್ ಇಟ್ಕೊಳ್ಳೋ ಹಾಗೆ ಯಾರನ್ನ ಇಟ್ಕೊಳ್ತೀವಿ? ಯಾರಾದ್ರೂ ಒಬ್ರು ತುಂಬಾ ಪ್ರಸಿದ್ಧವಾದ ವ್ಯಕ್ತಿ, ಅವರ ಸೇವಕರಿಗೆ ಡ್ರೈವಿಂಗ್ ಮಾಡ್ತಾರೆ. ಆದ್ರೆ ಈ ಸಂಪೂರ್ಣ ಜಗತ್ತಿನ ನಾಥ ಅವನೇನ್ ಮಾಡ್ತಾ ಇದಾರೆ? ಅವರ ಭಕ್ತರಿಗೆ ಸಾರಥಿ ಆಗ್ಬಿಟ್ಟಿದ್ದಾರೆ. ಕೃಷ್ಣ ಅವರ ಭಕ್ತರಿಗೆ ಸೇವೆ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ತಯಾರಿರ್ತಾರೆ. ರಾಜಸೂಯ ಯಜ್ಞ ನಡೆಯುವಾಗ ಕೃಷ್ಣ ಯಾವ ಸೇವೆ ಮಾಡಿದ್ದು ಗೊತ್ತಿದ್ಯಾ?
ಬರ್ತಾ ಇರುವಂತ ಎಲ್ಲಾ ಋಷಿ ಮುನಿಗಳು, ಬೇರೆ ಬೇರೆ ಭಕ್ತರು ಎಲ್ಲರ ಪಾದವನ್ನ ತೊಳೆಯುವಂತಹ ಸೇವೆಯನ್ನ ಮಾಡಿದ್ರು. ಇದು ಭಗವಂತನ. ಈಗ ಇವ್ರೇನ್ ಮಾಡಿದ್ರು, ಕೃಷ್ಣ ಏನ್ ಮಾಡ್ದ, ಈ ಬ್ರಾಹ್ಮಣರನ್ನ ಕೂರಿಸದು. ಆಮೇಲೆ ನೋಡಿ ಇದೇ ರೀತಿ ಹೇಳ್ತಾರೆ, ಬ್ರಾಹ್ಮಣನ್ನು ಕಂಡನೊಡನೆ ಬ್ರಾಹ್ಮಣ ದೇವನಾದ ಶ್ರೀಕೃಷ್ಣ ತನ್ನ ಸಿಂಹಾಸನದಿಂದ ಇಳಿದು ಅವನನ್ನು ಕೂರಿಸಿದನು. ಆನಂತರ ದೇವತೆಗಳು ತನ್ನನ್ನು ಪೂಜಿಸುವಂತೆ ಕೃಷ್ಣನ ಬ್ರಾಹ್ಮಣನನ್ನು ಪೂಜಿಸಿದನು. ಬೇರೆ ಎಲ್ಲ ದೇವತೆಗಳು ಬಂದು ಕೃಷ್ಣನನ್ನ ಆರಾಧನೆ ಮಾಡ್ತಾರೆ, ಅವನನ್ನ ಪೂಜೆ ಮಾಡ್ತಾರೆ. ಆದ್ರೆ ಕೃಷ್ಣ ಅವರಿಂದ ಹೇಗೆ ಆರಾಧನೆ ಮಾಡ್ಕೊಳ್ತಾರೆ, ಅದೇ ರೀತಿ ಇವರು ಅವರನ್ನ ಆರಾಧನೆ ಮಾಡಿದ್ರು. ಅದಾದ್ಮೇಲೆ ಭಗವಂತ ಏನ್ ಮಾಡ್ದ, ಬ್ರಾಹ್ಮಣನನ್ನು ಭೋಜನ ಮಾಡಿಸಿ ವಿಶ್ರಮಿಸಿಕೊಂಡ ಮೇಲೆ ಸಾಧು ಸಂತರ ಲಕ್ಷ್ಯವಾದ ಶ್ರೀಕೃಷ್ಣನು ಮುಂದೆ ಬಂದು ತನ್ನ ಕೈಗಳಿಂದ ಬ್ರಾಹ್ಮಣನ್ನು ಕಾಲುಗಳನ್ನೊತ್ತುತ್ತಾ ಹೀಗೆ ಅವರನ್ನು ಪ್ರಶ್ನಿಸಿದ. ನೋಡಿ ಭಗವಂತ ಯಾರು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ನಾವು ಯಾವ ರೀತಿ ಭಗವಂತನ ಸೇವಕರಾಗಬೇಕು. ಕೆಲವು ಸಲ ನಮಗೆ ಈ ಜಗತ್ತಿನಲ್ಲಿ ಗರ್ವ ಅನ್ನುವಂಥದ್ದು ಇರುತ್ತೆ, ಅಹಂಕಾರ ಅನ್ನುವಂಥದ್ದು ಇರುತ್ತೆ. ಅದು ಯಾರಿಗೂ ಸೇವೆ ಮಾಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಯಾಕೆ ನಾನು ಈ ರೀತಿ ಮಾಡಬೇಕು, ಯಾರಿಗೆ ನಾನು ಯಾಕೆ ನಿಮ್ನವಾಗಿರೋಂಥ ಸೇವೆ ನಾನೇ ಯಾಕೆ ಮಾಡಬೇಕು ಅಂತ ಅನ್ಸುತ್ತೆ. ಸ್ವಯಂ ಶ್ರೀಕೃಷ್ಣನೇ ತೋರಿಸ್ಕೊಡ್ತಾ ಇದ್ದಾರೆ ಹೇಗೆ ಹಿರಿಯರ ಸೇವೆ ಮಾಡಬೇಕು, ವೃದ್ಧರ ಸೇವೆ ಮಾಡಬೇಕು, ಆಮೇಲೆ ಗುರುಗಳ ಸೇವೆ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಈಗ ಈ 3 ಪ್ರಶ್ನೆಗಳಿದೆ. ಈ 3 ಕೆಲವು ಪ್ರಶ್ನೆಗಳು ಕೃಷ್ಣ ಈ ಬ್ರಾಹ್ಮಣನಿಗೆ ಕೇಳ್ತಾರೆ. ಈ ಪ್ರಶ್ನೆಗಳಿಂದ ನಮ್ಮ ಜೀವನದಲ್ಲಿ ನಾವು ಯಥೇಚ್ಛವಾಗಿ ಕಳೆದುಕೊಂಡ್ಬಿಡ್ಬೋದು. ಬರೀ ಈ ಪ್ರಶ್ನೆಗಳನ್ನ ಕೇಳಿದ ತಕ್ಷಣ ಅಷ್ಟೊಂದು ಅದ್ಭುತವಾಗಿದೆ ಈ ಕೃಷ್ಣ ಏನ್ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅಂತ ಹೇಳಿ. ಈ ಪ್ರಶ್ನೆಯನ್ನ ಕೇಳಿ ನಾವು ಮುಗಿಸೋಣ ನಮ್ಮ ಚರ್ಚೆ. ಇಲ್ಲಿ ಭಗವಂತ ಕೇಳ್ತಾ ಇದ್ದಾರೆ, ಕಚ್ಚಿದ್ ದ್ವಿಜವರ ಶ್ರೇಷ್ಠ ಧರ್ಮಸ್ತೆ ವೃದ್ಧ ಸಮ್ಮತಃ ವರ್ತತೆ ನಾತಿ ಕೃಚ್ಛ್ರೇಣ ಸಂತುಷ್ಟ ಮನಸ್ಸಾ ಸದಾ. ಇದರಲ್ಲಿ ಭಗವಂತ ಕೇಳ್ತಾ ಇದ್ದಾರೆ, ಕಚ್ಚಿದ್ ವರಶ್ರೇಷ್ಠ ದ್ವಿಜವರಶ್ರೇಷ್ಠ ಧರ್ಮಸ್ಥೆ ವೃದ್ಧ ಸತ್ತಮಃ. ಹೇ ಬ್ರಾಹ್ಮಣನೇ, ನೀವು ನಿಮ್ಮ ಜೀವನದಲ್ಲಿ ಧರ್ಮವನ್ನ ಪಾಲನೆ ಮಾಡೋದಕ್ಕೆ ಆಗ್ತಾ ಇದೆಯಾ? ನೋಡಿ, ಈಗ ಭಗವಂತ ಅವನಿಗೆ ಎಲ್ಲ ರೀತಿಯ ಸತ್ಕಾರವನ್ನು ಮಾಡಿ ಭಗವಂತ ಅವನಿಗೀಗ ತುಂಬಾ ಆತ್ಮೀಯವಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ನಿನ್ನ ಜೀವನದಲ್ಲಿ ಧರ್ಮವನ್ನ ಪಾಲನೆ ಮಾಡೋದಕ್ಕೆ ಆಗ್ತಾ ಇದೆಯಾ? ನೋಡಿ, ನಮ್ಮೆಲ್ಲರ ಜೀವನದಲ್ಲೂ ಕೆಲವು ಸಲ ಇದು ತುಂಬಾ ಮುಖ್ಯವಾಗಿದೆ. ಒಂದು ಧರ್ಮ ಸಮ್ಮತ, ವೃದ್ಧ ಸಮ್ಮತ ಅಂತ ಹೇಳಿದ್ರೆ ನಾವು ಶಾಸ್ತ್ರ ಏನ್ ಹೇಳ್ತಾ ಇದೆ, ಆಮೇಲೆ ಗುರುಗಳು ಏನು, ಸಾಧುಗಳು ಏನು ಹೇಳ್ತಾ ಇದಾರಲ್ಲ, ಅದನ್ನ ನಮ್ಮ ಜೀವನದಲ್ಲಿ ಪಾಲನೆ ಮಾಡೋದಕ್ಕೆ ಆಗ್ತಾ ಇದೆಯೋ ಇಲ್ವೋ? ಇಲ್ಲ ಅಂತ ಹೇಳಿದ್ರೆ ಜೀವನ ವ್ಯರ್ಥ ಆಗೋಗ್ಬಿಡುತ್ತೆ. ಮನುಷ್ಯನ ಜನ್ಮ ಇರೋದೇ ಯಾವುದಕ್ಕೋಸ್ಕರ? ಭಗವಂತನ ಪ್ರಾಪ್ತಿಗೋಸ್ಕರ. ಶಾಸ್ತ್ರವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೋಸ್ಕರ. ಶಾಸ್ತ್ರ ಹೇಳುತ್ತೆ ನಮ್ಮ ಜೀವನದಲ್ಲಿ ನೋಡಿ, ಯಾವುದೇ ಒಂದು ಮೊಬೈಲ್ ತಗೊಳ್ತೀರಿ, ಯಾವುದೋ ಒಂದು ಏನಾದ್ರು ತಗೊಳ್ತೀರಿ ನೀವು, ಎಲ್ಲದಕ್ಕೊಂದು ಮ್ಯಾನ್ಯುಯಲ್ ಸಿಗುತ್ತೆ, ಹೌದಲ್ಲ? ಮ್ಯಾನ್ಯುಯಲ್ ಏನು ಹೇಳ್ಕೊಡುತ್ತೆ ನಮ್ಗೆ? ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡುತ್ತೆ. ಅದೇ ರೀತಿ ನಮ್ಮೆಲ್ಲರಿಗೂ ಒಂದು ಶರೀರ ಅನ್ನೋಂಥದ್ದು ಸಿಕ್ಕಿದೆ. ಈ ಶರೀರವನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಯಾವ್ದಾದ್ರು ಮ್ಯಾನ್ಯುಯಲ್ ಇದೆಯಾ? ನಾವು ಯಾವ್ದಾದ್ರು ಮ್ಯಾನ್ಯುಯಲ್ ಓದಿದೀವ ಈ ರೀತಿ? ಯಾವ್ದು ಮ್ಯಾನ್ಯುಯಲ್? ಭಗವದ್ಗೀತೆ, ಶ್ರೀಮದ್ ಭಾಗವತ ಈ ರೀತಿ ನಮಗೆ ಹೇಳ್ಕೊಡುತ್ತೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತೇನ ಕರ್ಮ ಕರ್ತುಂ ಇಹಾರ್ಹಸಿ. ಭಗವಂತ ಹೇಳ್ತಾ ಇದ್ದಾರೆ, ನಾವು ಏನ್ ಮಾಡ್ಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಶಾಸ್ತ್ರದಿಂದ ತಿಳ್ಕೊಳ್ಬೇಕು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿ. ನಮಗೆ ನಮ್ಮ ಬುದ್ಧಿಯಿಂದ ಗೊತ್ತಾಗೋದಿಲ್ಲ. ನಾವೇನಾದ್ರೂ ಯಶ್ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರದ ವಿರುದ್ಧ ನಡೀತಾರೆ ಅವರ ಜೀವನದಲ್ಲಿ, ಶಾಸ್ತ್ರವಿಧಿ ಮುತ್ಸೃಜ್ಯ ಯಾರು ವಿರುದ್ಧ ನಡೀತಾರೆ ಅವರಿಗೆ ಮನೋಸ್ವೇಚ್ಛೆಯಿಂದ ಕಾಮದಿಂದ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾರೆ. ಏನಾಗತ್ತೆ? ನ ಸುಖಂ, ಅವರ ಜೀವನದಲ್ಲಿ ಸುಖ ಇರೋದಿಲ್ಲ. ನ ಸಿದ್ಧಿಂ,
ಅವ್ರ ಜೀವನ ಮಾಡೋದ್ರಲ್ಲಿ ಯಾವ್ದ್ರಲ್ಲೂ ಸಫಲ ಬರೋದಿಲ್ಲ. ನ ಪರಾಮ್ ಗತಿಂ, ಪರಮ ಗತಿನೂ ಸಿಗೋದಿಲ್ಲ. ಯಾವ್ದ್ರಿಂದ? ನಾವು ಯಾವಾಗ ಶಾಸ್ತ್ರವನ್ನ ಪಾಲನೆ ಮಾಡೋದಿಲ್ಲ. ಅದಕ್ಕೋಸ್ಕರ ಭಗವಂತ ಮೊದಲನೇ ಪ್ರಶ್ನೆ ಕೇಳ್ತಾ ಇದಾರೆ ನೋಡಿ. ಕ್ವೆಶ್ಚನ್ ಎಷ್ಟು ಲೋಡೆಡ್ ಇದೆ. ಒಂದು ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ, ಆ ಪ್ರಶ್ನೆನಲ್ಲಿ ಎಷ್ಟೊಂದು ಗೂಢ ಅರ್ಥ ಅಡಗಿದೆ. ಎರಡನೇ ಪ್ರಶ್ನೆ ಕೇಳ್ತಾ ಇದ್ರೆ ವರ್ತತೆ ನಾತಿ ಕೃಚ್ಛ್ರೇಣ, ಒಂದು ಧರ್ಮ ಪಾಲನೆ ಮಾಡೋದಕ್ಕೆ ಆಗ್ತಾ ಇದೆಯಾ? ಎರಡನೇದು, ನೀನು ಸುಲಭವಾಗಿ ಭಕ್ತಿ ಮಾಡೋದಕ್ಕೆ ಆಗ್ತಾ ಇದೆಯಲ್ಲೋ ನೋಡಿ. ಭಕ್ತಿ ಯಾವಾಗ ಸುಲಭ ಆಗುತ್ತೆ? ಭಕ್ತಿ ಯಾವಾಗ ಸುಲಭ ಆಗುತ್ತೆ, ಭಕ್ತಿ ಯಾವಾಗ ಕಷ್ಟ ಆಗುತ್ತೆ? ನೀವೆಲ್ಲರೂ ಹೇಳಿ. ಆಯ್ತು, ಮನಸ್ಸಿನಿಂದ ಸಪೋರ್ಟ್ ಸಿಸ್ಟಮ್ ಇದ್ರೆ ಆಯ್ತು. ಮತ್ತೆ ಮತ್ತೆ ಭಕ್ತಿ ಯಾವಾಗ ಕಷ್ಟ ಆಗುತ್ತೆ? ಆಯ್ತು, ಗುರು ಇಲ್ಲ ಅಂತ ಹೇಳಿದ್ರೆ. ನಾನು ನಿಮಗೆ 6 ಲಕ್ಷಣಗಳು ಭಕ್ತಿ ಹೇಗೆ ಕೆಳಗಡೆ ಬರುತ್ತೆ ಅಂತ ಹೇಳ್ಬಿಡ್ತೇನೆ. ತಿಳ್ಕೊಳ್ತೀರಿ? ಭಕ್ತಿ ಮುಂದುವರಿಯೋದಕ್ಕೆ 6 ಲಕ್ಷಣಗಳಿದೆ. ಅದು ಮತ್ತೊಂದ್ಸಲ ಹೇಳ್ತೀನಿ. ಭಕ್ತಿ ಹೇಗೆ ಕೆಳಗಡೆ ಹೋಗ್ಬಿಡುತ್ತೆ ಅಂತ ಮೊದಲು ಹೇಳ್ಬಿಡ್ತೀನಿ. ಶಾಸ್ತ್ರ ಹೇಳುತ್ತೆ, ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂ ಚ ಷಡ್ವಿರ್ ಭಕ್ತಿರ್ ವಿನಶ್ಯತಿ. ನಮ್ಮ ಭಕ್ತಿ ನಾಶ ಆಗೋಗ್ಬಿಡುತ್ತೆ ಯಾವಾಗ? ಅತ್ಯಾಹಾರ ಪ್ರಯಾಸ. ಅತ್ಯಾಹಾರ ಅಂತ ಹೇಳಿದ್ರೆ ಬರೀ ಅತಿ ಆಹಾರ ಮಾಡೋದಷ್ಟೇ ಅಲ್ಲ. ಅತ್ಯಾಹಾರ ಮತ್ತೊಂದು ಹೇಳುತ್ತೆ, ಯಾವುದು ಧರ್ಮ ವಿರುದ್ಧ ಆಹಾರ ಇರುತ್ತೆ. ಇಲ್ಲ, ಯಾವುದು ಕೆಲವು ಸಲ ಬರೀ ಆಹಾರ ಅಂದರೆ ಬರೀ ಬಾಯಿಂದ ತಿನ್ನೋದಷ್ಟೇ ಅಲ್ಲ, ಎಲ್ಲ ಇಂದ್ರಿಯಗಳಿಗೆ ಏನು ಆಹಾರ ಕೊಡ್ತೀವಲ್ಲ ಅದು ಯಾವುದು ಧರ್ಮಪೂರ್ವಕವಾಗಿ ಕೊಡೋದಿಲ್ಲ, ಅದು ಅತ್ಯಾಹಾರ. ಆಮೇಲೆ ಪ್ರಯಾಸ. ಪ್ರಯಾಸ ಅಂತ ಹೇಳಿದ್ರೆ ಕೆಲವು ಸಲ ಭೌತಿಕ ವೃದ್ಧಿಗೋಸ್ಕರ ಮಾತ್ರ ನಾವು ಪ್ರಯತ್ನ ಪಡ್ತಾ ಇದೀವಿ, ಆಧ್ಯಾತ್ಮಿಕ ವೃದ್ಧಿಗೆ ಪ್ರಯತ್ನ ಪಡೋದಿಲ್ಲ. ಆಗ ಏನಾಗ್ಬಿಡುತ್ತೆ, ಭೌತಿಕ ವೃದ್ಧಿಗೆ ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ರೆ ಸಮಯ ಇರೋದು 24 ಅವರ್ಸೇ. ಆಗ ಆಧ್ಯಾತ್ಮಿಕ ಸಮಯ ಕಡಿಮೆ ಆಗ್ಬಿಡುತ್ತೆ. ಜಪ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ, ಬೇರೆ ಬೇರೆ ಕಾರ್ಯಗಳಿಗೆ ಸಮಯ ಸಿಗೋದಿಲ್ಲ. ಪ್ರಜಲ್ಪ ನಿಯಮಾಗ್ರಹ, ಇದು ನಿಮ್ಗೆ ಮುಂದೆ ಹೇಳ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಮತ್ತೊಂದು ಜನಸಂಗಶ್ಚ. ಜನಸಂಗಶ್ಚ ಅಂತ ಹೇಳಿದ್ರೆ ಅಸತ್ಸಂಗ. ಯಾರು ಭಗವಂತನ ಭಕ್ತಿಯಿಂದ ನಮಗೆ ದೂರ ಕರ್ಕೊಂಡು ಹೋಗ್ತಾರಲ್ಲ ಅಂಥವರಿಂದ ನಾವು ಆದಷ್ಟು ಸ್ವಲ್ಪ ದೂರ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಏನ್ ಮಾಡ್ತಾರೆ, ನಾವು ಇಲ್ಲಿ ಹಾಲ್ ತುಂಬಿಟ್ಟಿರ್ತೀವಿ, ಭಕ್ತರ ಸಂಘದಲ್ಲಿ ಬಂದು ಏನ್ ಮಾಡ್ತಾ ಇರ್ತೀವಿ, ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ. ಅಸತ್ಸಂಗದಲ್ಲಿ ಹೋದಾಗ ಏನಾಗ್ಬಿಡುತ್ತೆ, ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಸತ್ಸಂಗ ನಾವು ಆದಷ್ಟು ಕಡಿಮೆ ಮಾಡಬೇಕು. ಯಾರು ಭಗವಂತನ ವಿರುದ್ಧ, ಭಕ್ತಿಯ ವಿರುದ್ಧ ಇರ್ತಾರೆ. ಸೊ ಈ ರೀತಿ ಹೇಳ್ತಾ ಇದಾರೆ. ಅದಾದ್ಮೇಲೆ ಹೇಳ್ತಾರೆ, ಸಂತುಷ್ಟ ಮನಸಾ ಸದಾ. ಸಂತುಷ್ಟ ಅನ್ನುವಂಥದ್ದು ತುಂಬಾ ಮುಖ್ಯ. ಯಾವಾಗ ನಾವು ಭಕ್ತಿ ಮಾಡ್ತಾ ಇರ್ತೀವಲ್ಲ, ನಾವು ಭಕ್ತಿ ಮಾಡ್ತಾ ಇರುವಾಗ ತುಂಬಾ ಮುಖ್ಯವಾಗಿರೋದು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಸಂತುಷ್ಟತೆ ಅನ್ನುವಂಥದ್ದು ಇರಬೇಕು. ನಾನು ಒಂದು ವಾಕ್ಯ ಹೇಳ್ತೀನಿ, ತಾವೆಲ್ಲರೂ ಇದರ ಅರ್ಥ ಹೇಳಬೇಕು ನನಗೆ, ಸರಿನಾ? ನಾನಿದು ಇಂಗ್ಲಿಷ್ನಲ್ಲಿ ಹೇಳ್ತೀನಿ, ಆಮೇಲೆ ಅನುವಾದನೂ ಮಾಡ್ತೀನಿ ಕನ್ನಡದಲ್ಲಿ. ತಾವೆಲ್ಲ ಇದರ ಅರ್ಥ ನನಗೆ ಹೇಳಬೇಕು. ಪೀಪಲ್ ಇನ್ ದಿಸ್ ವರ್ಲ್ಡ್ ಬೈ ಥಿಂಗ್ಸ್ which they don't want from the money which they don't have to impress those whom they don't like. ಎಷ್ಟು ಜನಕ್ಕೆ ಇಂಗ್ಲಿಷ್ ಅರ್ಥ ಆಯ್ತಿದ್ದು? ಆಯ್ತು. ಈಗ ಮತ್ತೊಮ್ಮೆ ಇದನ್ನ ಕನ್ನಡದಲ್ಲಿ ಹೇಳ್ತೀನಿ. ಈ ಜಗತ್ತಿನಲ್ಲಿ ಜನರು ಎಷ್ಟೋ ವಸ್ತುಗಳನ್ನ ಖರೀದಿ ಮಾಡ್ತಾರೆ, ಯಾವುದದು ಅವ್ರಿಗೆ ಬೇಕಾಗಿಲ್ವೋ. ಎರಡನೇದು, ಯಾವುದು ದುಡ್ಡು ಅವರಲ್ಲಿ ಇಲ್ವೋ ಆ ದುಡ್ಡಿಂದ ಅವ್ರು ಖರೀದಿ ಮಾಡ್ತಾರೆ. ಯಾರಿಗೋಸ್ಕರ? ಯಾರನ್ನ ಅವ್ರು ದ್ವೇಷ ಮಾಡ್ತಾರೆ ಅವರನ್ನ ಖುಷಿ ಪಡಿಸೋದಕ್ಕೋಸ್ಕರ ಇವ್ರು ಖರೀದಿ ಮಾಡ್ತಾರೆ. ಈಗ ಯಾರಿದರ ಅರ್ಥ ಹೇಳ್ತೀರಿ ನನಗೆ? ಯಾರಿದರ ಅರ್ಥ ಹೇಳ್ತೀರಿ? ಪ್ರಯತ್ನ ಮಾಡಿ, ತಪ್ಪಿದ್ರೆ ಚಿಂತೆ ಇಲ್ಲ, ಪ್ರಯತ್ನ ಮಾಡಿ. People in this world buy things which they don't want from the money which they don't have to impress those whom they don't like.
ದುಡ್ಡು ಇಲ್ಲ ಅಂದ್ರು ನಮ್ ಕಡೆ ಅಷ್ಟೇ ಐತಿ, ಅಷ್ಟೇ ನಾವು ಅವ್ರ ಕಡೆನೂ ಹೋಗಿ ನಾವು ಅವ್ರ ಸಮಾನ ನಾವು ಇರ್ಬೇಕು ಆರಾಮಾಗಿ. ನಮ್ಮ ಹತ್ರ ಇರೋದಿಲ್ಲ, ಖರೀದಿ ಮಾಡ್ಲಿಕ್ಕೂ ಆಗೋದಿಲ್ಲ. ಅವ್ರ ಕಡೆ ದುಡ್ಡು ಇದೆ ಅಂತ ಹೇಳಿ ನಾವು ಅವ್ರ ಕಡೆ ನಾವು ದುಡ್ಡು ನಮ್ ಕಡೆ ದುಡ್ಡನ್ನೇ ಇಲ್ಲ. ಸ್ವಲ್ಪ ಬೇರೆ ಅರ್ಥ ಇದೆ. ಬೇರೆ ಯಾರಾದ್ರೂ ನೋಡಿ, ಆಯ್ತು. ನಾನು ಒಂದು ಸಣ್ಣ ಉದಾಹರಣೆಯಿಂದ ಹೇಳ್ತೇನೆ. ಈಗ ಒಂದು ಮನೆಯಲ್ಲಿ ಅವ್ರ ಪಕ್ಕದ ಮನೆಯವರು ನೇಬರ್ ಒಂದು ಹೊಸ ಕಾರ್ ತಗೊಂಡಿದ್ದಾರೆ, ಫಾರ್ಚುನರ್. ನಮ್ಮ ಹತ್ರ ಬರೀ ಮಾರುತಿ 800 ಇದೆ. ಪಕ್ಕದ ಮನೆಯವ್ರ ಹತ್ರ ಏನಿದೆ? ಫಾರ್ಚುನರ್ ಕಾರ್. ಆ ಕಾರನ್ನ ನೋಡಿದ ತಕ್ಷಣ ಏನನ್ಸುತ್ತೆ? ನಮಗೂ ಬೇಕು. ಇರೋದು 3 ಜನ ಮನೆಯಲ್ಲಿ, 2 ಗಂಡ ಹೆಂಡತಿ ಮತ್ತೆ 1 ಮಗು ಇದೆ. ಆಮೇಲೆ ಏನನ್ಸುತ್ತೆ? ನಮಗೂ ಬೇಕು. ಆ ಪಕ್ಕದ ಮನೆಯವ್ರ ಹತ್ರ ಅವ್ರ ಹತ್ರ ಇದೆ ಕಾರ್. ಈಗ ಏನಾಗುತ್ತೆ? ಆದ್ರೆ ಇವರು ಕ್ಲರ್ಕ್ ಆಗಿ ಒಂದ್ ಕಡೆ ಕೆಲಸ ಮಾಡ್ತಾರೆ. ಈಗ ಇವ್ರಿಗೆ ಏನ್ ಅನ್ಸುತ್ತೆ? ಅಷ್ಟು ದುಡ್ಡು ಬರೋದಿಲ್ಲ ಫಾರ್ಚುನರ್ ಕಾರ್ ತಗೊಳ್ಳೋದಕ್ಕೆ. ಏನ್ ಮಾಡ್ತಾರೆ ಅವರು? ಲೋನ್, EMI ತಗೊಳ್ತಾರೆ. ಆದ್ರಿಂದ ಏನಾಗ್ಬಿಡುತ್ತೆ? ಆಮೇಲೆ ಯಾರಿಗೋಸ್ಕರ ಕಾರ್ ತಗೊಂಡಿದ್ದು? ಪಕ್ಕದ ಮನೆಯವರು. ಅವ್ರಿಗಿದ್ದ ನಮ್ಮ ಹತ್ರ ಇನ್ನೂ ಜಾಸ್ತಿ ಇರ್ಬೇಕು, ಅದಕ್ಕೋಸ್ಕರ ಅವರಿಂದ ಬೆಟರ್ ಇರ್ಬೇಕು ನಾವು ಅಂತ ಹೇಳಿ ತಗೊಳ್ತಾರೆ. ಆದ್ರೆ ಅವರೇ ಕಷ್ಟದಲ್ಲಿ ಬೀಳ್ತಾರೆ. ಅದಕ್ಕೋಸ್ಕರ ಒನಿಡಾ ಟಿವಿ ಗೊತ್ತಿದ್ಯಾ? ಒನಿಡಾ ಟಿವಿ ಟ್ಯಾಗ್ಲೈನ್ ಗೊತ್ತಾ ನಿಮ್ಗೆ? ನೇಬರ್ಸ್ ಎನ್ವಿ, ಓನರ್ಸ್ ಪ್ರೈಡ್. ನೇಬರ್ಸ್ ಪಕ್ಕದ ಮನೆಯವ್ರ ದ್ವೇಷ, ಆಮೇಲೆ ಓನರ್ ಪ್ರೈಡ್. ಆ ರೀತಿ ಇವೆಲ್ಲ ಏನು? ಅಸಂತುಷ್ಟತೆ. ಅದಕ್ಕೋಸ್ಕರ ಭಗವಂತ ಕೇಳ್ತಾ ಇದ್ದಾನೆ ಇವ್ರಿಗೆ, ಭಕ್ತಿ ಮಾಡೋದಕ್ಕೆ ಒಂದು ಲಕ್ಷಣ ಇರಬೇಕು ಅಂತ ಹೇಳಿದ್ರೆ ಸಂತುಷ್ಟತೆ. ಸಂತುಷ್ಟತೆ ಕಡಿಮೆ ಆಗೋಗ್ಬಿಟ್ರೆ ಲೋಭ ಹೆಚ್ಚಾಗ್ಬಿಡುತ್ತೆ. ಲೋಭ ಹೆಚ್ಚಾದ್ರೆ ನಮಗೆ ಶಾಂತತೆ ಇರೋದಿಲ್ಲ, ಭಕ್ತಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದಾರೆ. ಹಾಗಂತ ಹೇಳ್ಬಿಟ್ಟು ಏನು ಭಿಕ್ಷುಕಂತ ರೀತಿ ಇರ್ಬೇಕು ಅಂತಲ್ಲ. ನಮ್ಮಿಂದ ಹೇಳ್ತಾರಲ್ಲ, ಶಾಸ್ತ್ರ ಹೇಳುತ್ತಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು. ಅದೇ ರೀತಿ ಇದ್ರಲ್ಲಿ ಹೇಳ್ತಾರೆ, ಸಂತುಷ್ಟವಾಗಿದ್ದೀರಾ. ಎಷ್ಟಿದೆಯೋ ಅಷ್ಟರಲ್ಲಿ ಸಂತುಷ್ಟವಾಗಿದ್ದೀರಾ ಅಂತ ಭಗವಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ನೋಡಿ, ಅದ್ಭುತವಾದಂತ ಶ್ಲೋಕ ಭಗವಂತ ಹೇಳ್ತಾ ಇದ್ದಾರೆ. ಸಂತುಷ್ಟತೆ ಇದ್ರೆ ಏನ್ ಸಿಗುತ್ತೆ ನಿಮ್ಗೆ? ಕೆಲವು ಸಲ ಜನರಿಗೆ ಅನ್ಸುತ್ತೆ ಸಂತುಷ್ಟತೆ ಇದ್ರೆ ನಾವು ತುಂಬಾ ಲೋ ಲೆವೆಲ್ ಇರ್ತೀವಿ, ನಾವು ಜೀವನದಲ್ಲಿ ಬೆಳಿಬೇಕಲ್ಲ, ಮುಂದೆ ಲೋಭ ಇರಬೇಕು ಅಂತ ಅನ್ಸುತ್ತೆ. ಆದ್ರೆ ನೋಡಿ ಭಗವಂತ ಹೇಳ್ತಾರೆ, ಯಾರು ತನಗೆ ದೊರಕಿದುದರಲ್ಲಿ ತೃಪ್ತನಾಗಿ ತನ್ನ ಧರ್ಮಗಳನ್ನು ಬಿಡದೇ ಇದ್ದರೆ ಆ ಧರ್ಮಗಳೇ ಅವನ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುವ ಕಾಮಧೇನು ಆಗುತ್ತದೆ. ನಾವು ಸಂತುಷ್ಟವಾಗಿದ್ರೆ ನೋಡಿ, ಸಂತುಷ್ಟತೆ ಇಲ್ಲ ಅಂತ ಹೇಳಿದ್ರೆ ಅಧರ್ಮ ಮಾಡಿ ದುಡ್ಡು ಗಳಿಸ್ಬೇಕಾಗುತ್ತೆ. ಅಧರ್ಮದಿಂದ ಬಂದಿರುವಂತ ದುಡ್ಡು ನಾಶ ಮಾಡುತ್ತಂತೂ ಪ್ರಗತಿಯನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸಂತುಷ್ಟವಾಗಿ ಯಾವಾಗ ಇರ್ತೀರಿ? ಸಂತುಷ್ಟತೆಯಿಂದ, ಧರ್ಮದಿಂದ, ಭಕ್ತಿಯಿಂದ, ಭಕ್ತಿ ಕಾರ್ಯಗಳನ್ನೆಲ್ಲ ಮಾಡ್ತಾ ಧರ್ಮವನ್ನು ಪಾಲನೆ ಮಾಡ್ತಾ ನಾವೇನಾದ್ರೂ ಮಾಡಿದ್ರೆ ಅದೇ ನಮಗೆ ವೃದ್ಧಿಯನ್ನ ಮಾಡುತ್ತೆ. ಇಷ್ಟಾರ್ಥಗಳನ್ನೆಲ್ಲ ಕಾಮಧೇನು ಅಂತೆ ಪೂರೈಸುತ್ತೆ. ಅಸಂತುಷ್ಟನಾದ ಬ್ರಾಹ್ಮಣನು ಅವನು ದೇವೇಂದ್ರನೇ ಆಗಿರ್ಲಿ. ದೇವೇಂದ್ರ ಯಾರು? ಎಲ್ಲ ದೇವತೆಗಳ ರಾಜ. ಈ ಜಗತ್ತಿನ ರಾಜರೇ ಎಷ್ಟು ಶ್ರೀಮಂತರಾಗಿರ್ತಾರೆ, ಇನ್ನು ದೇವತೆಗಳ ರಾಜ ಇನ್ನೆಷ್ಟು ಶ್ರೀಮಂತನಾಗಿರ್ಬಾರ್ದು. ಹೇಳ್ತಾ ಇದ್ದಾರೆ, ಆ ದೇವೇಂದ್ರನು ಅಸಂತುಷ್ಟನಾಗ್ಬಿಟ್ರೆ ಒಂದು ಲೋಕದಿಂದ ಇನ್ನೊಂದಕ್ಕೆ ಶಾಂತಿ ಇಲ್ಲದೆ ಅಲೆದಾಡುತ್ತಿರುತ್ತಾನೆ. ಆ ದೇವೇಂದ್ರನು ಅಲಿತಾ ಇರ್ತಾನೆ. ಯಾವಾಗ ಅಸಂತುಷ್ಟತೆ ಇರುತ್ತೆ ಆಗ ನಾವು ತಿರುಗ್ತಾ ಇರ್ತೀವಿ. ಆದರೆ ಸಂತುಷ್ಟನಾದ ಬ್ರಾಹ್ಮಣ ಏನನ್ನು ಹೊಂದಿಲ್ಲದಿದ್ದರೂ ಸರ್ವಾಂಗಗಳಿಗೂ ತೊಂದರೆ ಇಲ್ಲದಂತೆ ನಿಶ್ಚಿಂತೆಯಾಗಿ ನಿದ್ದೆ ಮಾಡುತ್ತಾನೆ. ನೋಡಿ, ರಾತ್ರಿ ನಮಗೆ ನಿದ್ದೆ ಬರುತ್ತೆ ಯಾವಾಗ ಸಂತುಷ್ಟತೆ ಇರುತ್ತೆ. ಎಷ್ಟೋ ಶ್ರೀಮಂತರು ದೊಡ್ಡ ಅರಮನೆಗಳಿರುತ್ತೆ, ರಾತ್ರಿ ನಿದ್ದೆ ಬರೋದಕ್ಕೋಸ್ಕರ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ತಾರೆ. ಅಷ್ಟು ಕೆಲಸ ಶ್ರೀಮಂತ ಇರುತ್ತೆ, ಆಮೇಲೆ ಕಳ್ಳ ಬಂದ್ಬಿಟ್ರೆ ಅಂತ ಭಯ, ರಾತ್ರಿ ನಿದ್ದೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗ ಭಗವಂತ ಈ ರೀತಿ ಹೇಳ್ತಾ ಇದ್ದಾನೆ, ನಾನು
ಇದ್ದುದರಲ್ಲಿ ತೃಪ್ತಿಕೊಳ್ಳುವ ಬ್ರಾಹ್ಮಣನಿಗೆ ಶಿರಬಾಗಿ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ. ಭಗವಂತ ಹೇಳಿ ನಾನು ಅಂತಹ ವ್ಯಕ್ತಿಗೆ ನಮಸ್ಕಾರ ಮಾಡ್ತೇನೆ. ಸಾಧುಗಳು, ಅಹಂಕಾರ ರಹಿತರು, ಶಾಂತ ಚಿತ್ತರು ಆದ ಬ್ರಾಹ್ಮಣರು ಎಲ್ಲಾ ಜೀವಿಗಳ ಪರಮ ಹಿತೈಷಿಗಳು. ಹೇ ಬ್ರಾಹ್ಮಣನೇ, ಈಗ ಇಷ್ಟು ತನಕ ಭಕ್ತನ ಗುಣಗಳನ್ನ ಹೇಳಿದ್ರು, ಈಗ ರಾಜನ ಗುಣಗಳು ಹೇಳ್ತಾ ಇದ್ದಾರೆ. ನಿಮ್ಮ ರಾಜನು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿರುತ್ತಾನೆ. ನಿಜವಾಗಿ ಯಾವ ರಾಜನು ತನ್ನ ಪ್ರಜೆಗಳನ್ನು ಸಂತೋಷವಾಗಿಟ್ಟುಕೊಂಡು ಅವರನ್ನು ಕಾಪಾಡುತ್ತಾನೋ ಅಂತಹ ರಾಜನು ನನಗೆ ತುಂಬಾ ಪ್ರಿಯ. ಯಾರು ಕ್ಷತ್ರಿಯರಾಗಿ ರಾಜರ ಎಲ್ಲ ಮಾಡ್ತಾ ಇರ್ತಾರೆ, ಅವರು ಎಲ್ಲಾ ಪ್ರಜೆಗಳಿಗೂ ಎಲ್ಲ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರ. ಇದೆಲ್ಲ ಕೇಳಿಬಿಟ್ಟು ನೋಡಿ ಭಗವಂತ ಎಲ್ಲ ಅವನ ಪ್ರಶ್ನೆಗಳು ಎಷ್ಟು ಗೂಢಾರ್ಥವಾಗಿದೆ. ಈ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ಮೇಲೆ ಕೊನೆಯಲ್ಲಿ ಭಗವಂತ ಕೇಳ್ತಾ ಇದ್ದಾರೆ, ಹೇ ಬ್ರಾಹ್ಮಣ, ನೀನು ಎಲ್ಲಿಂದ ಬಂದಿರೋದು? ಆಮೇಲೆ ನೀನು ಯಾವ ಕಾರ್ಯಕ್ಕೋಸ್ಕರ ಅಲ್ಲಿಂದ ಎಷ್ಟು ಕಷ್ಟಪಟ್ಟು ದ್ವಾರಕನ ಇರುವಂತದ್ದು ನಗರ ಇದೆಯಲ್ಲ, ಅದು ಸಮುದ್ರದ ಮಧ್ಯದಲ್ಲಿದೆ. ನೀನು ಸಮುದ್ರವನ್ನ ದಾಟ್ಕೊಂಡು ಬಂದಿದ್ಯಾ ಕಷ್ಟಪಟ್ಟು. ಯಾವ ಕಾರ್ಯಕ್ಕೋಸ್ಕರ ಬಂದಿದ್ಯಾ? ಏನು ಸಂದೇಶ ಇದೆ? ದಯವಿಟ್ಟು ತಿಳಿಸ್ಕೊಡು ಅಂತ ಹೇಳಿ ಭಗವಂತ ಈ ಪ್ರಶ್ನೆಯನ್ನ ಕೇಳಿದಾನೆ. ಈ ಪ್ರಶ್ನೆಯನ್ನ ಕೇಳಿದ್ಮೇಲೆ ಆ ಬ್ರಾಹ್ಮಣ ಏನು ಉತ್ತರ ಕೊಡ್ತಾನೆ, ಆಮೇಲೆ ಆ ಪತ್ರ ಏನು ರುಕ್ಮಿಣಿ ಬರೆದು ಕೊಟ್ಟಿದ್ದಾಳೆ, ಆ ಪ್ರೇಮದ ಪತ್ರ ಏನು ಅಂತ ಹೇಳಿ ನಾವು ನಾಳೆ ಚರ್ಚೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ.